ನೋಡಿ ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಇರತಕ್ಕಂಥದ್ದು ತುಂಬಾ ಮುದ್ದಾಗಿರ್ತಕ್ಕಂಥ ಚಿಕ್ಕದಾಗಿರ್ತ ಮೂರ್ತಿಯನ್ನ ಕೃಷ್ಣ ಶೈಲಿಯಲ್ಲಿ ಕೆತ್ತಿದ್ದಾರೆ. ಎಷ್ಟು ಕುಸರಿ ಕೆಲಸ ಮಾಡಿರ್ತಕ್ಕಂಥದ್ದು ತಾವು ನೋಡ್ತೀರಾ. ಈ ಮೂರ್ತಿಯನ್ನು ಯಾರು ತರ ಮಾಡಿರೋದು? ನಾವು ರಾಜಾಚಾರ್ಯ ಅಂತ ರಾಜಾಚಾರ್ಯ ಅಂದ್ಬಿಟ್ಟು ಇವರೇನೆ ಮಾಡಿರ್ತಕ್ಕಂಥ ಮೂರ್ತಿ ಇದು. ಅವರು ಹಾಗೆ ಕೆತ್ತನೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಟೈಮಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ರಾಮ ಸೀತೆ ಲಕ್ಷ್ಮಣ ಆಂಜನೇಯ ವಿಗ್ರಹವನ್ನು ಮಾಡಿ ಮನೆ ಇಟ್ಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದರೆ. ಬಿಲ್ಲಿರ್ತಕ್ಕಂಥದ್ದು, ಆಂಜನೇಯ ಕುಳಿತಿರ್ತಕ್ಕಂಥದ್ದು, ಲಕ್ಷ್ಮಣ ಬಿಲ್ ಇಟ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿ ಮಾಡಿರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ. ನೋಡಿ, ನಾನೀಗ ಶಿಲ್ಪಕಲಾವಿದ ಮೋಸಂಬಾಯಿನಲ್ಲಿ ಇರತಕ್ಕಂಥ ಶಿಲ್ಪಕಲಾವಿದ ರಾಜಾಚಾರ್ಯ ಅವರ ಮನೆಗೆ ಬಂದಿದ್ದೀನಿ. ಈಗ ನೋಡಿ, ರಾಜಾಚಾರ್ಯ ಅವರು ಕುಳಿತಿರ್ತಕ್ಕಂಥ ದೃಶ್ಯ ನೋಡ್ತಾ ಇದ್ದಾರೆ. ಈಗ ಅವರ ಸ್ವಂತ ಮನೆ ಇದು. 2024ರಲ್ಲಿ ಈ ಮನೆಯನ್ನ ಕಟ್ಕೊಂಡಿದ್ದಾರಂತೆ. ಬಹಳ ಕಷ್ಟಪಟ್ಟು ಶಿಲ್ಪಕಲೆಯನ್ನು ಮಾಡಿ ಮನೆಯನ್ನು ಕಟ್ಕೊಂಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ತುಂಬಾ ಪ್ರಶಾಂತವಾಗಿದೆ ಈ ಮನೆಯಲ್ಲಿ. ತುಂಬಾ ತಣ್ಣಗಿದೆ. ಬೇಸಿಗೆ ಕಾಲ ಕೂಡ ತುಂಬಾ ತಣ್ಣಗಿರುತ್ತೆ. ಸೋಫಾ ಇದೆ, ತೊಟ್ಟಿಲ್ ಇದೆ, ಎಲ್ಲ ಕೂಡ ಇದೆ. ಒಬ್ಬ ಮನುಷ್ಯ ಮನೆಯಲ್ಲಿ ಜೀವಮಾನದಲ್ಲಿ ಕಟ್ಟಿರ್ತಕ್ಕಂಥ ಮನೆ ಅದೇ ಮುಖ್ಯ. ಇದು ಅವ್ನು ಏನು ಸಂಪಾದನೆ ಮಾಡಿರ್ಬೋದು, ಅದೇ ಮನೆ ಕಟ್ಕೊಂಡ್ರೆ ಅದೇ ಪ್ರಮುಖವಾಗಿರ್ತಕ್ಕಂಥದ್ದು. ರಾಜಾಚಾರ್ಯ ಅವರು ಇದ್ದ ಇಲ್ಲಿ ಅವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರ ಬಂದಿರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ನೋಡಿ, ರಾಜಾಚಾರ್ಯ ಅವರ ಮನೆ ಇದು. ನೋಡಿ, ರಾಜಾಚಾರ್ಯ ಅವರು ಶಿಲ್ಪಕಲಾವಿದರು. ಎಷ್ಟು ಸಹ ವಯಸ್ಸು ನಿಮ್ಗೀಗ? 73 ವರ್ಷ ಇದವರು. ಈಗ ಶಿಲ್ಪಕಲೆಯನ್ನು ಮಾಡ್ತಾರೆ. ಇವರ ಇಬ್ಬರು ಮಕ್ಕಳು ಗೋಪಾಲ್ ಮತ್ತು ಸದಾಶಿವನವರು ಇದ್ದಾರೆ. ಅವರು ಕೂಡ ಶಿಲ್ಪಕಲೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಇನ್ನು ಮುಂದೆ ಅವರು ರಾಜಾಚಾರ್ಯ ಮಕ್ಕಳು ಏನೇನು ಸಾಧನೆ ಮಾಡಿದ್ದಾರೆ, ಶಿಲ್ಪಕಲೆ ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಎಲ್ಲರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋವನ್ನ ಮಾಡ್ತೀನಿ. ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು. ಇಂದು ಒಬ್ಬ ವಿಶೇಷ ವ್ಯಕ್ತಿಯನ್ನು ತಮಗೆ ಪರಿಚಯ ಮಾಡಿಕೊಡ್ತೀನಿ. ಅವರೇ ಅಂದ್ರೆ ಶ್ರೀಮಾನ್ ರಾಜಾಚಾರ್ಯರು. ನಮಸ್ಕಾರ. ಮತ್ತು ಅವರ ಮಗ ಗೋಪಾಲ್ ಕೃಷ್ಣ ಅವರು. ಇವರು ಮೋಸಂಬಾಯಿನ ಹಳ್ಳಿಲಿದ್ದಾರೆ. ಇವರು ಮೈಸೂರಿಂದ ಸುಮಾರು ಒಂದು 25-30 ಕಿಲೋಮೀಟರ್ ಆಗತ್ತೆ. ಅಲ್ಲಿ ಅವರು ಹಳ್ಳಿನಲ್ಲಿ ಶಿಲ್ಪಕಲೆಯನ್ನ ವೃತ್ತಿಯನ್ನಾಗಿ ಕೈಗೊಂಡಿದ್ದಾರೆ. ವಿಶೇಷವಾಗಿ ಹಲವಾರು ಶಿಲ್ಪಕಲೆಗಳನ್ನ ಮಾಡಿದ್ದಾರೆ. ಎಲ್ಲ ಕಡೆ ಸುಮಾರು 500 ಶಿಲ್ಪಕಲೆಗಳನ್ನ ಮಾಡಿ ಬೇರೆ ಬೇರೆ ದೇವಸ್ಥಾನಗಳಿಗೆ ಎಲ್ಲ ಕಡೆ ಕಳಿಸ್ಕೊಟ್ಟಿದ್ದಾರೆ. ಅವರ ಒಂದು ಸಂದರ್ಶನ ಮಾಡ್ಬೇಕು ಅಂತ ನಾನೀಗ ಈ ಒಂದು ಮೋಸಂಬಾಯಿನ ಹಳ್ಳಿ ಬಂದಿದ್ದೀನಿ. ಈ ಸಂದರ್ಶನ ಅಂತೇಳಿ ಇಲ್ಲಿ ದೇವಸ್ಥಾನದ ಹಲವಾರು ವಿಶೇಷ ಮಹತ್ವದ ವಿಚಾರಗಳಿದೆ. ಅದು ಕೂಡ ತಮಗೆ ತೋರಿಸ್ಕೊಡ್ತೀನಿ. ಮೊಟ್ಟ ಮೊದಲಾಗಿ ಈಗ ನಮ್ಮ ಶಿಲ್ಪಕಲಾವಿದರಾಗಿರ್ತಕ್ಕಂಥ ರಾಜಾಚಾರ್ಯ ಮತ್ತು ಅವರ ಪುತ್ರ ಆಗಿರತಕ್ಕಂಥ ಗೋಪಾಲ್ ಕೃಷ್ಣ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಮೊಟ್ಟ ಮೊದಲನೇದಾಗಿ ರಾಜಾಚಾರ್ಯ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ನಮಸ್ಕಾರ ರಾಜಾಚಾರ್ಯ ಅವರೇ. ನಮಸ್ಕಾರ ಸರ್. ನಮ್ಮ ತಂದೆ ತಾಯಿಗಳು ಯಾರು, ಅವ್ರು ಯಾವ ಊರು, ದಯಮಾಡಿ ತಿಳ್ಕೊಡಿ ಸರ್. ನಮ್ಮ ತಂದೆಯವರ ಹೆಸರು ಕರಿಯಾಚಾರ್ಯ ಅಂತ, ನಮ್ಮ ತಾಯಿ ಚಿಕ್ಕತಾಯಮ್ಮನವರು ಅಂತ. ಅವರು ನಮ್ಮ ತಂದೆ ತಾಯಿ. ನಾನು ಈ ಗ್ರಾಮದಲ್ಲೇ ವಾಸವಾಗಿದ್ದೀನಿ. ಅವ್ರ ತಂದೆ ತಾಯಿಗಳು, ನಿಮ್ ತಂದೆ ತಾಯಿಗಳು ಯಾವ ಊರು, ಏನ್ ವೃತ್ತಿ ಕೈಗೊಂಡಿದ್ರು? ಅವರು ಕೂಡ ಮನೆ ಕಟ್ಟ ಅಂತ ಕೆಲಸ ಮಾಡ್ತಿದ್ರು, ಜೊತೆ ಕಲ್ಲಿನಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ರು. ಮನೆ ಕಟ್ಟ ಕೆಲಸ ಮಾಡಿದ್ರು. ಕಾಂಟ್ರಾಕ್ಟರ್ ಆಗಿದ್ರ? ಹೌದು, ಮನೆ ಕಟ್ಟ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ರು. ಈ ಕಲ್ಲಿನಲ್ಲಿ ಕಳಸಗಳು ಮತ್ತೆ ದೇವಸ್ಥಾನ ಗೋಪುರ ಕಡೆ ಇಳ ಅಂತ ಕಳಸಗಳೆಲ್ಲ ಮಾಡ್ತಾ ಇದ್ರು. ನಿಮ್ ತಂದೆಗೆ ಎಷ್ಟು ಜನ ಮಕ್ಕಳು? ನಾವು 6 ಜನ ಮಕ್ಕಳು ಸರ್. ಅವರೆಲ್ಲ ಏನ್ ಮಾಡ್ತಾ ಇದಾರೆ? ಅವರಲ್ಲಿ ಎಲ್ಲ ಈಗ 4 ಜನ ಗಂಡು ಮಕ್ಕಳು, 2 ಜನ ಹೆಣ್ಮಕ್ಳು. ಎಲ್ಲರೂ ತೀರೋಗಿ 2 ಇದೀವಿ ಸರ್. ನಾನು ನನ್ನ ತಮ್ಮ 2 ಇದೀವಿ. ನಿಮ್ ತಮ್ಮಂದಿರಲ್ಲಿ ಏನ್ ಮಾಡ್ತಾರೆ? ಅವರು ಮರಗೆಲಸ ಮಾಡ್ತಾರೆ, ಮನೆ ಕಟ್ಟ ಈ ಕೆಲಸನೇ ಮಾಡ್ತಾರೆ. ನಿಮ್ದು ವಿದ್ಯಾಭ್ಯಾಸ ಎಲ್ಲ ಇತ್ತು? ನಂದು ವಿದ್ಯಾಭ್ಯಾಸ ಮೈಸೂರಿನಲ್ಲಿ ಜಯಚಾಮರಾಜೇಂದ್ರ ಕಲಾಶಾಲೆ ಅಂತಿದೆ, ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಸರ್. ಏನ್ ಕೋರ್ಸ್ ಮಾಡಿದ್ರಿ ಅಲ್ಲಿ? ಅಲ್ಲಿ ಶಿಲ್ಪಕಲೆ ಮತ್ತು ವುಡ್ ಕಾರ್ವಿಂಗ್ ಅಂತ ಕೋರ್ಸ್ ಇತ್ತು. ನರಸಿಂಹಾಚಾರ್ಯರು ಮಾಸ್ಟ್ರು ಅವರು ತುಂಬಾ ಕಲಾವಿದರು, ರಾಷ್ಟ್ರ ಪ್ರಶಸ್ತಿ ವಿಜೇತರು. ಅವ್ರ ಹತ್ರ ನಾನು ಒಂದು 10 ವರ್ಷ ವಿದ್ಯಾಭ್ಯಾಸ ಮಾಡಿದ್ದೆ. ಅಲ್ಲಿಗೆ ಜಯಚಾಮರಾಜ ಟೆಕ್ನಿಕಲ್ ಯೂನಿವರ್ಸಿಟಿ ಸೇರ್ಬೇಕಾದ್ರೆ ಮೂಲತವಾಗಿ ಏನು ವಿದ್ಯಾಭ್ಯಾಸ ಅರ್ಹತೆ ಕಳಿಸಿರ್ಬೇಕಲ್ಲ ಸೇರ್ಕೋಬೇಕಾದ್ರೆ? ಅವತ್ತು ನಾನು 75ನೇ ಇಸ್ವಿಲಿ ಸೇರಿದ್ದೆ ಸರ್. ಅವತ್ತು 8ನೇ ಕ್ಲಾಸ್ ಆಗಿದ್ದೆ ಸಾಕಾಗಿತ್ತು. ಈಗ PUC ವರೆಗೂ ಮಾಡಿದ್ದಾರೆ. ಆಗ ಸೇರ್ಕೊಂಡು ನಾನು ಅವ್ರ ಹತ್ರ ವಿದ್ಯಾಭ್ಯಾಸ ಮಾಡಿದೆ. 8ನೇ ಕ್ಲಾಸ್ ಆದ ತಕ್ಷಣ ಚಾಮರಾಜ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಗೆ ತಾವು ಸೇರ್ಕೊಂಡ್ಬಿಟ್ರಿ? ಹೌದು ಸರ್. ಶಿಲ್ಪಕಲಾ ವಿಭಾಗಕ್ಕೆ ಸೇರ್ಕೊಂಡ್ಬಿಟ್ರಿ. ಎಷ್ಟು ವರ್ಷದ ಕೋರ್ಸ್ ಅದು? ಅದು 5 ವರ್ಷ ಸರ್. 5 ವರ್ಷದ ಕೋರ್ಸು. 5 ವರ್ಷದ ಕೋರ್ಸ್ ಪೂರ್ತಿ ಮಾಡಿದೆ ಸರ್, ಮಾಡಿದೆ. ಆಮೇಲೆ ಏನ್ ವೃತ್ತಿ ಕೈಕೊಂಡ್ರಿ? ಆಮೇಲೆ ಇದೇ ಆ ಕಲೆಯನ್ನೇ ನಮ್ ಗುರುಗಳ ಹತ್ರ ಕಲ್ತಂತ ಕಲೆಯನ್ನೇ ಮುಂದುವರ್ಸ್ಕೊಂಡ್ ಬಂದು
ನಾನು ಅದನ್ನ ನಮ್ಮ ಗ್ರಾಮದಲ್ಲೇ ಮಾಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಹಿರಿಯರಲ್ಲೇ ಹೇಳಿದ್ರಿಂದ ಮೈಸೂರಲ್ಲಿ ಇದ್ದು 15 ವರ್ಷ ಅಲ್ಲೇ ಇದ್ದು ಇಲ್ಲಿಗೆ ಬಂದು ಇಲ್ಲಿ ನೆಲೆ ಮಾಡ್ಕೊಂಡು ಇಲ್ಲಿ ಕೆಲಸಗಳು ಮಾಡ್ಕೊಂಡು ಬಂದಿದ್ವಿ. ಮೋಸಂಬಾಯಿನಲ್ಲಿ ಬಂದು ತಾವು ಹೇಳ್ಕೊಂಡ್ರಿ. ತಂದೆ ಊರು ಮೋಸಂಬಾಯಿನಹಳ್ಳಿನ ಹೇಗೆ? ಹೌದು, ನಮ್ ತಂದೆ ನಮ್ ತಾತ ಹಿರೀಕರದೆಲ್ಲ ಇದೇ ಗ್ರಾಮ ಸರ್. ನಮ್ಮ ಗ್ರಾಮದ ಹಿರಿಯರು ಇಲ್ಲಿ ಕಲಾವಿದ ಒಬ್ಬ ಇರ್ಲಿ ಅಂತ ಅನ್ಬಿಟ್ಟು ನನ್ನ ಬೇರಿಸ್ಕೊಂಡ್ರು ಸರ್. ಆಮೇಲೆ ಶಿಲ್ಪಕಲೆ ಕೋರ್ಸ್ ಆದ್ಮೇಲೆ ಶಿಲ್ಪಕಲೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಸರ್. ಅದನ್ನೇ ವೃತ್ತಿಯಾಗಿ ಕೈಕೊಂಡ್ರೆ ತಾವು? ಹೌದು ಸರ್, ಅದೇ ವೃತ್ತಿಯನ್ನು ಮುಂದುವರ್ಸ್ಕೊಂಡ್ ಬಂದೆ. ಒಂದು 30-35 ವರ್ಷದಿಂದ ಅದೇ ವೃತ್ತಿಯನ್ನು ಮಾಡ್ಕೊಂಡು ನಮ್ಮ ಮಕ್ಕಳನ್ನು ಸಾಕೊಂಡು ಅವರು ಕೂಡ ವಿದ್ಯಾಭ್ಯಾಸ ಮಾಡಿದ್ರು, ಈ ವೃತ್ತಿಯನ್ನೇ ಮಾಡ್ಕೊಂಡ್ ಬಂದ್ರು. ಆಯ್ತು. ನೀವು ಯಾವ ಶಿಲೆಯಲ್ಲಿ ಶಿಲ್ಪಕಲೆ ಮಾಡ್ತಾ ಇದ್ರಿ? ನಾವು ಹೆಚ್ಚಿನ ರೀತಿ ಕೃಷ್ಣ ಶಿಲೆಯಲ್ಲೇ ಮಾಡ್ತಾ ಇದೀವಿ ಸರ್. ಕೃಷ್ಣ ಶಿಲೆ ಅಂದ್ರೆ ಬಳಪದ ಕಲ್ಲು? ಇಲ್ಲ, ಅದಕ್ಕಿಂತ ಹಾರ್ಡ್ ಆಗಿರ್ತದೆ ಸರ್. ಬಳಪದ ಕಲ್ಲು ಮೃದು ಇರ್ತದೆ, ಕೃಷ್ಣ ಶಿಲೆ ಹೊಸಿ ಗಟ್ಟಿ ಇರ್ತದೆ. ಅದು ಕೆಲಸಕ್ಕೆ ಹದವಾಗೂ ಇರ್ತದೆ, ನೀಲಿ ವರ್ಣವಾಗಿರ್ತದೆ. ಅದನ್ನ ಕೃಷ್ಣ ಶಿಲೆ ಅಂತ ಕರೆಯೋದು. ಯಾವ ಶಿಲ್ಪಕಲೆ ತಾವು ಮಾಡಿದ್ರಿ? ನಾನು ಒಂದು ಶನೇಶ್ವರ ದೇವರದ್ದು 76ನೇ ಇಸ್ವಿಯಲ್ಲಿ 6 ಅಡಿ ಎತ್ತರಕ್ಕೆ ದೊಡ್ಡ ಮೂರ್ತಿ ಅದೇ ಮಾಡಿದ್ದೆ ಸರ್, ದೊಡ್ಡ ಮೂರ್ತಿ. ಅದಾದ ನಂತರ ಬೇರೆ ಬೇರೆ ಅಮ್ಮನವ್ರ ವಿಗ್ರಹಗಳು, ಲಿಂಗ, ಬಸವಣ್ಣ, ನವಗ್ರಹ ವಿಗ್ರಹಗಳು ಇವನ್ನೆಲ್ಲ ಮಾಡ್ಕೊಂಡ್ ಬಂದು ಬೆಳೀತಾ ಸುಮಾರು ಕೆಲಸಗಳನ್ನ ಮಳ್ಳಿ ಕೊಡ್ತಾ ಬಂದ್ರು. ಆನಂತರ ನಮ್ಮ ಮಕ್ಕಳು ನಮ್ ಜೊತೆ ಕೈ ಜೋಡಿಸಿದ್ರು. ಮಕ್ಕಳು ಆಮೇಲೆ ಇರ್ಲಿ, ನೀವ್ ಹೇಳಿ. ಈಗ ನಮ್ಮ ಮಕ್ಕಳ ಜೊತೆಗೂಡಿ ಮಾಡಿರೋ ಅಂತದ್ದು ಬಸವಣ್ಣವ್ರ ಮೂರ್ತಿಗಳು, 2 ಮೂರ್ತಿ ಬಸವಣ್ಣವ್ರದ್ದು. ಅದನ್ನ ಒಂದು ತುಮ್ನೇರ್ಲೆ ಅನ್ನೋ ಗ್ರಾಮಕ್ಕೆ ಕೊಟ್ಟಿದೀವಿ. ಇನ್ನೊಂದು ಚಿಂಚಿನಹಳ್ಳಿ ಅಂತಿದೆ, ಚಾಮರಾಜನಗರ ತಾಲೂಕು. ಅಲ್ಲಿ ಇನ್ನೊಂದು ಸಿದ್ಧಗಂಗೆ ಶಿವಕುಮಾರ ಸ್ವಾಮಿಗಳು ಕೂಡ ಒಂದ್ ಮೂರ್ತಿ ಮಾಡಿದೀವಿ. ಅದನ್ನ ಕೊಳನೂರು ಅಂತ ಆ ಊರು ಕೊಟ್ಟಿದೀವಿ. ಮೊಟ್ಟ ಮೊದಲ ಬಾರಿಗೆ ಶನೇಶ್ವರ ವಿಗ್ರಹ ಮಾಡಿದ್ರಿ ಅಂತ ಹೇಳುದಲ್ಲ, ಈ ಶನೇಶ್ವರ ವಿಗ್ರಹ ಎಲ್ಲಿಗೆ ಕೊಟ್ರಿ ತಾವು? ಮೈಸೂರು ತಾಲೂಕು ಆ ಏರ್ಪೋರ್ಟ್ ಹತ್ರ ಮಂಟ್ಕಳ್ಳಿ ಪಕ್ಕದಲ್ಲಿ ಮಾಕ್ನುಂಡಿ ಅಂತಿದೆ, ಅಲ್ಲಿ ಕೊಟ್ಟಿದೀವಿ. ಈಗ ಅದು ದೊಡ್ಡ ಕ್ಷೇತ್ರವಾಗಿ ಬೆಳೆದಿದೆ, ಅಲ್ಲಿ ಕೊಟ್ಟಿದೀವಿ. ಒಟ್ಟು ಎಷ್ಟು ಶಿಲ್ಪಕಲೆಗಳ ಮಾಡಿದಿರಿ ತಾವು? ನಾನು ಸುಮಾರು ಅವಾಗಿಂದಾನು ಮಾಡಿರೋದು ನೋಡಿದ್ರೆ ಸರ್, ಒಂದು 600-700 ಮೇಲೆ 1000 ಹತ್ತತ್ರಕ್ಕೆ ಆಗಿರ್ಬೋದು ಸರ್. 30 ವರ್ಷದಿಂದ ಮಾಡ್ತಾ ಇದೀವಿ. ಅದು ಜೀವನಕ್ಕೆ ಅನುಕೂಲವಾಗಿದೆ ಇದು ಕೋರ್ಸ್ ನಿಮ್ಗೆ? ಇದು ಶಿಲ್ಪಕಲೆ ಏನು ಜೀವನಕ್ಕೆ ಪರವಾಗಿಲ್ಲ ಸರ್, ಅತಿ ಹೆಚ್ಚಿನ ರೀತಿಯಲ್ಲಿ ಸಂಪಾದನೆ ಮಾಡ್ಕೊಳಕ್ ನಮ್ಮ ಹಳ್ಳಿಲಿ ಇರೋದ್ರಿಂದ ಆಯ್ತಾ ಇಲ್ಲ. ಮೈಸೂರಿನಲ್ಲಿ ಬೆಳೆದಷ್ಟು ಬೆಳೆಯಕ್ಕಾಗದೆ ಗ್ರಾಮಾಂತರದಲ್ಲಿ ಇರೋದ್ರಿಂದ ಸಾಧಾರಣವಾಗಿ ಬೆಳ್ಕೊಂಡು ಹೋಗ್ತಾ ಇದ್ವಿ. ಒಂದು ಶಿಲ್ಪಕಲೆಗೆ ಏನ್ ಚಾರ್ಜ್ ಮಾಡ್ತಿದ್ರಿ? ಅದು 1 ಅಡಿ ಮೂರ್ತಿಗೆ ಇಷ್ಟು, 2 ಅಡಿಗೆ ಇಷ್ಟು ಅಂತ ಒಂದು ಅಳತೆ ಇದೆ ಸರ್. ಅದಕ್ಕೆ ಲೆಕ್ಕ ಹಾಕೊಂಡು ನಾವು ಕೆಲಸ ಮಾಡ್ತೀವಿ. 1 ಅಡಿ ಆದ್ರೆ ಒಂದು 15, ಅದು 20,000 ರೂಪಾಯಿ ಒಳಗೆ ಮಾಡ್ತೀವಿ. 2 ಅಡಿ 3 ಅಡಿ ಆದ್ರೆ 40-45 ಸಾವಿರ ಹಿಂಗ್ ಮಾಡ್ತೀವಿ. ಇದು ಎತ್ತರ ಬಂದಂಗೆ ಜಾಸ್ತಿ ದುಡ್ಡುಗಳು ತಗೊಂಡ್ ಮಾಡ್ಕೊಂಡು ಹೋಗ್ತೀವಿ. ಜೀವನಕ್ಕೆ ಅನುಕೂಲ ಆಗುತ್ತೆ ಈ ಕೋರ್ಸ್ ಶಿಲ್ಪಕಲೆ? ಹೌದು ಸರ್, ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಜೀವನಕ್ಕೆ ಏನ್ ತೊಂದರೆ ಆಗಿಲ್ಲ, ಆರ್ಥಿಕವಾಗಿ ಹೆಚ್ಚಿನ ರೀತಿ ಬೆಳೆಯಕ್ ಆಗಿಲ್ಲ ಈ ಗ್ರಾಮದಲ್ಲಿ ಇರೋದ್ರಿಂದ. ಹೊಟ್ಟೆ ಬಟ್ಟೆಗೆ ಅಲ್ಲಿಗೆ ನೇರವಾಗ್ತಾ ಇದೆ. ಎಷ್ಟು ಮದ್ವೆ ಇರ್ತಾವು? ನಾನು ಮದ್ವೆ ಆದ್ದು ಸರ್ ಸುಮಾರು ಇವನ್ಗೆ 30 ವರ್ಷ ಆಗಿದೆ. ಆವಾಗ ಮೇಲೆ ಆಗಿದೆ ಸರ್, 25 ವರ್ಷ ಆಗಿದೆ. 20 ವರ್ಷಕ್ಕೆ ಮದ್ವೆ ಆಗಿದೆ. ಶಿಲ್ಪಕಲೆ ಕೋರ್ಸ್ ಆದ್ಮೇಲೆ ಮತ್ತೆ ಶಿಲ್ಪಕಲೆ ವೃತ್ತಿ ಕೈಗೊಂಡ ಮೇಲೆ ಎಷ್ಟನೇ ವರ್ಷ ಮದ್ವೆ ಆಗಿರ್ತಾವ? ಎಷ್ಟು ವರ್ಷದ ಮೇಲೆ ಮದ್ವೆ ಆಗಿರ್ತಾವು? ನಾನು ಕೆಲಸ ಅಭ್ಯಾಸ ಆದ 7-8 ವರ್ಷದ ಮೇಲ್ ಮದುವೆ ಆದೆ ಸರ್. ಸರಿ. ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ 3 ಜನ ಸರ್. 3 ಜನ. ಒಬ್ಳು ಇಲ್ಲಿ ಇರ್ತಕ್ಕಂಥ ಗೋಪಾಲ್ ಕೃಷ್ಣ ದೊಡ್ಡ ಮಗ, 2ನೇವಳು ಮಗಳು ದೇವಿಕಾ ಅಂತ, ಇನ್ನೊಬ್ಬನ್ ಸದಾಶಿವ ಅಂತ, ಅವನು ಇದೇ ವೃತ್ತಿ ಮಾಡ್ತಾ ಇದ್ದಾನೆ. 3 ಜನ ಮಕ್ಕಳು. ಸುಮಾರು 30 ವರ್ಷಗಳಿಂದ ಶಿಲ್ಪಕಲೆ ವೃತ್ತಿ ಕೈಗೊಂಡಿದ್ದೀನಿ ಅಂತ ಹೇಳ್ತಿರಲ್ಲ, ಏನಾರು ವಿಶೇಷವಾಗಿ ಸಾಧನೆ ಮಾಡ್ತೀರಾ ಈ 30 ವರ್ಷದಲ್ಲಿ? ಏನ್ ಸಾಧನೆ ಮಾಡೋದಕ್ಕೂ ಅಲ್ಲಿ ಹೆಚ್ಚಿನ ರೀತಿ ರಾಜಕೀಯವಾಗಿ ನಾವು ರಾಜ್ಯದ ರಾಜಕಾರಣಿಗಳ ಜೊತೆ ಬೆರೆತು ಮುಂದಕ್ಕೆ ಹೋಗ್ಲಿಲ್ಲ ಸರ್. ಅದರಿಂದ ಮುಂದುವರೆದು ಹೋಗಕ್ಕಾಗ್ಲಿಲ್ಲ. ನಮ್ ಗ್ರಾಮಾಂತರದಲ್ಲಿ ಹೆಸರು ಮಾಡ್ಕೊಂಡಿದೀವಿ ಅಷ್ಟೇ. ಈಗ ಮೈಸೂರಲ್ಲಿ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳು ಅಂತ ಇದ್ದಾರೆ, ಆಮೇಲೆ ಇನ್ನೊಬ್ರು ಇದಾರೆ, ಯಾರು? ಬಸವಣ್ಣವರು. ಬಸವಣ್ಣ ಅಂತೀರಿ. ಈಗ ಅವ್ರ ಮಕ್ಕಳು ಇದ್ದಾರೆ, ಅವರೆಲ್ಲ ಈಗ ಅದಕ್ಕೆ ಆಯುಜ್ಯಗೆ ಶ್ರೀಕೃಷ್ಣನ ವಿಗ್ರಹ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಅವರೆಲ್ಲ ಒಳ್ಳೆಯ ಹೆಸರುವಾಸಿ ಪಡ್ಕೊಂಡಿದ್ದಾರಲ್ಲ, ನೀವೇನ್ ಜೀವನದಲ್ಲಿ ಸಾಧನೆ ಮಾಡಿಲ್ವಾ? ನಾವು ಆ ರೀತಿ ಮಾಡೋದಕ್ಕೆ ಅದೇ ಸಿಟಿಯಲ್ಲಿ ಇದ್ದಿದ್ರೆ ಸರ್ ಪ್ರಚಾರವಾಗಿ ಮಾಡ್ಕೋಬಹುದಾಗಿತ್ತು. ಗ್ರಾಮಾಂತರ ಸೇರಿರೋದ್ರಿಂದ ಯಾರು ಕೂಡ ಇಲ್ಲಿ ನಮ್ಮನ್ನ ಗಮನಿಸ್ತಾ ಇಲ್ಲ. ತಾವು ಬಂದಿದ್ದೀರಾ, ಈಗ ನಮ್ ಕಲೆಗೆ ಪ್ರೋತ್ಸಾಹ ನೀಡೋ ರೀತಿಯಲ್ಲಿ ಈ ಯೂಟ್ಯೂಬ್ ಅಲ್ಲಿ ನೀವು ನಮ್ಮನ್ನು ಗುರುತಿಸ್ತಾ ಇರೋದು ತುಂಬಾ ಉತ್ತಮವಾದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ.
ಅದು ಮುಂದುವರೆದಾಗ ಏನಾದ್ರು ನಮ್ಗೂ ಅವಕಾಶ ಕೊಡ್ಲಿ. ಸುತ್ತೂರು ಸ್ವಾಮಿಗಳು, ಸಿದ್ಧಗಂಗೆಯವರು ಎಲ್ಲರೂ ಕೂಡ ನಮ್ಮನ್ನ ಪ್ರಶಂಸೆ ಮಾಡಿದ್ದಾರೆ. ರಾಜಕೀಯವಾಗಿ ಯಾರು ನಮ್ಮನ್ನ ಪ್ರಶಂಸೆ ಮಾಡಿಲ್ಲ ಸರ್. ಹಳ್ಳಿಲಿ ಉಳ್ಕೊಂಬಿಟ್ಟು ಮೋಸಂಬಾಯಿ ಹಳ್ಳಿಲಿ ಇರೋದ್ರಿಂದ ಅದು ಮುಂದುವರಿಯಕ್ಕಾಗಿಲ್ಲ. ಈಗ ಒಂದು ತಮ್ಮ ವೃತ್ತಿನಲ್ಲಿ ಏನು ಸಾಧನೆ ಮಾಡಕ್ಕಾಗಿಲ್ಲ, ಅಲ್ಲಿಗೆ ಆಯ್ತು ಅಂದ್ರೆ ಹೊಟ್ಟೆ ಬಟ್ಟೆಗೆ ನೇರಾಯ್ತು, ಹೆಚ್ಚಿನ ಸಂಪಾದನೆ ಮಾಡಕ್ಕಾಗಿಲ್ಲ. ಮೋಸಂಬಾಯಿನಲ್ಲಿ ಮನೆ ಮಾಡಿದ್ರೆ ಸ್ವಂತ ಮನೆನ ಇದು? ಸ್ವಂತ ಮನೆ ಸರ್. ಇದು ಮನೆ ತಂದೆ ಮನೆನ ಇದು? ಇಲ್ಲ ಸರ್, ನಾವು ಸ್ವಂತ, ನಾನು ಸ್ವಲ್ಪ ಬಂದ್ಮೇಲೆ ಜಾಗ ಮಾಡಿದ್ದೆ, ನಮ್ಮ ಮಕ್ಳು ನಮ್ ಜೊತೆ ಕೈ ಜೋಡಿಸಿದ್ಮೇಲೆ ಈ ಮನೆ ಕಟ್ಟಿದ್ವಿ ಸರ್. ಮೋಸಂಬಾಯಿ ಬಳ್ಳು ನೀವು ಬಂದ ಆಮೇಲೆ ನೀವು ಮನೆ ಖರೀದಿ ಮಾಡಿ? ಹೌದು, ಸೈಟ್ ತಗೊಂಡು ಮನೆ ಮಾಡಿರೋದು ಸರ್. ಮನೆ ಕಟ್ಟಿದ್ದೀರಾ? ಹೌದು. ಪರವಾಗಿಲ್ಲ, ಏನ ನಿಮ್ಗೆ ಮೋಸ ಏನಾಗಿಲ್ಲ ನಿಮ್ಗೆ. ಇದು ವೃತ್ತಿನಲ್ಲಿ, ಶಿಲ್ಪಕಲೆ ವೃತ್ತಿನಲ್ಲಿ ಹೊಟ್ಟೆ ಬಟ್ಟೆಗೆ ನೇರವಾಯ್ತು, ಮನೆ ಕಟ್ಕೊಂಡಿದ್ದೀರಾ, ಮದುವೆ ಮಾಡಿದ್ರೆ 2-3 ಜನ ಮಕ್ಳಿದಾರೆ. ಸಾಮಾನ್ಯವಾಗಿ ಏನ್ ಸಂಸಾರ ಮಾಡ್ಬೇಕು, ಏನ್ ಜೀವನ ಮಾಡ್ಬೇಕು ಅದೆಲ್ಲ ಮಾಡ್ಕೊಂಡೋಗಿ. ಈ ಶಿಲ್ಪಕಲೆ ನನ್ಗೇನ್ ಮೋಸ ಮಾಡಿಲ್ಲ ಸರ್. ನನ್ ಜೀವನದ ದಾರಿಯನ್ನ ತೋರ್ಸ್ಕೊಂಡ್ ಮುಂದಕ್ಕೆ ಹೋಗಿದೆ. ನೀವ್ ಹೇಳ್ದಂಗೆ ಮೈಸೂರಲ್ಲಿ ಬೆಳೆದಿದ್ದಲ್ಲ ಹಾಗೆ ಬೆಳೆಯೋ ರೀತಿಲಿ ಆಗಿದ್ರು ನೆಮ್ಮದಿಯಾಗಿ ಬೆಳ್ಕೊಂಡು ಹೋಗ್ಕೊಂಡ್ ದಾರಿ ಕೊಟ್ಟಿದೆ, ಅದ್ ಮಾತ್ರ ಹೇಳ್ಬಲ್ಲೆ ನಾನು. ರಾಜರ ಆಶ್ರಯ ಸಿಕ್ಕಿಲ್ಲ ನಿಮ್ಗೆ? ರಾಜರ ಹತ್ರ ಏನು ಯಾವ್ದು ಸಿಕ್ಕಿಲ್ಲ ಸರ್. ಮೈಸೂರಿನ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳಿದ್ರು, ಬಸವಣ್ಣವರಿದ್ರು, ಅವ್ರಿಗೆ ಒಡೆಯರ ಆಶೀರ್ವಾದಗಳು ಸಿಗ್ತಾ ಇತ್ತು. ಸುಮಾರು ದೇವಸ್ಥಾನಗಳು, ಅರಮನೆ ಇರತಕ್ಕಂತ ದೇವಸ್ಥಾನಗಳೆಲ್ಲ ವಿಗ್ರಹಗಳು ಕಟ್ಟಿದ್ದೀರಾ, ಎಲ್ಲ ಕಟ್ಟಿದಿರ ಅವರು? ಅಲ್ಲಿ ಮಾಡಿದ್ರು ಸರ್. ನಾನು ಇಲ್ಲಿ ಬಂದು ಸೇರ್ದಿದ್ದೆ ಸ್ವಲ್ಪ ನಾನು ಬೆಳಿಬಹುದಾಗಿತ್ತು. ಗ್ರಾಮಾಂತರ ಬೆಳಿಲಿ ಅಂತ ಇಲ್ಲಿ ಉಳಿದಿದ್ದು ನನಗೆ ತೊಂದರೆ ಆಗಿದೆ. ನಿಮ್ಮ ಅರಮನೆಗೆ ಯಾವ್ದು ಶಿಲ್ಪಕಲೆ ಕೊಟ್ಟಿಲ್ಲ ಸರ್? ಯಾರು ಕೊಟ್ಟಿಲ್ಲ. ಅರಮನೆ ಕೋಟೆ ಬಾಗಿಲಿನ ಗಣೇಶನ ದೇವಸ್ಥಾನಕ್ಕೆ ದೇವರದೊಂದು ಪಾದ ಮಾಡ್ಕೊಂಡಿದೀನಿ, ಮಾಡ್ಕೊಂಡಿದ್ವಿ ಮುಂಭಾಗ, ಅರಮನೆ ಮುಂಭಾಗ. ಇನ್ನೇನು ಮಾಡ್ಕೊಂಡಿಲ್ಲ. ಈ ಜೀವನ ನಿಮ್ಗೆ ಶಿಲ್ಪಕಲೆ ನೆಚ್ಕೊಂಡು ನಿಮ್ಗೆ ಜೀವನಕ್ಕೆ ಹೆಂಗಾಗಿದೆ? ಜೀವನಕ್ಕೆ ಬರ್ತಕ್ಕಂಥ ಉತ್ಪತ್ತಿನಲ್ಲಿ ನಾವೇನೋ ಒಂದಷ್ಟು ಖರ್ಚು ವೆಚ್ಚ ಮಾಡ್ಕೊಂಡು ನಾವು ಮಕ್ಕಳು ವಿದ್ಯಾಭ್ಯಾಸ ಮಾಡಿಸಿ ಬೆಳ್ಕೊಂಡು ಹೋಗ್ತಾ ಇದೀವಿ. ಇನ್ನು ಮುಂದೆ ಸಹಕಾರ ಕೊಟ್ರೆ ಬೆಳ್ಕೊಂಡು ಹೋಗ್ಬೋದು. ಬಡವ ನಿಮ್ ಬಡದಂಗಿರುವ ಆ ರೀತಿ ಇದೀವಿ ಸರ್. ಎಲ್ಲಿ ಬರ್ತಾರೋ ಆದಾಯದಲ್ಲಿ ಅಷ್ಟಲ್ಲೇ ತೃಪ್ತಿ ಪಡ್ಕೊಂಡು ಇದ್ದೀರಾ ಈಗ? ಹೌದು, ಜೀವನಕ್ಕೆ ತೊಂದರೆ ಇಲ್ಲ, ಆರಾಮ ಇಲ್ಲ ಸರ್. ನಮ್ಗೆ ನಮ್ಮ ಹೆಂಗಸರು, ನಮ್ಮ ಮಕ್ಕಳು ಎಲ್ಲಾರು ಒಳ್ಳೆಯವರು ಇರೋದ್ರಿಂದ ಅತಿಯಾದ ಒಂದು ಖರ್ಚು ವೆಚ್ಚ ಇಲ್ಲದೆ ಹೇಗೋ ನಮ್ ಜೀವನ ಸಾಧಿಸ್ಕೊಂಡು ಹೋಗ್ತಾ ಇದೀವಿ. ಈ ಮೋಸಂಬಾಯಿನಹಳ್ಳಿಲಿ ಜನಗಳು ನಿಮ್ಮನ್ನ ಶಿಲ್ಪಕಲಾವಿದರು ಮುಟ್ಟು ಗುರುತಿಸ್ತಾರೆ ಎಲ್ಲರೂ? ತುಂಬಾ ಸರ್. ನಮ್ಮ ಗ್ರಾಮದಲ್ಲಿ ನಮಗ್ ಬೆಂಬಲ ಕೊಡ್ತಾರೆ, ನಾವ್ ಇಲ್ಲಿ ಬೆಳೆಯಕ್ ಆಗ್ತಿರ್ಲಿಲ್ಲ. ಇಲ್ಲಿ ಮಾತ್ರ ತುಂಬಾ ಗೌರವ ಕೊಡ್ತಾರೆ. ಇಲ್ಲೊಬ್ಬ ಶಿಲ್ಪಿ ಇದ್ದಾರೆ ಅಂತ ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಅದರಲ್ಲೂ ಈ ಗ್ರಾಮದಲ್ಲಿ ಲಿಂಗಾಯತ ಮಂಡಳಿಯವರೇ ಜಾಸ್ತಿ ಇರೋದು. ಅವ್ರು ತುಂಬಾ ಗೌರವ ಕೊಟ್ಟು ಯಾವ ಗುರುಗಳಿಗೆ ಆಗ್ಲಿ ಇವ್ರೊಬ್ಬರು ಕಲಾವಿದರು ಅಂತ ಹೇಳಿ ನಮ್ಮನ್ನ ಗುರುತ ರೀತಿ ನಡ್ಕೊಂಡಿದ್ದಾರೆ ಸರ್. ಅವರ ಒಂದು ಕೃತಜ್ಞತೆಗೆ ನಾನು ಋಣಿಯಾಗಿದ್ದೀನಿ. ಈ ಮೋಸಂಬಾಯಿನ ದೇವಸ್ಥಾನ ನಿರ್ಮಾಣ ಮಾಡಿ ಅದಕ್ಕೆ ವಿಗ್ರಹ ಕೊಟ್ಟಿದ್ದೀರಾ? ಇಲ್ಲಿ ದೇವಸ್ಥಾನ ಪುರಾತನದ್ದು ಏನು ಕಟ್ಟಿಲ್ಲ ಸರ್. ಒಂದು ಗಣಪತಿ ದೇವಸ್ಥಾನ ಮಾಡಿದ್ರು, ಅದಕ್ಕೆ ನಾವೇ ಮಾಡ್ಕೊಂಡಿದೀವಿ ಸರ್ ನಮ್ಮ ಗ್ರಾಮದಲ್ಲಿ. ಆಯ್ತು. ಈಗ ನಿಮ್ ಮಕ್ಕಳು ಪಕ್ಕದಲ್ಲಿ ಕುಂತಿರತಕ್ಕಂಥ ಮಕ್ಕಳು, ನಿಮ್ಮ ಮಗವರ ಹೆಸರೇನು? ಗೋಪಾಲ್ ಕೃಷ್ಣ ಅಂತ ಸರ್. ಹೌದು, ಅವರು ಕೂಡ ಶಿಲ್ಪಕಲೆ ಇದೇ ಕಲೆಯನ್ನ ಮಾಡ್ತಾ ಇದ್ದಾರೆ ಸರ್. ನಮಸ್ಕಾರ ಗೋಪಾಲ್ ಕೃಷ್ಣ ಅವರೇ. ನಮಸ್ಕಾರ ಸರ್. ತಾವು ಈಗ ನಮ್ಮ ತಂದೆಯವರು ಶಿಲ್ಪಕಲೆ ಕಲಾವಿದರಾಗಿದ್ರು, ಆಮೇಲೆ ತಮ್ಮ ಒಂದು ವಿದ್ಯಾಭ್ಯಾಸ ಎಲ್ಲ ಆಯ್ತು ಸರ್? ಪ್ರಾಥಮಿಕ ಅಲ್ಲಿ, ಪ್ರೌಢಶಾಲೆಯಲ್ಲಿ ದಯಮಾಡಿ ತಿಳಿಸ್ಕೊಡಿ ಸರ್. ನಾವು ಪ್ರಾಥಮಿಕ ನಮ್ಮೂರಲ್ಲೇ ಪ್ರಾಥಮಿಕ ಶಾಲೆ ಮುಗಿಸಿದ್ದು, ಮತ್ತೆ ಪ್ರೌಢಶಾಲೆ ಮತ್ತೆ ಕಾಲೇಜ್ ಎಲ್ಲ ಮೈಸೂರು ಜೆಎಸ್ಎಸ್ ಕಾಲೇಜಲ್ಲೇ ಮಾಡಿದ್ವಿ ಸರ್. ಏನೇನ್ ಮಾಡಿದ್ರಿ? ಪ್ರಾಥಮಿಕ ಶಾಲೆ ಎಲ್ಲಿ ಮಾಡಿದ್ರಿ? ಪ್ರಾಥಮಿಕ ಶಾಲೆ ಮೋಸಂಬಾಯಿನಹಳ್ಳಿ ಸರ್. ಮೋಸಂಬಾಯಿಲಿ ಮಾಡಿದ್ರ? ಪ್ರೌಢಶಾಲೆ ಮೈಸೂರು ಜೆಎಸ್ಎಸ್ ಹೈಸ್ಕೂಲ್ ಲಕ್ಷ್ಮೀಪುರಂ ಅಲ್ಲಿ. ಊಟಿ ರೋಡ್ ಅಲ್ಲಿ ಇದೆಯಲ್ಲ, ನಂಜನಗೂಡು ರೋಡ್ ಅಲ್ಲಿ ಊಟಿ ಕಾಲೇಜ್ ಇದೆ. ಊಟಿ ರೋಡ್ ಅಲ್ಲಿ ಜೆಎಸ್ಎಸ್ ಕಾಲೇಜು, ಅಲ್ಲಿ PUC ಮತ್ತೆ ಡಿಗ್ರಿ ಮುಗಿಸಿದ್ವಿ ಸರ್. ಡಿಗ್ರಿ ಮುಗಿಸಾದ್ಮೇಲೆ ಇಲ್ಲೇ ಕೆಲಸ ಇದೇ ವೃತ್ತಿ ಕಂಟಿನ್ಯೂ ಮಾಡ್ಕೊಳ್ತೀವಿ. ನೀವು ಟೆಕ್ನಿಕಲ್ ಜೈತಾಮ್ರ ಟೆಕ್ನಿಕಲ್ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೀರಾ? ಇಲ್ಲ ಸರ್, ಇಲ್ಲ ಸರ್. ನಿಮ್ ತಂದೆಯವ್ರ ಕಡೆ ಕಲ್ತ್ಕೊಂಡ್ ಬಂದಿದ್ರ? ತಂದೆಯವ್ರ ಹತ್ರನೇ ಆಗ್ಲಿಂದನು ಅದೇ ಕೆಲಸ ನೋಡ್ತಿದ್ವಿ. ಕಾಲೇಜ್ ಮುಗಿದ್ಮೇಲೆ ಇದೇ ವೃತ್ತಿ ಮಾಡಕ್ ಸ್ಟಾರ್ಟ್ ಆದ್ವಿ ಸರ್. ನಿಮ್ಗೆ ತಂದೆಯವ್ರಿಗೆ ಸಹಾಯಕರಾಗಿತ್ತು ಮೊದ್ಲು? ಹೌದು ಸರ್, ಸಹಾಯಕವಾಗಿ ಮಾಡ್ತಿದ್ವಿ. ಈಗ ಅದನ್ನೇ ಫುಲ್ ಟೈಮ್ ಡ್ಯೂಟಿ ಮಾಡ್ಕೊಳಕ್ ಸ್ಟಾರ್ಟ್ ಆದ್ವಿ. ಯಾವಾಗ ಯಾವ ವಿದ್ಯಾಭ್ಯಾಸ ಮಾಡ್ತಿರ್ಬೇಕಾದ್ರೆ ತಂದೆಗೆ ಅವ್ರಿಗೆ ಸಹಾಯಕರಾಗಿ ಕೆಲಸ ಮಾಡಕ್ ಶುರು ಮಾಡಿದ್ರಿ? ಸರ್ PUC ಹತ್ರ ಬರ್ತಿದಂಗೆನೆ ಸ್ಟಾರ್ಟ್ ಮಾಡಿದ್ವಿ ಸರ್. PUCಗೆ SLC ಮುಗಿದ್ಮೇಲೆ PUCಗೆ ಹೋಗ್ತಿದ್ದಂಗೆನೆ ಇಲ್ಲಿ ಕೆಲಸ ಸ್ಟಾರ್ಟ್. ಸಹಾಯಕರಾಗಿ ಏನೇನ್ ಕೆಲಸ ಮಾಡ್ಕೊಡ್ತಾರೆ? ತಂದೆ ಸಹಾಯ ಮಾಡ್ಕೊಡ್ತಾ ಇದ್ರಿ? ಅವ್ರಿಗೆಲ್ಲ ಉಳಿಗಳೆಲ್ಲಾನು ತೆಗೆದು ಕಲ್ಲೆಲ್ಲ ಬಿಡ್ಕೊಡ್ತಿದ್ವಿ, ತಪ್ಪ ಎಲ್ಲಾನು ಬಡಿತಾ ಇದ್ವಿ, ಉಜ್ತಾ ಇದ್ವಿ. ಹಂಗಂಗೇನೆ ಕೆಲಸ ಪ್ರಾರಂಭ ಮಾಡಿದ್ವಿ.
ಎಲ್ಲ ಹೇಳ್ಕೊಡ್ತಾರೆ ನಿಮ್ ತಂದೆ ನಿಮ್ಗೆ? ಹೇಳ್ಕೊಡ್ತೀವಿ. ವಿಗ್ರಹ ಮಾಡ್ದಂಗೆ ಅದಕ್ಕೆ ಮುಂಚೆವಾಗಿ ಡ್ರಾಯಿಂಗ್ ಮುಖ್ಯ, ಡ್ರಾಯಿಂಗ್ ಮಾಡ್ಬೇಕು ಫಸ್ಟ್, ಡ್ರಾಯಿಂಗ್ ತಕ್ಕಂತ ಕಲ್ ಸೆಲೆಕ್ಟ್ ಮಾಡ್ಬೇಕು ಅಂತ ಎಲ್ಲ ಹೇಳ್ಕೊಡ್ತಾ ಇದ್ರಿ ನಿಮ್ಗೆ? ಮೊಟ್ಟ ಮೊದಲ ಬಾರಿಗೆ ಯಾವ ವಿಗ್ರಹವನ್ನು ಮಾಡಿದ್ರಿ ಸರ್? ಸರ್ ನಾವು ಮೊದಲಿಗೆ ಒಂದು ಅಮ್ಮನವರು ಚಾಮುಂಡೇಶ್ವರಿ ವಿಗ್ರಹ ಮಾಡಿದ್ವಿ ಸರ್. ಹಾ, ಎಲ್ಲಿ ಕೊಟ್ರೆ ಅದನ್ನ ಸರ್? ಅದು ಇಲ್ವಾಲ ಕೊಟ್ರೆ ಅದನ್ನ. ಇಲ್ಲಿವರೆಗೆ ಎಷ್ಟು ವಿಗ್ರಹಗಳು ತಾವು ಮಾಡ್ತೀರಿ ಸರ್? ಸರ್ ನಾವು ಕಲ್ತ ಮೇಲೆ ಒಂದು 200-250 ವಿಗ್ರಹ ಗಂಟ ಮಾಡಿದ್ವಿ. ಹಾ, ನೀವೊಂದ್ಸರಿ ತಮ್ಮವರು ಕೂಡ ಮಾಡ್ತಾರಾ? ಹೌದು ಸರ್, ತಮ್ಮ ಮಾಡ್ತಾರೆ. ಹಾ, ತಮ್ಮ, ಇನ್ನೊಬ್ಬ ಹುಡುಗ, ಒಟ್ಟಿಗೆ 4-5 ಜನ ಮಾಡ್ತೀವಿ ಸರ್. ಈ ತರ ವಿಗ್ರಹಗಳನ್ನು ಮಾಡ್ತಾ ನಿಮ್ಗೆ ಜೀವನಕ್ಕೆ ಇದೇ ಮುಖ್ಯ ವೃತ್ತಿ ಕೈಗೊಂಡಿದ್ದೀರಾ? ಹೌದು ಸರ್, ಇದೇನೆ ಸರ್. 165 ದಿನನೂ ಇದೇ ಕೆಲಸ ಇರುತ್ತೆ. ಇಲ್ಲಿ ಹಳ್ಳಿಗಳ ಕಡೆ ಎಲ್ಲ ದೇವಸ್ಥಾನದ ಕೆಲಸಗಳಿಗೆ ನಮ್ಗೆ ಕರೀತಾರೆ. ಅಲ್ಲಿ ಏನ್ಯಾರು ಸಮಸ್ಯೆಗಳಿದ್ರೆ ಹೋಗಿ ನೋಡ್ಬಿಟ್ಟು ನಮ್ಗೆ ಆರ್ಡರ್ ಕೊಟ್ಮೇಲೆ ಅಲ್ಲಿ 1-2 ಸಲ ಭೇಟಿ ಕೊಡ್ತೀವಿ. ಅಲ್ಲಿಂದ ಏನ್ ಕೆಲಸ ಇದೆ ಅದನ್ನೆಲ್ಲ ರೆಡಿ ಮಾಡಿ ಇಲ್ಲಿ ಸ್ಥಾಪನೆಗಳಿಗೆಲ್ಲ ನಾವೇ ಹೋಗ್ತೀವಿ. ಎಲ್ಲಾ ಕೆಲಸಗಳನ್ನು ಮಾಡ್ಕೊಳ್ಳೋದ್ರಿಂದ 365 ದಿನ ಇದೇ ಕೆಲಸ ನಡೀತಾ ಇದೆ ಸರ್. ಜೀವನಕ್ಕೆ ಏನ್ ತೊಂದ್ರೆ ಇಲ್ಲ. ನೀವು ಯಾವ ಶಿಲ್ಪ ಯೂಸ್ ಮಾಡ್ತೀರಿ ಶಿಲ್ಪಕಲೆ ಮಾಡೋದಕ್ಕೆ? ಯಾವ ಶಿಲ್ಪ, ಯಾವ ಕಲ್ಲನ್ನು ಉಪಯೋಗಿಸ್ತೀರಿ? ಕೃಷ್ಣಶಿಲೆನೇ ಸರ್. ಕೃಷ್ಣಶಿಲೆ ಉಪಯೋಗಿಸ್ತೀರಿ? ಕೃಷ್ಣಶಿಲೆ ಬಿಟ್ಟು ಬೇರೆ ಶಿಲೆ ಕೆಲಸ ಮಾಡಲ್ಲ ಸರ್, ಇದೊಂದೇ ನಮ್ಗೆ. ಯಾವ ವಿಗ್ರಹಗಳನ್ನ ತಾವು ನಿರ್ಮಾಣ ಮಾಡಿದಿರಿ ಸರ್? ನಾವೀಗ ದುರ್ಗೆ ವಿಗ್ರಹ ಮಾಡಿದೀವಿ, ಅನ್ನಪೂರ್ಣೇಶ್ವರಿ ವಿಗ್ರಹ ಮಾಡಿದೀವಿ 5 ಅಡಿದು. ಇಲ್ಲಿ ನಮ್ಮ ಊರಿನ ಪಕ್ಕದಲ್ಲೇ ರಾಘವೇಂದ್ರ ಸ್ವಾಮಿ ಮಠ ಆಗಿದೆ, ಅಲ್ಲಿಗೆ ಕೊಟ್ಟಿದ್ದೀವಿ. ಅದಾದ್ಮೇಲೆ ಬಸವಣ್ಣವ್ರ ವಿಗ್ರಹ, ಶಿವಕುಮಾರ ಸ್ವಾಮಿಗಳದು. ಈಗ ಒಂದು 4 ಅಡಿದೊಂದು ಲಕ್ಷ್ಮೀ ದೇವಿ ವಿಗ್ರಹ ಮಾಡ್ತಾ ಇದೀವಿ, 4 ಅಡಿದು. ಇನ್ನೊಂದು ಗುಂಡ್ಲುಪೇಟೆ ಅಂತ ಬರುತ್ತೆ, ಅಲ್ಗೊಂದು ಹರಿವರ್ಣಮ್ಮ ಅಂತ ಅಮ್ಮನವರು ದುರ್ಗೆ ವಿಗ್ರಹ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ. ಮೂರ್ತಿಗಳು ಇನ್ನೂ ಈಗ ಕಾರ್ತಿಕ್ ಸೋಮವಾರಗಳಿಗೆ ವಿಗ್ರಹಗಳು ಪ್ರಾರಂಭ ಆಗ್ಬೇಕು, ಕೆಲಸಗಳು ನಡೀತಾ ಇರ್ತವೆ ಸರ್. ನಿಮ್ಗೆ ವಿಗ್ರಹ ಮಾಡೋದಕ್ಕೆ ಆರ್ಡರ್ ಬರ್ತಾ ಇರ್ತವೆ? ನಿಮಗೆ ಬರ್ತಾ ಇದಾವೆ ಸರ್. ಎಲ್ಲಿಂದ ಬರ್ತಾರೆ ಸರ್? ಎಲ್ಲಾ ಕಡೆಯಿಂದ ಬರ್ತಾರೆ. ಯಾವ ಊರಿಂದ ಬರ್ತಾರೆ ಸರ್? ಈಗ ಚಾಮರಾಜನಗರ ಜಿಲ್ಲೆಯಿಂದ ಬರ್ತಾರೆ, ಮೈಸೂರು, ಹಾಸನ, ಚನ್ನರಾಯಪಟ್ಟಣ, ಮಡಿಕೇರಿ, ಈ ಕಡೆ ಎಲ್ಲ ಬರ್ತಾರೆ ಸರ್. ಈ ಮೈಸೂರಲ್ಲಿ ತುಂಬಾ ಜನ ಶಿಲ್ಪಕಲಾವಿದರು ಇದ್ದಾರೆ, ಅದರ ಬಿಟ್ಟು ನಿಮ್ಮನ್ನೇ ಹುಡ್ಕೊಂಡ್ ಬರ್ತಾರಾ? ಬರ್ತಾರೆ ಸರ್. ಕೆಲಸ ನಾವು ಮಾಡ್ತಿದೀವಿ, ನಮ್ಮ ತಂದೆಯವ್ರ ಹೆಸರಾಗಿದೆ. ಒಂದು ವಿಗ್ರಹ ಕೆಲಸ ಮಾಡ್ಕೊಟ್ಟು ಅವ್ರ ನಮ್ ನಡವಳಿಕೆ ನೋಡಿ 10 ಜನ ಅವ್ರ ಕಡೆಯಿಂದ ಬರ್ತಾರೆ. ಯಾವ ದೇವರ ವಿಗ್ರಹಗಳು ಎಲ್ಲೆಲ್ಲಿ ಪೂಜೆ ಮಾಡ್ತಾ ಇದೆ, ಪೂಜೆ ತಗೋತಾ ಇದೆ ಈಗ? ತಗೊಳ್ತಿದಾವೆ ಸರ್ ಎಲ್ಲಾ ವಿಗ್ರಹಗಳು. ಈಗ ಇಲ್ಲೇ ಅನ್ನಪೂರ್ಣೇಶ್ವರಿ ವಿಗ್ರಹ ಪೂಜೆ ನಡೀತಾ ಇದೆ. ಇಲ್ವಾಲದಲ್ಲಿ ಒಂದು ಚಾಮುಂಡೇಶ್ವರಿ ವಿಗ್ರಹ ಮಾಡಿದ್ವಿ, ಅದ್ರ ಪಕ್ಕದ ದೂರಲ್ಲೇ ಇನ್ನೊಂದು ದೇವಸ್ಥಾನ ಮಾಡಿದ್ರು, ಅಲ್ಲಿಗೂ ಚಾಮುಂಡೇಶ್ವರಿ ವಿಗ್ರಹ ಮಾಡ್ಕೊಟ್ವಿ, ಅಲ್ಲಿದಾಯ್ತು. ಈಗ ಮಾಕ್ನುಂಡಿಲಿ ಶನಿದೇವ್ರ ಮೂರ್ತಿ ಮಾಡ್ಕೊಟ್ವಿ. ಅದಾದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಕಡ್ಕೊಳ ಅಂತಿದೆ, ಅಲ್ಲಿಗೆ ಶನಿದೇವ್ರ ಮೂರ್ತಿನೇ ಮಾಡಿಸ್ಕೊಂಡ್ರು. ಇನ್ನು ನಂಜನಗೂಡು ಹುಣಸೂರ್ ಹತ್ರ ಕಲ್ಕುಣಿಕೆ ಅಂತಿದೆ, ಅಲ್ಲಿಗೆ ಶನೇಶ್ವರನ್ ಮೂರ್ತಿ, ದುರ್ಗಾ ಮೂರ್ತಿ, ಗಣಪತಿ 4 ಮಾಡಿದ್ವಿ. ಪೂಜೆಗಳು ನಡೀತಾ ಇದಾವೆ ಸರ್. 20 ವರ್ಷ 30 ವರ್ಷ ಪೂಜೆ ನಡೀತಾನೆ ಇದಾವೆ ರೆಗ್ಯುಲರ್ ಆಗಿ. ನಿಮ್ ತಂದೆಯವರು ಜಯಚಾಮರಾಜ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅವರು ಶಿಲ್ಪಕಲೆಯನ್ನ ಕಲ್ತ್ಕೊಂಡು ಡಿಪ್ಲೊಮಾ ಮಾಡ್ಕೊಂಡು ಅವರು ಕೆಲಸವನ್ನ ಕೈಗೊಂಡ್ರು, ಶಿಲ್ಪಕಲೆ ಕೆಲಸವನ್ನು ಕೈಗೊಂಡ್ರು. ಆದ್ರೆ ನೀವು ಯಾವ್ದೇ ರೀತಿ ಡಿಪ್ಲೊಮಾ ಇಲ್ಲ, ಪ್ರಾಥಮಿಕ ಒಂದು ಕೋರ್ಸ್ ಗಿರ್ಸ್ ಏನು ಮಾಡಿಲ್ಲ, ಸಂಪೂರ್ಣವಾಗಿ ತಂದೆನೇ ಎಲ್ಲಾ ರೀತಿಯ ಒಂದು ಶಿಕ್ಷಣ ನಿಮಗೆ ಕೊಟ್ರ ಹೇಗೆ? ಹೌದು ಸರ್, ತಂದೆನೇ ಎಲ್ಲಾ ರೀತಿ ಶಿಕ್ಷಣ ಕೊಟ್ರು, ಅವರಿಂದನೇ ಕಲ್ತಿದ್ದು. ಈಗ ಒಂದು ವಿಗ್ರಹ ಮಾಡ್ಬೇಕಾದ್ರೆ ಫಸ್ಟ್ ಡ್ರಾಯಿಂಗ್ ಮಾಡ್ಕೋಬೇಕು. ಡ್ರಾಯಿಂಗ್ ಮಾಡಿ ಅದಕ್ಕೆ ಏನೇನು ಆಯುಧಗಳು ಬೇಕು, ಎಷ್ಟು ಕೈ ಬೇಕು, ಏನೇನು ಪ್ರಭಾವಳಿ ಬೇಕು, ಏನು ಅಡೆಗಳು ಬೇಕು, ಎಲ್ಲವನ್ನು ಕೂಡ ನೀವು ಚಿತ್ರ ಬರ್ಕೋಬೇಕು. ಚಿತ್ರ ಬರ್ಕೊಂಡು ಆಮೇಲೆ ವಿಗ್ರಹ ಕೆತ್ತನೆ ಮಾಡಕ್ಕೆ ಶುರು ಮಾಡ್ಬೇಕು. ಯಾವ ಸ್ಟೇಜ್ ವಿಗ್ರಹ ಮಾಡ್ಬೇಕು, 1 ಅಡಿದೋ 2 ಅಡಿದೋ 3 ಅಡಿದೋ ನೋಡ್ಕೊಂಡು ಶಿಲ್ಪವನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದ್ಮೇಲೆ ಡ್ರಾಯಿಂಗ್ ಮಾಡ್ಬೇಕು. ಇದೆಲ್ಲ ನಾವು ಶಾಸ್ತ್ರೋಕ್ತವಾಗಿ ತಂದೆ ಕಲ್ಸ್ಕೊಟ್ರ ನಿಮಗೆ? ಹೌದು ಸರ್, ಶಾಸ್ತ್ರೋಕ್ತವಾಗಿ ಅವ್ರು ಕಲ್ತಿರೋದ್ರಿಂದ ಪಿನ್ ಟು ಪಿನ್ ಎಲ್ಲಾನು ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಅದನ್ನೇ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ ಸರ್. ಈಗ ನೀವೇ ಸ್ವಂತವಾಗಿ ವಿಗ್ರಹವನ್ನು ಕೆತ್ತೋ ಅಷ್ಟು ನಿಮ್ಗೆ ಜ್ಞಾನ ಬಂದಿದೆ ನಿಮ್ಗೆ? ಹೌದು ಸರ್, ಹೌದು ಸರ್. ಸಂಪೂರ್ಣವಾಗಿ ಈಗ ಯಾವ್ಯಾವ ದೇವರುಗಳಿಗೆ ಯಾವ್ಯಾವ ಒಂದು ಒಡೆಗಳು ಬೇಕು, ಎಷ್ಟು ಕೈಗಳು ಬೇಕು, ಏನೇನು ಆಯುಧಗಳು ಬೇಕು, ಏನೇನು ಆಭರಣಗಳು ಬೇಕು, ಈ ಕಿರೀಟಗಳು ಹೆಂಗಿರ್ಬೇಕು, ಎಲ್ಲವನ್ನು ತಾವು ಕರತರ ಮಾಡ್ಕೊಂಡಿದ್ದೀರಾ? ಹೌದು ಸರ್, ಹೌದು ಸರ್.
ಎಲ್ಲ ತಂದೆಯಿಂದ ಆ ಶಿಕ್ಷಣ ಪಡ್ಕೊಂಡಿದ್ದಾರೆ. ನೀವು ಈಗ ಇಂಡಿಪೆಂಡೆಂಟ್ ಆಗಿ ನಿಮ್ಗೆ ಶಿಲ್ಪಕಲೆಯನ್ನ ಮುಂದುವರ್ಕೊಂಡು ಹೋಗಕ್ಕೆ ತುಂಬಾ ಅನುಕೂಲವಾಗಿದ್ದೀರಾ. ಹೌದು ಸರ್. ಹಾ, ಹೆಂಗಿದೆ ಆರ್ಡರ್ ನಿಮ್ಗೆ? ಪರವಾಗಿಲ್ವಾ ಸರ್? ಇದೆ ಸರ್, ಆರ್ಡರ್ಗಳು ತುಂಬಾ ಇದಾವೆ. ತಂದೆ ಈಗ ಸುಮಾರು 50 ವರ್ಷದಿಂದ ಕೆಲಸ ಮಾಡ್ತಿರೋದ್ರಿಂದ, ಹೆಸರುಗಳಾಗಿರೋದ್ರಿಂದ ತುಂಬಾ ಜನ ಬರ್ತಾರೆ, ತುಂಬಾ ಜನ ಗುರುತಿಸ್ತಾರೆ. ಗುರುತಿಸಿ ಮಾಡ್ತಾ ಇರೋದ್ರಿಂದ ಏನು ತೊಂದರೆ ಆಗಿಲ್ಲ ಸರ್. ಶಿಲ್ಪಕಲೆ ಮಾಡ್ಬೇಕಾರೆ ಮೊದ್ಲು ಕಲಾವಿದ ಇಂತ ತರದಲ್ಲಿ ಇದಾರೆ ಅಂತ ಜನಗಳಿಗೆ ಗೊತ್ತಾಗ್ಬೇಕು. ಅದು ಹೆಸರು ಸಂಪಾದನೆ ಮಾಡ್ಬೇಕು. ಆ ಹೆಸರು ತಾವೀಗ ಸಂಪಾದನೆ ಮಾಡಿದೀರಾ? ಈಗ ಮಾಡಿದೀವಿ ಸರ್. ಈಗ ಮೋಸಂಬಾಯಿ ದಂಡೆಯಲ್ಲಿ ನಿಮ್ ತಂದೆ ಇದ್ದಾರೆ, ಅವ್ರ ಮಗ ಗೋಪಾಲ ಕೃಷ್ಣ ಅಂತ ಇದ್ರೆ ಅವ್ರು ಶಿಲ್ಪಕಲೆಗಳನ್ನ ಮಾಡ್ತಾರೆ. ಎಲ್ಲ ತರ ದೇವ್ರ ವಿಗ್ರಹಗಳನ್ನ ಮಾಡ್ಕೊಡ್ತಾರೆ. ಸಾಮಾಜಿಕ ಆಗ್ಲಿ ದೈವಿಕ ಆಗ್ಲಿ ಎಲ್ಲಾ ತರ ಶಿಲ್ಪಕಲೆಗಳನ್ನ ಮಾಡ್ತಾರೆ ಅಂತ ಹೆಸರುವಾಸಿ ಗಳಿಸ್ಕೊಂಡಿರ್ತಾವ. ಈಗ ಆಗಿದೆ ಸರ್. ಇಲ್ಲಿಗೆ ಹುಡುಕಂಡು ನಿಮಗೆ ಬರ್ತಾರೆ. ಮಸಂಬಾಯಿನಹಳ್ಳಿ ರಾಜಣ್ಣ ಅವರು ಅಂತ ಅಂದ್ರೆ ತುಂಬಾ ಹೆಸರಾಗಿದೆ. ಇಲ್ಲಿ ನಮ್ಮ ಅಕ್ಕಪಕ್ಕದ ಹಳ್ಳಿ ಎಲ್ಲ ಗುರುತಿಸ್ತಾರೆ. ಅಕ್ಕಪಕ್ಕದ ಹಳ್ಳಿ ಎಲ್ಲ ಗುರುತಿಸಿ ಕೆಲಸ ಕೊಡ್ತಿರೋದ್ರಿಂದ ಎಲ್ಲಾ ಕಡೆಯಿಂದ ಬರ್ತಾರೆ ಸರ್. ನಿಮ್ಮ ಶಿಲ್ಪಕಲೆಗೆ ವಿಶೇಷತೆ ಏನು ಸರ್? ಶಿಲ್ಪಕಲೆಯಲ್ಲಿ ವಿಶೇಷತೆ ಏನು? ಯಾವ್ದಾರ ಒಂದು ಕಲೆ ಕಲ್ತ್ಕೊಂಡಿರ್ತಾರೆ ಅವರು, ನೈಪುಣ್ಯ ಸ್ಪೆಷಲೈಸ್ ಮಾಡಿರ್ತಾರೆ. ನೀವು ಯಾವ ವಿಗ್ರಹಗಳ ಮಾಡದಲ್ಲಿ ತಾವು ವಿಶೇಷತೆ ಮಾಡಿದೀರಾ? ನಾವಿಲ್ಲಿ ನಾವು ಶನಿದೇವ್ರ ಮೂರ್ತಿಗಳನ್ನ ತುಂಬಾ ಮಾಡಿದೀವಿ ಸರ್. ಮೊದಲನೇ ವಿಗ್ರಹನೇ ತಂದೆಯವರು ಪ್ರತಿಷ್ಠಾಪನೆ ಮಾಡಿದ್ರೆ ಶನಿದೇವ್ರ ಮೂರ್ತಿ ಮಾಡಿರೋದ್ರಿಂದ ಈ ಬೈಲಲ್ಲಿ ಆ ಮಾಕ್ನೋಂಡಿ ಶನಿದೇವ್ರ ಮೂರ್ತಿ ಮಾಡದವ್ರೆ ಅಂತ ಹೆಸರಾಗಿ ತುಂಬಾ ಹೆಚ್ಚು ಕಮ್ಮಿ ಹತ್ರ 100 ವಿಗ್ರಹನೇ ಮಾಡಿರ್ಬೋದು ವರ್ಷಕ್ಕೆ. ಅದೇ ಅಟ್ಲೀಸ್ಟ್ 2 ರಿಂದ 3 ವಿಗ್ರಹಗಳು ಮಾಡ್ತಾನೆ ಇರ್ತೀವಿ ರೆಗ್ಯುಲರ್ ಆಗಿ. ವರ್ಷಕ್ಕೆನೆ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ 3 ರಿಂದ 5 ವಿಗ್ರಹಗಳು ಇದ್ದೇ ಇರುತ್ತೆ. ಶನಿದೇವ್ರ ಮೂರ್ತಿಗಳು ಮಾಡ್ತೀವಿ, ಸಿದ್ದಪ್ಪಾಜಿಯವ್ರು ಮಾಡಿದೀವಿ, ದುರ್ಗೆಯರ್ ಮಾಡಿದೀವಿ, ನವಗ್ರಹಗಳು ಮಾಡಿದೀವಿ, ಲಿಂಗ ಬಸವಗಳು ಮಾಡಿದೀವಿ, ಗಣಪತಿಗಳು, ಎಲ್ಲಾ ತರದ್ದು ಸರ್. ಎಲ್ಲಾ ತರದ ಮೂರ್ತಿಗಳನ್ನ ಮಾಡ್ಕೊಂಡೇ ಬಂದಿದ್ವಿ. ಇದಲ್ದೇನೆ ರಾಜಕಾರಣಿಗಳದ್ದು, ಆಮೇಲೆ ಮಹಾರಾಜರದು, ಅಂಬೇಡ್ಕರ್ದು ಇತ್ಯಾದಿ ವ್ಯಕ್ತಿಗಳದ್ದೆಲ್ಲ ವಿಗ್ರಹಗಳು ಮಾಡ್ತೀರಾ? ಮಾಡ್ತೀವಿ ಸರ್. ಈ ರಾಜಕಾರಣಿಗಳದ್ದು ಯಾವ್ದು ಮಾಡಿಲ್ಲ. ಮುಂದೆ ಬಂದ್ರೆ ಈಗ ಡ್ರಾಯಿಂಗ್ ಎಲ್ಲ ಕಲ್ತಿದೀವಿ. ಕಲ್ತ್ಕೊಂಡ್ ನಾವು ಚಾಲೆಂಜ್ ಆಗಿ ತಗೊಂಡ್ ಮಾಡ್ತಿದೀವಿ. ಚಾಲೆಂಜ್ ಆಗಿ ತಗೊಂಡು ಮಾಡೋದ್ರೆ ಇವತ್ತಿನ ದಿನ ಗುರುತಿಸ್ಕೋಬೇಕು ಅಂತ ಆಟ ತೊಟ್ಟು ಕೂರ್ತಿದೀವಿ. ಯಾವತ್ ಬಂದ್ರು ಮಾಡಕ್ ರೆಡಿ ಇದೀವಿ ಸರ್. ಯಾವ ವಿಗ್ರಹ ಕೊಟ್ಟರೆ ಮಾಡಕ್ ರೆಡಿ ಇದೀವಿ ಸರ್. ಎಂತ ಆರ್ಡರ್ಗಳು ಬರ್ಲಿ? ಬರ್ಲಿ ಸರ್. ಈಗ ಒಂದು ಅಡಿ ವಿಗ್ರಹ ಆರ್ಡರ್ ಬಂದ್ರೆ ಏನನ್ನ ತಾವು ಚಾರ್ಜ್ ಮಾಡ್ತೀರಿ ಸರ್? 1 ಅಡಿ ವಿಗ್ರಹ ಬಂದ್ರೆ 10 ರಿಂದ 15 ಸಾವಿರ ಚಾರ್ಜ್ ಮಾಡ್ತೀವಿ ಸರ್. ಅಷ್ಟೊಂದು ವರ್ತ್ ಆಗತ್ತೆ ಅದು ಸರ್? ಕಲ್ಲು ಕೆಲಸ ಎಲ್ಲಾ ಮಾಡ್ಬೇಕಲ್ಲ ಸರ್, ವರ್ತ್ ಆಗುತ್ತೆ, ಮಾಡ್ಬೇಕಾಗತ್ತೆ. ಕಲ್ಲು ನಾವೇ ತರ್ತೀವಿ, ಕೃಷ್ಣ ಶಿಲೆಲೆ ಹುಡುಕ್ತಿವಿ. ಕೃಷ್ಣ ಶಿಲೆಲೆ ಪ್ರಾಮಾಣಿಕವಾಗಿ ಆ ನಾದ ಬರ ಅಂತ ಹುಳಿ ಸುತ್ತಿಗೆಯಲ್ಲಿ ಹೊಡೆದ್ರೆ ನಾದ ಬರ್ಬೇಕು. ಅದು ಕೃಷ್ಣ ಶಿಲೆಗೆ ಅರ್ಪಿತ ಆಗತ್ತೆ. ಇಲ್ಲ ಅಂದ್ರೆ ಅದು ಬಳಪದ ಕಲ್ಲು, ಬೇರೆ ಕಲ್ ತರ ಆಗುತ್ತೆ. ಅದನ್ನೆಲ್ಲ ನಾವು ಪ್ರಾಮಾಣಿಕವಾಗಿ ನೋಡಿ ತರೋದ್ರಿಂದ ನಾವು ಆಮೇಲೆ ನಿಧಾನವಾಗಿ ಕೆಲಸ ಮಾಡೋದು, ಶ್ರದ್ಧೆ ವಹಿಸಿ ಸಂಸ್ಕೃತಿ ಏನಿದೆ ಆ ಕ್ರಮದಲ್ಲೇ ಮಾಡೋದ್ರಿಂದ ಅದು ಬೇಕಾಗತ್ತೆ. ಈಗ ಯಾವ್ದೋ ಒಂದು ವಿಗ್ರಹ, ದೇವ್ರ ವಿಗ್ರಹ ಮಾಡ್ತಾ ಇರ್ತೀರಿ, ಬೈ ಚಾನ್ಸ್ ಏನಂತ ಉಳಿಲಿ ಜೋರಾಗಿ ಹೇಳಿ ಬಂದ್ಬಿಟ್ಟು ಯಾವ್ದೋ ಮಗ ಭಿನ್ನ ಆಗ್ಬಿಡ್ತು, ಆ ತರದ್ ಏನಾದ್ರು ಆಗಿದ್ಯಾ ನಿಮ್ಗೆ ಏನಾದ್ರು? ಸರ್, ಅದು ಅರ್ಧ ಕೆಲಸ ಮಾಡ್ತಾ ಇದ್ದಾಗೆ ಆಗತ್ತೆ. ಆದಾಗ ಅದನ್ನ ಬಿಸಾಕ್ಬಿಡ್ತೀವಿ. ಅದನ್ನ ಫಸ್ಟೇ ನಾವು ನೋಡ್ತೀವಿ. ಕಲ್ಲಲ್ಲೇ ಎಳೆಗಳು ಬರುತ್ತೆ, ಅಂಟು ಬರುತ್ತೆ. ಅದು ಭೂಮಿಯಿಂದ ಬೆಳೆದಿರೋದಲ್ವಾ, ಬಂದಿರೋದಲ್ವಾ, ಅದ್ರ ವಿಶೇಷತೆ ಏನ್ ನೋಡ್ಬಿಟ್ಟು ಅದನ್ನ ಡಿವೈಡ್ ಮಾಡ್ತೀವಿ ನಾವು. ಅದನ್ನ ತೆಗೆದಾದ್ಮೇಲೆ ಯಾವ್ದೇ ತರ ತೊಂದರೆ ಆಗ್ಬಾರ್ದು ಅನ್ನಂಗೆ ಕೆಲಸ ಸ್ಟಾರ್ಟ್ ಮಾಡಿರ್ತೀವಿ. ಮೊದಲು ಕಲ್ಲನ್ನ ನಾವು ಶುದ್ಧ ಮಾಡ್ಕೊಂಡು ಪೂಜೆ ಮಾಡೇ ಪ್ರಾರಂಭ ಮಾಡೋದು. ಪೂಜೆ ಮಾಡಿ ಪ್ರಾರಂಭ ಮಾಡಿದಾಗಲೇ ಅದು ಅರ್ಥ ಗೊತ್ತಾಗತ್ತೆ. ಹಂಗೇನಾದ್ರು ಇದೆ ಅಂತ ಆದಾಗ ಅದನ್ನ ತಗೊಳಲ್ಲ, ಬಳಸಲ್ಲ ನಾವು. ಆ ಕಲ್ಲನ್ನ ಚೆಕ್ ಮಾಡ್ತೀವಲ್ಲ, ಆಗ್ಲೇ ನಾವು ಬಳಸಲ್ಲ ಅದನ್ನ. ಅದಕ್ಕೂ ಮೀರಿ ಹೋಗಿರೋದು ಅರ್ಧ ಪ್ರಮಾಣದಲ್ಲಿ ಹೋಗಿದೆ. ಪೂರ್ಣ ಪ್ರಮಾಣ ಅಂತಕ್ಕೆ ಬಂದಾಗ ಯಾವ್ದು ಹೋಗಿಲ್ಲ. ಹೋಗಂಗೆ ನಾವು ಕೆಲಸ ಮಾಡಲ್ಲ. ಕಲ್ಲನ್ನ ತಾವು ಸೆಲೆಕ್ಟ್ ಮಾಡೋ ಫಸ್ಟ್ ಗಟ್ಟಿಯಾಗಿರ್ಬೇಕು ಕಲ್ಲು, ಯಾವ್ದೇ ರೀತಿ ಭಿನ್ನ ಆಗ್ಬಾರ್ದು, ಕೆತ್ತನೆ ಮಾಡಕ್ಕೆ ಈಸಿ ಆಗ್ಬೇಕು. ಆಭರಣಗಳಾಗಲಿ, ಕಿರೀಟಗಳಾಗಲಿ, ಕೈಗಳಾಗಲಿ, ಬೆರಳುಗಳಾಗಲಿ ಇತ್ಯಾದಿಗಳನ್ನ ಬಿಡಿಸ್ಬೇಕಾದ್ರೆ ಯಾವ್ದೇ ತೊಂದರೆ ಆಗ್ಬಾರ್ದು, ಭಿನ್ನ ಆಗ್ಬಾರ್ದು. ಆ ತರದ್ದು ನೋಡಿ ಕಲ್ಲು ಕಲ್ಲನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಕಲ್ಲು ತಡೀತದೆ, ನಿಲ್ಲುತ್ತೆ, ಇಲ್ಲಿ ತನಕ ಬರುತ್ತೆ ಅನ್ನೋದನ್ನ ಲೆಕ್ಕಾಚಾರ ಹಾಕೊಂಡೆ ಅದನ್ನ ಕಳೆದ್ಬಿಟ್ಟೆ ಪ್ರಾರಂಭ ಮಾಡೋದು ನಾವು. ಈಗ ಒಂದು 2 ಅಡಿ ವಿಗ್ರಹ ಬೇಕು ಅಂದ್ರೆ ನಾವು 3-3.5 ಅಡಿ ಕಲ್ಲನ್ನ ತಗಂತೀವಿ. ಅದನ್ನ ಸುತ್ತ ಎಲ್ಲ ತೆಗಿತೀವಿ.
ಆಗ ರಫ್ ತೆಗೆದಾಗ್ಲೇ ಅದೆಲ್ಲಾನು ಹೊಂಟೋಗುತ್ತದು. ಯಾವುದೇ ತರ ಲೋಪದೋಷ ಇರೋದೆಲ್ಲ ತೆಗೆದಾಕ್ಬಿಡ್ತೀವಲ್ಲ, ತೆಗೆದಾಕದ್ಮೇಲೆ ಆಗ ನಮಗೆ ಕರೆಕ್ಟ್ ಆಗಿ ಸಿಗುತ್ತೆ. ಸಿಕ್ಕಿದಾಗ ಯಾವುದೇ ತರ ತೊಂದರೆ ಆಗಲ್ಲ. ತೊಂದರೆ ಆಗಂಗ ಮಾಡಿದಾಗ ಮಾತ್ರ ಸರಿಯಾಗುತ್ತೆ. ಅಂದ್ರೆ ಶಿಲ್ಪಕಲೆ ಮಾಡ್ಬೇಕಾದ್ರೆ ಕಲ್ಲನ್ನ ಬಹಳ ತುಂಬಾ ಚೆನ್ನಾಗಿ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡ್ಬೇಕು. ಹ್ಯಾಂಡ್ಲ್ ಮಾಡೋದೇ ಮೇನ್ ಆಗುತ್ತೆ. ಕಬ್ಬಿಣದ ಉಳಿಗಳನ್ನ ಸಹ ಬಳಸ್ತೀರಾ? ಹೌದು ಸರ್, ಎಲ್ಲಾ ತರದ ಕಬ್ಬಿಣದ ಲೋಹದ ಉಳಿಗಳನ್ನೇ ನಾವು ಬಳಸೋದು. ಕಣ್ಣುಗಳನ್ನ ಕೆತ್ತನೆ ಮಾಡ್ಬೇಕಾರೆ ಅದನ್ನು ಅದೇ ಸಣ್ಣ ಸಣ್ಣದ ಉಳಿಗ, ಅದಕ್ಕೆ ಬೇಕಾದ ಪ್ರಮಾಣದ ಉಳಿಗಳಿರುತ್ತೆ, ಅದನ್ನ ಮಾತ್ರ ಬಳಸ್ಕೊಂಡ್ ಮಾಡ್ತೀವಿ. ಈ ಕೆಲವರು ದೊಡ್ಡ ದೊಡ್ಡ ಮುಖ್ಯ ಮೂರ್ತಿಗಳು ಮಾಡ್ಬೇಕಾರೆ ಕಣ್ಣನ್ನ ಕೆತ್ತಬೇಕಾರೆ ಅವರು ಚಿನ್ನದ ಉಳಿ, ಚಿನ್ನದ ಒಂದು ಸುತ್ತಿಗೆಯಿಂದ ಮಾಡ್ಬೇಕು ಅಂತ ಎಲ್ಲ ಹೇಳ್ತಾರೆ. ಅದೆಲ್ಲ ನಿಜಾನ? ಅದೆಲ್ಲ ಸರ್, ಅದು ಚಿನ್ನದ ಉಳಿ ಬೆಳ್ಳಿಯ ಸುತ್ತಿಗೆ ಅದು ನಿಜ. ಆದ್ರೆ ನಾವು ದೃಷ್ಟಿ ಕೊಡಬೇಕಾದ್ರೆ ಎಲ್ಲಿ ಅದನ್ನ ಒಂದು ಭಾಗನ ನಾವು ಇಲ್ಲಿ ಮಾಡಿರಲ್ಲ, ನಾವು ಇಲ್ಲಿ ನಮ್ಮ ಜಾಗದಲ್ಲಿ ಅದನ್ನ ಕೆತ್ತಿರಲ್ಲ ನಾವು ಸರ್. ಅಲ್ಲಿ ಪ್ರತಿಷ್ಠಾಪನೆ ದಿನ ಅಲ್ಲಿ ಹೋಗ್ತಿವಿ, ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅದಕ್ಕೆ ಆದದ್ದು ಲಗ್ನ ಕಟ್ಟಿರ್ತಾರೆ. ಲಗ್ನದ ಒಳಗಡೆ ಅದನ್ನ ಬಳಸಿ ನಾವು ದೃಷ್ಟಿ ಕೊಡ್ತೀವಿ ಸರ್. ಪೂರ್ಣ ಪ್ರಮಾಣದ ಆ ದೇವ್ರಿಗೆ ಮೂರ್ತಿಯ ದೃಷ್ಟಿ ಅಲ್ಲಿ ಕೊಡ್ತೀವಿ. ಅಲ್ಲಿ ನಾವು ಕಂಕಣ ಕಟ್ತೀವಿ. ಕಂಕಣ ಕಟ್ಟು ಪೂಜಾದಿಗಳು ಮಾಡಿ ಪ್ರತಿಷ್ಠಾಪನೆ ಆಗಿರುತ್ತೆ. ಪ್ರತಿಷ್ಠಾಪನೆ ನಾವೇ ಮಾಡ್ಕೊಡ್ರೋದ್ರಿಂದ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಜೀವ ಕಳೆ ಕೊಟ್ಟು ಪೂರ್ಣ ಪ್ರಮಾಣದ ದೃಷ್ಟಿ ಅಲ್ಲಿ ಕೊಡ್ತೀವಿ. ಪ್ರತಿಷ್ಠಾಪನೆ ಮಾಡ್ಬಿಟ್ಟು ಆಮೇಲೆ ಅದಕ್ಕೆ ಕಣ್ ಬಿಡ್ತೀವಿ, ಕಣ್ ಧರಿಸ್ತೀವಿ. ಕಣ್ ಬಿಡ್ಸೋಕೆ ಕಣ್ಣಿಗೆ ಬಟ್ಟೆ ಕಟ್ಬಿಡ್ತೀವಿ. ಬಟ್ಟೆ ಕಟ್ಟಿರ್ತೀವಿ ಫಸ್ಟ್. ಅದನ್ನ ಆ ಗಳಿಗೆ ಆ ಲಗ್ನದಲ್ಲಿ ಜೀವ ಕಳೆ ಕೊಟ್ಟು ದೃಷ್ಟಿ ಕೊಡ್ತೀವಿ. ಚಿನ್ನದ ಕಡ್ಡಿಯಿಂದ ದೃಷ್ಟಿ ಕೊಟ್ಟು ತದನಂತರ ಪೂಜಾದಿಗಳು ಮಾಡಿ ಅದಕ್ಕೆ ಯಾವುದು ವಿಘ್ನ ಆಗ್ಬಾರ್ದು, ಅದು ಉಗ್ರ ಆಗ್ಬಾರ್ದು ಅನ್ನಕ್ಕೆ ಅದಕ್ಕೆ ಪ್ರಮಾಣ ಬೇಕಾದ ಬಲಿಗಳನ್ನ ಕೊಟ್ಟು ಆಮೇಲೆ ಪೂಜಾದಿಗಳು ಮಾಡಿಸಿ ಜನಗಳಿಗೆ ಇದ್ ಕೊಡ್ತೀವಿ, ದರ್ಶನಕ್ಕೆ ಅವಕಾಶ. ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡ್ತಾರ ಪೂಜಾರಿಗಳು ದೇವರಿಗೆ. ಕಣ್ಣು ಬಂದ ಮೇಲೆ ಪ್ರಾಣ ಪ್ರತಿಷ್ಠೆ ಮಾಡ್ತಾರ, ಅದಕ್ಕಿಂತ ಮುಂಚೆ ಮಾಡ್ತಾರ? ಪ್ರಾಣ ಪ್ರತಿಷ್ಠಾಪನೆ ಮೊದಲು, ಪ್ರತಿಷ್ಠಾಪನೆ ಮೊದಲಾಗತ್ತೆ. ಪ್ರತಿಷ್ಠಾಪನೆ ಆದ್ಮೇಲೆ ಪ್ರಾಣ ಪ್ರತಿಷ್ಠಾಪನೆ ನ್ಯಾಸಗಳು ಮಾಡ್ತಾರೆ. ಯಾವುದೇ ಒಂದು ಶಿಲ್ಪಿ ನಾವು ವಿಗ್ರಹ ಮಾಡ್ಕೊಟ್ಟಿರ್ತೇವಲ್ಲ, ಆ ಕಲ್ಲಿಗೆ ಜೀವ ಕಳೆ ತುಂಬ್ತಾರೆ. ಜೀವ ಕಳೆ ತುಂಬಾದ ಮೇಲೆ ಹೋಮಾದಿಗಳಾದ್ಮೇಲೆ ನಾವು ಒಂದು ಲಗ್ನದಲ್ಲಿ ಜೀವ ಕಳೆನ ಕೊಡೋದು. ಕಣ್ಣಿನ ಕೆತ್ತದು, ಕಣ್ಣಿನ ಕೆತ್ತಿ ಅದಕ್ಕೆ ಜೀವ ಕಳೆ ಕೊಟ್ಟು ಮಂಗಳಾರತಿ ಮಾಡ್ತೀವಿ. ಅದಕ್ಕೆ ಬಟ್ಟೆ ಕಟ್ಬಿಡ್ತಾರೆ. ಬಟ್ಟೆ ಕಟ್ಬಿಡ್ತೀವಿ. ಆಮೇಲೆ ಅವರು ಪೂಜೆ ಗೀಜೆ ಆದ್ಮೇಲೆ ಫಸ್ಟ್ ದೇವರಿಗೆ ಕನ್ನಡಿ ತೋರಿಸ್ತಾರೆ. ಬಿಂಬ ದರ್ಶನ ಅಂತಿದೆ. ಏನಕ್ಕೆ ಹೆಂಗ್ ಅದು ಅದರಲ್ಲಿರೋ ಅಂತಹ ಉಗ್ರತೆನ ಕಡಿಮೆ ಮಾಡಕ್ಕೋಸ್ಕರ ಕದಲಿ ಛೇದನ ಅಂತ ಮೊದಲು ಮಾಡ್ತಾರೆ. ಕದಲಿ ಛೇದನ ಅಂದ್ರೆ ಬಾಳೆಕಂದನ ನೆಟ್ಟಿ ಬಾಳೆಕಂದನ ತೆರೆಯೋದ್ರಿಂದ ಆ ದೇವರಲ್ಲಿರೋಂತ ಉಗ್ರ ಶಕ್ತಿ ಮತ್ತೆ ದುಷ್ಟ ಶಕ್ತಿ ಅದು ಕಳೆದೋಗ್ಲಿ ಆದ್ಮೇಲೆ ಬಿಂಬ ದರ್ಶನ ಅಂತ ಮಾಡ್ತಾರೆ. ಬಿಂಬ ದರ್ಶನ ಇದ್ರೆ ಅಲ್ಲಿರೋ ಉಗ್ರತೆ ಆ ಬಿಂಬದಲ್ಲಿ ಹೋಗ್ಲಿ, ಜನಗಳಿಗೆ ತೊಂದರೆ ಆಗ್ಬಾರ್ದು, ಲೋಕಕ್ಕೆ ಜನಗಳಿಗೆ ಆ ಪ್ರಾಂತ್ಯಕ್ಕೆ ತೊಂದರೆ ಆಗ್ಬಾರ್ದು ಅಂತ ಇಷ್ಟು ಮಾಡ್ತಾರೆ. ಎಲ್ಲ ಪೂಜೆ ಆದ್ಮೇಲೆ ದೇವರಿಗೆ ಕಣ್ಣು ಬಟ್ಟೆ ಕಟ್ಟಿರ್ತಾರೆ. ಅದ್ ಬಿಚ್ಚಕ್ಕಿಂತ ಮುಂಚೆ ಬಿಚ್ಚಬೇಕಾದ್ರೆ ದೇವ್ರ ಮುಂದೆ ಪ್ರಚಾರ ದರ್ಶನವಾಗಿ ಕನ್ನಡಿ ಇಡ್ತಾರೆ. ಪ್ರಚಾರ ದರ್ಶನ ಕನ್ನಡಿ ದೇವರೇ ನೋಡ್ಕೊತಾನೆ. ಹೌದೌದು, ಕನ್ನಡಿ ಇಡ್ತಾರೆ. ಅದಾದ್ಮೇಲೆ ಹಸುನ ದರ್ಶನ ಮಾಡ್ತಾರೆ. ಹಸು ಗೋ ದರ್ಶನ ಮಾಡಿದಾಗ ಅಲ್ಲಿ 335 ಕೋಟಿ ದೇವ್ರು ಇರ್ತಾರೆ ಅಂತ ಆ ದೇವ್ರು ಮೊದಲು ಹಸು ಆ ದೇವ್ರನ್ನ ನೋಡ್ತದೆ. ನೋಡಾದ್ಮೇಲೆ ಅದನ್ನ ಪೂಜೆ ಮಾಡಿ ಆಮೇಲೆ ಜನಗಳಿಗೆ ದರ್ಶನ ಕೊಡೋದು. ಈಗ ಫಸ್ಟ್ ಪ್ರಥಮ ದರ್ಶನ ಅಂದ್ಬಿಟ್ಟು ದೇವರಿಗೆ ಕನ್ನಡಿ ಇಡ್ತಾರೆ. ಆ ಪ್ರಥಮ ದರ್ಶನ ಕನ್ನಡಿ ಮೇಲೆ ಬಿದ್ದು ದೇವ್ರ ತನ್ನ ಪ್ರತಿಭೆ ತಾನು ನೋಡ್ಕೊಂತ ಕಡೆನೆ ಆದ್ಮೇಲೆ ಕನ್ನಡಿ ಹೊಡೆದೋಗುತ್ತೆ. ಏನಕ್ಕೆ ಹಂಗೆ? ಅದು ಆ ಉಗ್ರತೆ ಇದ್ರೆ ಈಗ ನಾವು ಪ್ರತಿಯೊಂದು ಪೂಜಾದಿಗಳಲ್ಲೇ ಆಗ್ಲಿ ಜಾಗದಗಳೇ ಆಗಲಿ ಆ ದೇವ್ರದು ಮೂರ್ತಿ ಇರುತ್ತಲ್ಲ, ಆ ಶಕ್ತಿ ಉದ್ಭವ ಆಗತ್ತಲ್ಲ, ಆ ಉಗ್ರತೆ ಅಲ್ಲಿ ಹೋಗುತ್ತೆ. ಯಾವುದೇ ತರ ತೊಂದರೆ ಆಗ್ಬಾರ್ದು ಅನ್ನೋ ಮುನ್ಸೂಚನೆಗೆ ಅಲ್ಲಿ ಹೋಗ್ತು ಅಂತ ಅರ್ಥ. ಜನಗಳ ತೊಂದರೆ ಆಗದ ರೀತಿಯಲ್ಲಿ ಕನ್ನಡಿಲಿ ಅಂತ ನಮಗ್ ಶಾಸ್ತ್ರ ಹೇಳಿದ್ದೆ. ಅದ್ರ ಪ್ರಮಾಣದಲ್ಲಿ ನಾವು ಮಾಡಿರ್ತೀವಿ. ಅಲ್ಲಿ ಕಳೀತದೆ. ಜಾಸ್ತಿ ಉಗ್ರತೆ ಇದ್ದಾಗ ಕನ್ನಡಿಲೇ ಭಿನ್ನ ಆಗ್ಬಿಡುತ್ತದು. ಕನ್ನಡಿ ಭಿನ್ನ ಆದ್ಮೇಲೆ ಅಲ್ಲಿಗೆ ಅಷ್ಟದಿಗ್ಪಾಲಕರಿಗೆ ಬಲಿಯನ್ನ ಇಡ್ತಾರೆ. ಅವ್ರಿಗೆ ಎಲ್ಲ ಆಹಾರ ಕೊಟ್ಟಾಗ ಆ ಜಾಗದ ಶುದ್ಧತೆ ಆಗತ್ತೆ, ಆ ಪವಿತ್ರವಾಗುತ್ತೆ, ಶಿಲೆ ಪವಿತ್ರವಾಗುತ್ತೆ. ನೋಡಿ, ಈ ತರ ಹಲವಾರು ವಿಧಾನಗಳಿದೆ.
ಎಲ್ಲ ದಾಟ್ಕೊಂಡು ಒಂದು ದೇವಸ್ಥಾನದ ವಿಗ್ರಹ ಪೂಜೆಗೆ ಅರ್ಹ ಬೇಕಾದ್ರೆ ಎಷ್ಟು ತರ ಕೆಲಸ ಇರುತ್ತೆ. ವಿಗ್ರಹ ಮಾಡ್ಬೇಕು, ಪ್ರತಿಷ್ಠಾಪನೆ ಮಾಡ್ಬೇಕು, ಆಮೇಲೆ ಎಲ್ಲ ರೀತಿಯ ಹೋಮ ಹವನಗಳನ್ನ ಮಾಡ್ಬೇಕು, ಆಮೇಲೆ ದೇವರಿಗೆ ಕಣ್ಣನ್ನ ಕೆತ್ತಬೇಕು, ದೇವ್ರ ಕಣ್ಣು ಬಟ್ಟೆ ಕಟ್ಟಬೇಕು. ಪ್ರಥಮ ದರ್ಶನವಾಗಿ ಕನ್ನಡಿ ಮುಂದೆ ದೇವ್ರ ನೋಡ್ಕೋತಾರೆ. ಉಗ್ರತೆ ಇದ್ರೆ ಕನ್ನಡಿ ಹೊಡೆದೋಗ್ಬಿಡುತ್ತೆ. ಆಮೇಲೆ ಹಸುಗಳು ದರ್ಶನ ಮಾಡ್ತಾರೆ. ಈ ತರದೆಲ್ಲ ಹಲವಾರು ರೀತಿಯ ವಿಧಾನಗಳಿವೆ. ಹೌದು ಸರ್. ವಿಗ್ರಹ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡೋ ಅಷ್ಟೇ ಅಲ್ಲ, ಸುಮಾರು ಹಲವಾರು ಕೆಲಸ ಕಾರ್ಯಗಳಿದೆ ಅಂತ ಈಗ ನಮ್ಮ ವೀಕ್ಷಕರಿಗೆ ತಿಳಿಪಟ್ಟಿದ್ದೀರಾ. ಇದೇ ರೀತಿ ತಾವು ನಿಮ್ಮ ಮುಂದಿನ ಏನು ಗುರಿಗಳು ಏನು, ಯಾವ ವಿಗ್ರಹಗಳನ್ನ ಮಾಡ್ಬೇಕು ಅಂತ ಆಸಕ್ತಿ ಇದೆ, ಜೀವನದಲ್ಲಿ ಏನ್ ಸಾಧನೆ ಮಾಡ್ಬೇಕು ನಿಮ್ಗೆ? ಈಗ ಬೇಲೂರಲ್ಲಿ, ಆಣೆಬೇರಲ್ಲಿ, ಸೋಮನಾಥಪುರದಲ್ಲಿ ಹಲವಾರು ರೀತಿಯ ದೇವಸ್ಥಾನ ಕಟ್ಟಿದ್ದಾರೆ. ಈ ಅದು ಹಳೆ ಕಾಲಕ್ಕೆ ಅವೆಲ್ಲ ಸರಿ. ಅವಾಗ ಅಂತ ಕೆಲಸಗಾರರಿದ್ರು, ಅಂತ ಶಕ್ತಿವಂತ ಜನಗಳಿದ್ರು, ಅವೆಲ್ಲ ಮಾಡ್ತಾ ಇದ್ರು. ಈಗ ಒಂದ್ ವಿಗ್ರಹ ಮಾಡಕ್ಕೆ ಒಂದು ವರ್ಷಕ್ಕೊಂದ್ಸರಿ ಒಂದ್ ವಿಗ್ರಹ, ಎರಡು ವಿಗ್ರಹನ ಮಾಡ್ತಾರೆ. ಕೆಲಸ ಕಷ್ಟ ಇದೆ. ಆದ್ರೆ ಆಗಿನ ಕಾಲದಲ್ಲಿ ಈಗಿನಷ್ಟು ವಿಜ್ಞಾನ ಮುಂದುವರೆದಿರಲಿಲ್ಲ. ಆದ್ರೂ ಕೂಡ ಅವಾಗ ಬೇಲೂರು, ಹಳೆಬೀಡು, ಸೋಮನಾಥಪುರ ಅಂತ ದೇವಸ್ಥಾನ ಕಟ್ಟಿದ್ದಾರೆ. ಇದರ ವಿಶೇಷತೆಯನ್ನು ಹೇಗ್ ಕಟ್ಟಿರ್ಬೋದು, ಹಲವಾರು ಜನ ಉಪ ಶಿಲ್ಪಿಗಳನ್ನ ಬಳಸ್ಕೊಂಡು ದೇವಸ್ಥಾನ ಕಟ್ಟಿರ್ತಾರ. ಹೆಂಗೆ ದಯಮಾಡಿ ನಮ್ಮ ವೀಕ್ಷಕರಿಗೆ ತಿಳ್ಕೊಡಿ ಸರ್ ಸ್ವಲ್ಪ. ಸರ್, ಅದು ಒಬ್ರು ಇಬ್ರು ಕೈಲಿ ಮಾಡದಂತಹ ಕೆಲಸ ಅಲ್ಲ ಸರ್. ಅದು ಸಾವಿರಾರು ಜನ, ಸೋಮನಾಥಪುರದಂತಹ ಊರು ನಮ್ಮ ಪಕ್ಕದಲ್ಲೇ, ನರಸೀಪುರದ ಪಕ್ಕದಲ್ಲಿದೆ ಸೋಮನಾಥಪುರ. ಸಾವಿರಾರು ಜನ ವರ್ಷಾನ್ಗಟ್ಲೆ ಕೆಲಸ ಮಾಡಿದ್ದಾರೆ ಸರ್. ದುಡಿಮೆ ಒಂದು ದಿನಕ್ಕೆ ಮುಗ್ದಿಲ್ಲ. ಅದು ನಮಗೆ ತಿಳಿದ ಮಟ್ಟಿಗೆ 12ರಿಂದ 15 ವರ್ಷ ತಗೊಂಡಂತೆ ಸೋಮನಾಥಪುರದ ಒಂದು ದೇವಸ್ಥಾನದ ಕೆಲಸ. ಒಬ್ಬ ಶಿಲ್ಪಿ ಹೋದವನು ಅಲ್ಲೇ ಪರಿಪೂರ್ಣ ಮುಗ್ದೋಯ್ತು ಅವನ ಆಯಸ್ಸು. ಆಯಸ್ಸನ್ನೇ ತೇದಂತಹ ಕೆಲಸ ಅದು ಸರ್. ಯಾಕಂದ್ರೆ 1000 ಜನದಲ್ಲಿ ಎಷ್ಟು ಜನ ಏಜ್ ಆಗಿದವ್ರು ಇರ್ತಾರೋ, ನಮ್ಮಂತ ಕಲ್ತವ್ರು ಇರ್ತಾರೋ, ನಮ್ಮಂತವ್ರಿಗೆ ಒಂದು ದೇವಸ್ಥಾನ ಮಾಡಿದ್ರೆ ಆ ಕಲ್ಕೆ ಬಂದ್ಬಿಡ್ತು. ಯಾಕಂದ್ರೆ ಪರಿಪೂರ್ಣವಾಗಿದೆ. ಸೋಮನಾಥಪುರದ ಚೆನ್ನಕೇಶ್ವರ ದೇವಸ್ಥಾನ ಆ ಜಾಗ, ಕೆಲ್ಸ ನಕ್ಷತ್ರಾಕಾರದಲ್ಲಿ ಇದೆ. ಅದು ಅವರ ಶೈಲಿ, ಅದು ಅವರ ಕಲ್ಪನೆಗೆ ಮೀರದಂತದ್ದು. ಒಂದು ಲೆಕ್ಕಾಚಾರದಲ್ಲಿ ಹೇಳ್ಬೇಕಾದ್ರೆ ಆ ನಾರಾಯಣನೇ ಅವರ ಮನಸ್ಸಿಗೆ ಬಂದು ಈ ರೀತಿ ಮಾಡಿಸ್ಕೊಂಡೇನೋ ಅಂತ ಕಾಣಿಸುತ್ತೆ ಇವತ್ತಿಗೆ. ಯಾಕಂದ್ರೆ ಇವತ್ತಿನ ಜನರೇಷನ್ ಏನೇ ಬೆಳೆದಿದ್ರು ಅವರ ಕಲ್ಪನೆ ತಿಳ್ಕೊಳಕ್ ಆಗಿಲ್ಲ. ನಾವ್ ಹೋಗ್ತಿವಿ, ನೋಡ್ತಿವಿ, ಎಷ್ಟೋ ಕೆಲಸ ಚೇಂಜ್ ಮಾಡಿದೀವಿ. ನಾವ್ ಇವತ್ತೇನು ಕಲ್ತಿದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ನಮಗ್ ಕೊಟ್ಟಿರೋದ್ರಿಂದಾನೇ ನಾವ್ ಮಾಡಕ್ ಹೋಗ್ತಿರೋದು. ಅದನ್ನ ಫಾಲೋ ಅಪ್ ಮಾಡೋದೇ ತುಂಬಾ ಕಷ್ಟ ಆಗಿದೆ. ಇವತ್ತಿನ ಜನರೇಷನ್ಗೆ ಫಾಲೋ ಅಪ್ ಮಾಡ್ಕೊಂಡು ಹೋಗೋದೇ ಒಂದು ಚಾಲೆಂಜ್ ಆಗಿದೆ. ಆ ಚಾಲೆಂಜ್ ಅಲ್ಲಿ ನಾವ್ ಮಾಡ್ತಿದೀವಿ. ಈಗ ನಮ್ಗೆ ಯಾವ್ದೋ ಒಂದು ಶಕ್ತ್ಯಾತ್ಮಕ ಆಂಜನೇಯ ವಿಗ್ರಹ ಬೇಕು ಅಂತ ಹೇಳಿದ್ದಾರೆ. ಅದು ಸ್ಟಾರ್ ರೂಪದಲ್ಲಿ ಇರುತ್ತೆ. ಮೇಲ್ಗಡೆ ಪದ್ಮ ಎಲೆಗಳೆಲ್ಲ ಬರುತ್ತೆ. ಅದರದಲ್ಲಿ ಧ್ಯಾನದಲ್ಲಿ ಮುಖ್ಯ ಪ್ರಾಣದೇವ್ರು ಕೂತಿರ್ಬೇಕು. 4 ಕಡೆಗೆ ಆರ್ಡರ್ ಕೊಟ್ಟಿದ್ದಾರೆ. ಇಂತ ಹೊಸ ಹೊಸ ಕೆಲಸಗಳು ಚಾಲೆಂಜ್ ಆಗಿದಾವೆ. ಒಂದು 4 ಕಡೆಗೆ ವೃಂದಾವನ ವಿಗ್ರಹ ಬೇಕು ಅಂತ ಹೇಳಿದ್ದಾರೆ. ಒಂದ್ 4 ಕಡೆಗೆ ಆಂಜನೇಯನ್ ಮೂರ್ತಿ ಬೇಕು ಅಂತ, ರಾಮ ಸೆಟ್ ಬೇಕು ಅಂತ ಹೇಳಿದ್ದಾರೆ. ಹಿಂಗ್ ಯಾವ್ಯಾವ ಮೂರ್ತಿಗಳು ಬರ್ತವೆ ಎಲ್ಲಾನು ಚಾಲೆಂಜ್ ಆಗಿ ತಗೊಂಡು ಅವರು ಹೊಯ್ಸಳರ ಶೈಲಿ ಮತ್ತೆ ನಮ್ಮ ಮೈಸೂರು ಶೈಲಿ ಅಂತಾನೆ ಒಂದು ವಿಶೇಷತೆ ಇದೆ ಸರ್. ಇಲ್ಲಿ ನಮ್ಮಲ್ಲೇ ಮೈಸೂರು ಶೈಲಿ ಅಂತಾನೆ ವಿಶೇಷತೆ ಇದೆ. ಒಡವೆಗಳು, ಹಿಂದಗಡೆ ಪ್ರಭಾವಳಿಗಳು ನಾವು ಮೈಸೂರವ್ರು ಮಾತ್ರ ಮಾಡ್ತಿದೀವಿ. ಈಗ ತಮಿಳ್ನಾಡು ಕಡೆ ಹೋದ್ರೆ ಉಂಡೆ, ಅವ್ರದೇ ತಮಿಳ್ನಾಡು ಶೈಲಿ ಬೇರೆ. ನಮ್ ಮೈಸೂರಲ್ಲಿ ಆ ಹೊಯ್ಸಳರ ಶೈಲಿನೇ ನಾವ್ ಮೈಸೂರಲ್ಲಿ ಇಟ್ಕೊಂಡಿದೀವಿ. ಅರಮನೆ ಇರೋದ್ರಿಂದ ನಮ್ದೇ ಡ್ರಾಯಿಂಗ್ ಆಗಿ ನಮ್ ಚೇಂಜ್ ಕೆಲ್ಸ ಅಂತ ನಾವು ಪ್ರಾರಂಭ ಮಾಡಿ ಕಲ್ತಿರೋದ, ತಂದೆಯವರು ಹೇಳ್ಕೊಟ್ಟಿರೋದು, ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಿದೀವಿ. ಅದು ಆ ಕೆಲಸದ ವಿಶೇಷತೆ ಚೆನ್ನಾಗಿದೆ. ವೈಭವೀಕರಣವಾಗೂ ಕಾಣುತ್ತೆ, ಅಲಂಕಾರಿಕರಣವಾಗೂ ಇದೆ. ಒಂದು ಮೂರ್ತಿ ಒಬ್ಬ ಭಕ್ತ ಬಂದ್ರೆ ಅವನ ಮನಸ್ಸಲ್ಲಿ ಏನು ಶಾಂತತೆ ಕೊಡ್ಬೇಕು ಅಷ್ಟು ಕೆಲಸ ನಾವು ಮಾಡಕ್ಕೆ ಟ್ರೈ ಮಾಡ್ತೀವಿ ಸರ್. ಈಗ ಮೈಸೂರಿನ ಇರ್ತಕ್ಕಂಥದ್ದು ವೈಶಾಲ ಶೈಲಿ ಅಂದ್ರೆ ಮೈಸೂರು ಶೈಲಿ. ಮೈಸೂರು ಶೈಲಿ ಸರ್. ವೈಶಾಲ ಶೈಲಿ ಅಂದ್ರೆ ಮೈಸೂರು ಶೈಲಿ. ಮೈಸೂರು ಶೈಲಿ ಸರ್. ಅದರಲ್ಲಿ ಹೆಚ್ಚಾಗಿ ಒಡೆಗಳು, ಆಭರಣಗಳು, ಕಿರೀಟಗಳು, ಪ್ರಭಾವಳಿಗಳು ವಿಶೇಷವಾಗಿರುತ್ತೆ. ಏನ್ ಹೇಳಿ, ಇನ್ನೊಂದು ಬೇರೆ ವಿಧಾನ ಅದು ಬಿಟ್ರೆ ಇನ್ನು ತಮಿಳ್ನಾಡು ಶೈಲಿ ಬರುತ್ತೆ. ಇನ್ನ ಬೆಂಗಳೂರಿಂದ ಆಚೆಗೆ ಶಿವಾರ್ಪಟ್ನ ಇದೆ, ಅವ್ರದ್ದೇ ಬೇರೆ ಶೈಲಿ. ಅವ್ರ ಮನುಷ್ಯ ಪ್ರಮಾಣದಲ್ಲಿ ಹೆಂಗಿರುತ್ತೆ ಹಂಗಿರುತ್ತೆ. ವೈಭವೀಕರಣ ಜಾಸ್ತಿ ತೋರ್ಸಲ್ಲ ಅವರು. ಮನುಷ್ಯ ರೂಪ ಹೆಂಗಿರುತ್ತಾನೆ ಉಂಡೆ. ನಮ್ದು ಹಂಗಿಲ್ಲ. ನಮ್ದು ತುಂಬಾ ವಿಶೇಷವಾಗಿ ಕಾಣಂಗೆ ನಾವ್ ಮಾಡ್ಕೊಡ್ತೀವಿ.
ಕೊಡಬೆಗಳಿಂದ ಆಗ್ಲಿ, ಮುಖಭಾವನೆಯಿಂದ ಆಗ್ಲಿ, ಪ್ರಭಾವಳಿಗಳಾಗ್ಲಿ, ನಮ್ದೇ ತರದ್ ನೋಡೋರ್ಗೆ ವಿಭಿನ್ನವಾಗಿ ಕಾಣಂಗೆ ನಮ್ದಿರುತ್ತೆ ಸರ್. ಅಂದ್ರೆ ಸುಮಾರು ಎಷ್ಟು ಶೈಲಿಗಳಿದೆ ಇದು ಶಿಲ್ಪಕಲೆಗಳಲ್ಲಿ? ಮೈಸೂರು ಶೈಲಿ ಅಂದ್ರೆ ವೈಶ್ಯ ಶೈಲಿ ಒಂದು. ಹೌದು ಸರ್. ಆಮೇಲೆ ತಮಿಳ್ನಾಡು ಶೈಲಿ ಬಂದು, ದ್ರಾವಿಡರದೇ ಬೇರೆ, ವೈಶಾಲರದೇ ಬೇರೆ, ಆರ್ಯರದೇ ಬೇರೆ. ಹಾಗೆ ಒಬ್ಬೊಬ್ಬರಿಗೂ ಒಂದು ಶೈಲಿಗಳಿದೆ. ಅದರಲ್ಲಿ ವೈಶಾಲ ಶೈಲಿ ತುಂಬಾ ಶ್ರೇಷ್ಠವಾದ ಆಧುನೀಕರಣವಾಗಿ ಕಾಣುತ್ತೆ. ಅದನ್ನೇ ಮೈಸೂರವರು ಅಳವಡಿಸಿ ಹೆಚ್ಚಿನ ರೀತಿ ಕೆಲಸ ಮಾಡಿದ್ದಾರೆ. ಇವತ್ತು ಮೈಸೂರು ಅರಮನೆಯಲ್ಲಿ ಇರ್ತಕ್ಕಂಥ ಮೂರ್ತಿಗಳು ನೋಡಿದ್ರೆ ಬೇರೆ ತಮಿಳ್ನಾಡವರು ಆಂಧ್ರದಲ್ಲಿ ಮಾಡೋರು ಕೂಡ ಇಷ್ಟು ಸುಂದರವಾಗಿ ಮಾಡಕ್ ಆಗಿಲ್ಲ ಅವ್ರಿಗೆ. ಇದರಲ್ಲಿ ವಿಶಿಷ್ಟವಾಗಿದೆ. ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ತುಂಬಾ ವಿಶೇಷ ಮಾಡಿಸಿದ್ದಾರೆ. ಉದಾಹರಣೆಗೆ ಆ ಗಾಯತ್ರಿ ದೇವಸ್ಥಾನನ ಈ ಮೈಸೂರಿನಲ್ಲಿ ಮಾಡ್ತಕ್ಕಂಥ ಇವರು ಬಸವಣ್ಣ ಶಿಲ್ಪಿಗಳು ಅವ್ರು ಮಾಡ್ದ. ಅವ್ರ ಗುರುಗಳು ಸಿದ್ಧಲಿಂಗ ಸ್ವಾಮಿಗಳು ಗುರುಕುಲ. ಅವರು ಭುವನೇಶ್ವರಿ ದೇವಸ್ಥಾನ ಮತ್ತೆ ಅರಮನೆಯಲ್ಲಿ ಡ್ರಾಯಿಂಗ್ಗಳು ಎಲ್ಲ ತುಂಬಾ ವಿಶೇಷ ಮಾಡಿ ಮೈಸೂರಿಗೆ ಮೆರುಗು ಕೊಟ್ಟಂತವ್ರು. ಅದ್ರ ಹಿನ್ನೆಲೆಯಲ್ಲೇ ನಾವು ಮಾಡ್ಕೊಂಡು ಹೋಗ್ತಿದೀವಿ ಸರ್. ಅವ್ರು ಬೆಳೆಸೋ ನೀವು ಕೃಷ್ಣ ಶಿಲೆಯಿಂದ ವಿಗ್ರಹಗಳು ಮಾಡ್ತೀರಿ, ಬೇರೆ ಯಾವ ಶಿಲೆಗಳನ್ನ ಮಾಡ್ತೀರಾ? ಇಲ್ಲ ಸರ್, ಇದೊಂದೇ ಶಿಲೆ ಒಂದು ಯೂಸ್ ಮಾಡ್ತೀರಾ? ಈ ಸಾಲಿಗ್ರಾಮದಿಂದ ಕೂಡ ವಿಗ್ರಹ ಮಾಡಬಹುದು ಅಂತ ಹೇಳ್ತಾರೆ, ಮಾಡಬಹುದಾ? ಸಾಲಿಗ್ರಾಮ ಶಿಲೆ ಇಲ್ಲ ಸರ್, ಆಗಲ್ಲ ಸರ್, ನಾವ್ ಮಾಡಿಲ್ಲ ಸರ್. ಮಾಡ್ಬೋದು ಅಂತ ನೈಪುಣ್ಯತೆ ಕಲ್ತಿರೋರು ಮಾಡ್ಬೋದೇನೋ ಗೊತ್ತು, ನಮ್ದಿಲ್ಲ ಸರ್. ನಮ್ ಇಲ್ಲೇ ಕೋಟೆ ಸೈಡ್ ಇಂದ ಹೆಗ್ಗಡದೇವನ ಕೋಟೆ ಅಂತ ಬರುತ್ತೆ, ಅಲ್ಲಿ ನಮ್ಗೆ ಕಲ್ ಸಿಗುತ್ತೆ. ಈಗ ಅಯೋಧ್ಯೆಕ್ ಮಾಡಿದ್ರಲ್ಲ ಸರ್, ಅಯೋಧ್ಯೆ ರಾಮಶಿಲೆನು ಇಲ್ಲಿಂದನೇ ಹೋಗಿರೋದು. ಇದರಲ್ಲಿ ಅಷ್ಟು ಪರಿಪೂರ್ಣತೆ ಅಂಶಗಳಿದೆ. ಸೈಂಟಿಫಿಕ್ ಆಗೂ ಕೂಡ ಒಂದು ದೇವರ ಮೂರ್ತಿ, ಒಂದು ಶಿಲೆ ಆಗ್ಬೇಕಾದ್ರೆ ಆ ಛಾಯೆ, ಆ ಕಲೆ, ಆ ಎನರ್ಜಿ ಅಂತ ಡಿವೈಡ್ ಮಾಡ್ತೀವಿ. ಆ ಎನರ್ಜಿ ಆ ಕಲ್ಲಲ್ಲಿ ಸಿಗುತ್ತೆ. ಅದನ್ನ ಬಿಟ್ಟು ಒರಟ್ ಕಲ್ಲಲ್ಲಿ ಆ ಶಕ್ತಿ ಇರಲ್ಲ. ಅದು ನಮ್ಮ ಭಾವನೆ. ಆಯಾ ಜಾಗದಲ್ಲಿ ಹೆಂಗೋ ಗೊತ್ತಿಲ್ಲ, ನಮ್ಮ ಭಾವನೆ ಹಂಗಿದೆ. ನಾವು ಮಾಡದಂತ ತುಂಬಾ 90% ಕೆಲಸ ತುಂಬಾ ಚೆನ್ನಾಗಿ ಆಗಿದೆ, ಸಕ್ಸಸ್ ಆಗಿದೆ. ಒಂದು ದೇವಸ್ಥಾನದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿ ಕೊಟ್ಟ ಮೇಲೆ ವರ್ಷಗಳಿಗೆ ಬೆಳಿತಿದ್ದೇವೆ ಹೊರತು ಅದು ನಶಿಸಿ ಹೋಗ್ತಿಲ್ಲ. ಅದು ನಮ್ ರಿಸಲ್ಟ್. ಅದಕ್ಕೆ ಹೆಂಗೆ ಬೇಕೋ ನಾವು ಆ ಮಾರ್ಗ ನಾವ್ ಇಟ್ಕೊಂಡಿದೀವಿ. ಪೂಜಾದಿಗಳಾಗ್ಲಿ, ಕ್ರಮಾದಿಗಳ ಕೆಲ್ಸಗಳಾಗ್ಲಿ, ಕೊನೆ ಮುಗಿದ ಮೇಲೆ ಕಳೆ ಫೇಸ್ ಇಂದ ಕೊನೆಗೆ ಇಟ್ಕೊಂತೀವಿ. ಆ ಕಳೆ ಕೊಟ್ಟ ಮೇಲೆ ಯಾರು ದರ್ಶನಕ್ಕಿಡಲ್ಲ. ಇಟ್ಟ ಮೇಲೆ ಅದನ್ನ ಪರಿಪೂರ್ಣ ಪಾಲಿಶ್ ಎಲ್ಲ ಮಾಡಾದ್ಮೇಲೆ ಪೂಜಾದಿಗಳು ಮಾಡಿ ಅವ್ರಿಗೆ ಅಧಿವಾಸಗಳು ಕೊಟ್ಬಿಡ್ತೀವಿ. ಊರ್ನವ್ರಿಗೆ ಹ್ಯಾಂಡ್ ಓವರ್ ಕೊಟ್ಬಿಡ್ತೀವಿ. ಅದಾದ್ಮೇಲೆ ಸ್ಥಾಪನೆಗಳಾಗತ್ತೆ. ಒಂದು ಕ್ರಮಾದಿಗಳಾಗಿ ದೇವಸ್ಥಾನ ಕೆಲಸ ಮಾಡ್ತಿದ್ವಿ. ಕ್ರಮ ವಿಶೇಷತೆ ಅನ್ನೋದು ಕ್ರಮದಲ್ಲಿ ಮುಖ್ಯನ ನಾವು ಮಾಡ್ತಿರೋದ್ರಿಂದ ನಮ್ಗೆ ಫೇಲ್ ಅಂತ ಆಗಿಲ್ಲ, ಸಕ್ಸಸ್ ಆಗಿದೆ. ಈಗ ಮೈಸೂರಿನ ರಾಮಾಂಜ ರಥದಲ್ಲಿ ಇರತಕ್ಕಂತ ಕಾಮಕಾಮೇಶ್ವರ ದೇವಸ್ಥಾನದಲ್ಲಿ ಈ ಸಾಲಿಗ್ರಾಮದಿಂದ ಈ ನವಗ್ರಹಗಳ ವಿಗ್ರಹಗಳು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸಾಲಿಗ್ರಾಮದಿಂದ ಕೂಡ ಬೇಕಾದ್ರೆ ಮಾಡ್ಬೋದಾ? ಮಾಡಬಹುದು, ಮಾಡೋರು ಮಾಡಿರ್ತಾರೆ, ನಾವು ಮಾಡಿಲ್ಲ ಅಷ್ಟೇ. ನಾನು ಅಮೃತಶಿಲೆಯಲ್ಲಿ ಮಾಡಿದ್ದೇನೆ. ವೆಂಕಟಕೃಷ್ಣಯ್ಯ ಸ್ಟ್ಯಾಚ್ಯೂ ಇದೆ ನೋಡಿ, ಮೈಸೂರು ಬಸ್ ಸ್ಟ್ಯಾಂಡ್ ಅಲ್ಲಿ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಪಾರ್ಕ್ ಒಳಗೆ. ಆ ಮೂರ್ತಿ ಮಾಡುವಾಗ ರಾಮಾನುಜ ರಸ್ತೆಯಲ್ಲಿ ಇದ್ದಂತ ಒಬ್ಬ ನಾಗೇಂದ್ರ ಸರಸ್ವತಿ ಅನ್ನೋರ ಹತ್ರ ಶಿಷ್ಯವೃತ್ತಿ ಮಾಡ್ತಾ ಅದನ್ನು ಮಾಡಿದ್ವಿ. ಅದು ದೊಡ್ಡ ಮೂರ್ತಿ ವೆಂಕಟಕೃಷ್ಣಯ್ಯ. ಆ ಪಾರ್ಕ್ ಒಳಗೆ ನಿಂತಿದೆ ನೋಡಿ, ದೊಡ್ಡ ಕಲ್ಲಿಂದು ಆ ಮೂರ್ತಿ. ಆಯ್ತು. ಇಲ್ಲಿವರೆಗೆ ತಾವು ಸುಮಾರು 30 ವರ್ಷ ತಾವು ಶಿಲ್ಪ ಕಲಾವಿದರಾಗಿದ್ರಿ. ತಮ್ಗೆ ಯಾರು ಪ್ರಶಸ್ತಿ ಪುರಸ್ಕಾರಗಳು ಬಂದಿದೆ ಸರ್? ಪ್ರಶಸ್ತಿ ಗವರ್ನಮೆಂಟ್ ಕಡೆಯಿಂದ ಏನೂ ಇಲ್ಲ ಸರ್, ಗುರುಗಳ ಕಡೆಯಿಂದ ಮಾತ್ರ ಗೌರವ ಕೊಟ್ಟಿದ್ದಾರೆ. ಸುತ್ತೂರವರು, ಸಿದ್ಧಗಂಗೆಯವರು, ಈ ದೇವರವ್ರ ಮಠದಿಂದ, ಮಠಾಧೀಶ್ವರರಿಂದ ನಮ್ಗೆ ಗೌರವ ಸಿಕ್ಕಿದೆ. ರಾಜಕೀಯವಾಗಿ ರಾಜಕಾರಣಿಗಳಿಂದ ಸರ್ಕಾರದಿಂದ ಏನು ಮಾಡಿಲ್ಲ, ಏನು ಬಂದಿಲ್ಲ ಸರ್. ನಿಮ್ಗೂ ಸರ್ ಯಾವುದೇ ರೀತಿ ಸವಲತ್ತಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದು ಬಂದಿಲ್ಲ ಸರ್. ದೇವಸ್ಥಾನ ಕೆಲಸ ಮಾಡ್ಕೊಡ್ತೀವಿ, ಹೋದಾಗ ಗುರುಗಳು ಪ್ರಶಂಸ್ತಾರೆ ಹೊರತು ಗುರುಗಳಿಂದ ಆಶೀರ್ವಾದ, ಜನದ ಆಸೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋ ಭಯಕ್ಕೆ ಆಶೀರ್ವಾದದಿಂದ ನಾವು ಉಳಿಸ್ತಾ ಇದ್ದೇವೆ ಹೊರತು ರಾಜಕಾರಣಿಗಳಿದ್ದ ಅದೇ ರೀತಿ ಸಿಕ್ಕಿಲ್ಲ ಸರ್. ನಮ್ಗೆ ಮಹತ್ವಾಕಾಂಕ್ಷೆ ಆಗಿ ನಿಮ್ಗೆ ಜೀವನದಲ್ಲಿ ಏನಾರ ಇಂಥದೊಂದು ವಿಗ್ರಹ ಮಾಡ್ಬೇಕು, ಯಾರು ಮಾಡಿದ್ರೆ ಸಾಧನೆ ಮಾಡ್ಬೇಕು ಅಂತ ಏನಾದ್ರು ಭಾವನೆ ಅಂತಲ್ಲಿದ್ಯಾ ಸರ್? ಅಂತದ್ದು ಇನ್ನೂ ಬಂದಿಲ್ಲ. ಈಗ ಮಾಡ್ತಾ ಇದೀವಿ, ಕೆಲಸ ಮಾಡ್ಕೋಯ್ತಿದೀವಲ್ಲ, ಹೋಗ್ತಾ ಇದೀವಿ. ಒಂದು ಬಂದ್ರೆ ಮಾಡ್ಬೇಕು ಅಂತಿದೀವಿ. ಅದು ಬಂದಾಗ ಮಾಡ್ತೀವಿ ಸರ್. ಕೆಲವು ಕಲಾವಿದರುಗಳಿಗೆ ಜೀವನದಲ್ಲಿ ಒಂದು ಮಹತ್ವಾಕಾಂಕ್ಷೆ ಗುರಿ ಇರ್ತದೆ, ನಾನು ಈ ತರ ಒಂದು ವಿಗ್ರಹ ಕಟ್ಟಬೇಕು
ಬೇಲೂರು ಸೋಮನಾಥಪುರದಂತ ವಿಗ್ರಹಗಳು ಕೆತ್ತಬೇಕು. ಆಮೇಲೆ ಇದು ಬೇಲೂರು ಸೋಮನಾಥಪುರ ಇರ್ತಕ್ಕಂಥ ಶಿಲೆಬಾಲಿಕೆಯರ ಗಿಡಗಳನ್ನ ಕೆತ್ತಬೇಕು. ಈ ತರದ್ದೆಲ್ಲ ಆಸೆಗಳು ಇಟ್ಕೊಂಡಿರ್ತಾರೆ. ಆ ತರದ್ದು ಏನಾದ್ರು ಸಾಧನೆ ಮಾಡತಕ್ಕಂಥದ್ದು ಏನಾದ್ರು ಗುರಿಗಳೇ ಇಟ್ಕೊಂಡಿದ್ದೀರಾ ಸರ್? ಸಿಕ್ಕಿದ್ರೆ ಮಾಡ್ತೀವಿ ಸರ್. ಗುರಿ ನಾವು ಸೋಮನಾಥಪುರಕ್ಕೆ ರೆಗ್ಯುಲರ್ ಭೇಟಿ ಕೊಡ್ತಿದ್ದಾಗ ನಮ್ಗೆ ಆಸೆ ಇದೆ ಸರ್. ಆದ್ರೆ ಆ ದೇವಸ್ಥಾನದ ಆರ್ಡರ್ಗಳು ಬರ್ಬೇಕಲ್ಲ ಸರ್, ನಾವು ಮಾಡಿ ಮಳಗಕ್ಕಾಗಲ್ಲ. ಅಲ್ಲ, ಆ ದೇವಸ್ಥಾನ ಕಟ್ಟಾಗೋಗ್ಬಿಟ್ಟಿದೆ, ಕಟ್ಟಾಗಿದೆ. ಶಿಲಾಬಾಲಕಿಯರು, ಶಾಕುಂತಲೆ ಶಿಲಾಬಾಲಕಿಯರದ್ದು ಆರ್ಡರ್ಗಳು ಬಂದ್ರೆ ಚಿಕ್ಕ ಚಿಕ್ಕದೇ ಆಗ್ಲಿ ದೊಡ್ಡದೇ ಆಗ್ಲಿ ಮಾಡಕ್ ಆಸೆ ಇದೆ ಸರ್. ಅದೇ ತರ ಮಾಡ್ಬೇಕು ಅನ್ನೋ ಆಸೆ ಇದೆ. ಅದೇ ತರದ್ ನೋಡಿ ನಾವು ಬಂದಂತ ವಿಗ್ರಹಗಳಲ್ಲಿ ಅಳವಡಿಸ್ಕೊಂಡಿದೀವಿ. ಒಂದು ಅನ್ನಪೂರ್ಣೇಶ್ವರಿ ವಿಗ್ರಹ ಮಾಡಿದ್ವಿ, ಕೆಲವೊಂದೆಲ್ಲ ಅದೇ ತರದ್ದು ಆಭರಣಗಳು, ಕಿರೀಟಗಳು ವಿಶೇಷವಾಗಿ ಮಾಡ್ಬೇಕು ಅಂತ ಅಳವಡಿಸ್ಕೊಂಡೇ ಮಾಡಿದೀವಿ. ಇಲ್ಲಿವರೆಗೆ ತಮ್ಮ ಒಂದು ಶಿಲ್ಪಕಲಾ ಜೀವನ ತಂದೆ ಮತ್ತು ಮಗ ಇಬ್ರು ಕೂಡ ಮುಂದುವರ್ಸ್ಕೊಂಡ್ ಬಂದಿದ್ದೀರಾ. ಈ ಶಿಲ್ಪಕಲೆಯನ್ನ ಕಲಿಬೇಕು ಅಂತ ಇರ್ತಕ್ಕಂಥ ಆಸಕ್ತಿ ಇರತಕ್ಕಂಥ ವ್ಯಕ್ತಿಗಳಿಗೆ ತಾವು ಏನು ಕಿವಿ ಮಾತನ್ನ ಹೇಳಕ್ ಇಷ್ಟಪಡ್ತಿರ್ತಾ? ಶಿಲ್ಪಕಲೆ ತುಂಬಾ ಕಷ್ಟವಾಗಿರುತ್ತ, ಆ ಜೀವನ ಪೂರ್ತಿ ಮುಡಿಪಾಗಿರ್ಬೇಕಾ? ಅವ್ರಿಗೆ ನಿಮ್ಗೆ ಏನೇನೋ ಅದಕ್ಕೆ ಪೂರ್ವಸಿದ್ಧತೆ ಬೇಕು, ದಯಮಾಡಿ ತಿಳಿಸ್ಕೊಡಿ ಸರ್ ನಮ್ಗೆ. ಸರ್, ಶಿಲ್ಪಕಲೆ ಅನ್ನೋದು ಒಂದು ಫ್ಯಾಷನ್ ಆಗಿ ಇಟ್ಕೋಬೇಕು ಸರ್. ಫ್ಯಾಷನ್ ಆಗಿ ಇದ್ದವ್ರು ಮಾತ್ರ ಕಲಿಬೇಕಾದ್ರೆ ಸಾಧ್ಯ. ಇವತ್ತಿನ ಜೀವನಕ್ಕೆ ತುಂಬಾ ಕಷ್ಟ ಇದೆ ಕೆಲಸ. ಯಾಕಂದ್ರೆ ಇವತ್ತು ತುಂಬಾ ಫಾಸ್ಟ್ ಆಗಿ ಹೋಗ್ತಿದೆ ಪ್ರಪಂಚ. ಆದ್ರೆ ಆ ಆಸೆ, ಡ್ರಾಯಿಂಗ್ ಇಂದ ಹಿಡಿದು ಕೆಲಸ ಮಾಡ್ತೀನಿ ಅನ್ನೋದ್ರಿಂದ ಹಿಡಿದು, ನಮ್ಗೆ ಹುಳಿ ಮಿಸ್ ಆಗಿ ಸುತ್ತಿಗೆ ಏಟ್ ಬಿದ್ದಾಗ ಕೈ ಕಿತ್ತೋಗುತ್ತೆ, ಕೈ ಏಟಾಗಿದೆ. ಆದ್ರೆ ತಡ್ಕೊಳ್ಳೋ ತಾಕತ್ ನಮ್ಗಿರ್ಬೇಕು, ಆ ಶಿಲ್ಪಿಗಿರ್ಬೇಕು. ಯಾವುದೇ ತರದ್ದು ನೋವನ್ನೇ ಆಗ್ಲಿ ತಡ್ಕತೀನಿ ಅನ್ನೋ ಹುಡುಗರುಗಳಿಗೆ ಇದು ಒಳ್ಳೆ ಕೆಲಸ ಆಗುತ್ತೆ, ಒಳ್ಳೆ ಜೀವನಕ್ಕೆ ಪಾಠ ಆಗುತ್ತೆ. ಅಂತವ್ರು ತುಂಬಾ ಕಲಿಯೋರಿದ್ದಾಗ ತುಂಬಾ ಶ್ರಮ ಪಟ್ಟು ಕಲ್ತ್ರೆ ತುಂಬಾ ಒಳ್ಳೆ ಕೆಲಸ ಸರ್ ಇದು. ನಾವೂನು ಕಾಲೇಜ್ಗೆ ಹೋಗ್ತಿದ್ವಿ, ಆದ್ರೆ ತಂದೆಯವ್ರ ಕೆಲಸ ನೋಡ್ತಿದ್ವಿ. ಜನಗಳು ಬಂದಾಗ ದೇವ್ರ ಮೂರ್ತಿಗಳಲ್ಲಿ ಸಿಕ್ಕಂತ ಅವ್ರ ಖುಷಿ, ದೇವಸ್ಥಾನಕ್ಕೆ ನಾವು ವಿಗ್ರಹ ಮಾಡಿದಾಗ ಜನ ಬಂದು ನಮ್ನ ಪ್ರಶಂಸಿಸ್ತಾರಲ್ಲ, ಅದೊಂದು ಖುಷಿ ಮುಂದೆ ನಮ್ದೇನು ದೊಡ್ಡದಾಗಲ್ಲ ಸರ್. ಅದನ್ನ ಆ ಆವಿನ ಗುರಿಯಾಗಿ ಇಟ್ಕೊಂಡು ನಾವ್ ಕೆಲ್ಸಕ್ ಬಂದವ್ರು. ಯಾವ್ದೋ ಒಂದು ವಿಗ್ರಹ ಮಾಡ್ಕೊಟ್ಟು ಪ್ರತಿಷ್ಠಾಪನೆಗೆ ಅಂತ ಹೋಗ್ತಿವಲ್ಲ, ಪೂಜಾದಿಗಳು ಈಚೆ ಬಂದಾಗ ನೀವ್ ಒಂದು ಒಳ್ಳೆ ಮೂರ್ತಿ ಕೊಟ್ಟಪ್ಪ ಅಂತ ಊರ್ನ ಜನ ಎಲ್ಲ ಬಂದು ನಮ್ಮನ್ನ ಅಭಿನಂದಿಸ್ತಾರಲ್ಲ, ಆ ಖುಷಿನೇ ನಮ್ಗೆ ಸ್ಫೂರ್ತಿ. ಅದನ್ನ ಆವಿಯಾಗಿ ಇಟ್ಕೊಂಡು ನಾವ್ ಕೆಲಸ ಮಾಡ್ತಾ ಇದೀವಿ, ಮಾಡ್ಕೊಂಡ್ ಬಂದಿದೀವಿ, ಮುಂದುವರ್ಸ್ಕೊತೀವಿ. ಹುಡುಗರು ಅಂತ ಫೀಲಿಂಗ್ ಇರ್ಬೇಕು, ಇನ್ನರ್ ಫೀಲಿಂಗ್ ಒಳಗಡೆ ಆ ಫೀಲಿಂಗ್ ಇದ್ದವ್ರಿಗೆ ಬರ್ಲಿ. ಬಂದವ್ರು ಒಳ್ಳೆ ಕೆಲ್ಸ. ಜೀವನದಲ್ಲಿ ಸಂಸ್ಕೃತಿ, ನಮ್ಮ ಇಂಡಿಯನ್ ಸಂಸ್ಕೃತಿ ನಶಿಸೋಗ್ಬಾರ್ದು, ಇನ್ನು ಮುಂದೆ ಬೆಳಿಬೇಕು. ಬಂದವ್ರಿಗೆ ನಾವು ನಾವು ಕಲ್ತಿದೀವಿ, ನಮ್ ಜೊತೆ ಕೆಲ್ಸ ಕಲೀಲಿ, ಬೆಳೆಸ್ಕೊಂಡು ಹೋಗ್ಲಿ ಅನ್ನೋ ಆಸೆ ಹುಡುಗರಲ್ಲಿ ಹೇಳ್ತೀವಿ ಸರ್. ಈಗ ನಿಮ್ಗೆ ಸಹಾಯಕರಾಗಿ ಯಾರು ಇದ್ದಾರ? ಈಗ ಇದಾರೆ ಸರ್, ಒಂದಿಬ್ರು ಹುಡುಗರು ಇದ್ದಾರೆ ಸಹಾಯಕರಾಗಿ. ಹೆಚ್ಚಿಗೆ ದಪ್ಪ ಕೆಲ್ಸಕ್ ಬೇಕು ಅಂದ್ರೆ ಬೇರೆ ಕಡೆಯಿಂದ ಬರ್ತಾರೆ, ಮಾಡ್ಕೊಂಡು ಹೋಗ್ತಿದೀವಿ ಸರ್. ನಿಮ್ಗೆ ಮದ್ವೆ ಆಗಿದೆ ಸರ್? ಈಗ ಸರ್ ಮದ್ವೆ ಆಗಿದೆ ಸರ್. ಎಷ್ಟು ಜನ ಮಕ್ಕಳು ತಮ್ಗೆ? ಸರ್ ಇಬ್ರು ಸರ್. ಅವ್ರು ಏನ್ ಮಾಡ್ತಾರೆ ಈಗ? ಅವರು ದೊಡ್ಡ ಮಗ ಸ್ಕೂಲ್ಗೆ ಹೋಗ್ತಾನೆ, 3ನೇ ಕ್ಲಾಸು. ಚಿಕ್ಕವನ್ ಈಗ 3 ವರ್ಷ ಸರ್. ಇಬ್ರು ಗಂಡ್ ಮಕ್ಕಳು. ಯಜಮಾನ್ರೆ, ತಮ್ಗೆ ತಾವು ಶಿಲ್ಪಕಲೆಗಳನ್ನ ಮಾಡ್ತಿರ್ಬೇಕಾರೆ ತಾವು ಮದ್ವೆ ಆಗಿದ್ದಾಗ ತಮ್ಮ ಶ್ರೀಮತಿಯವರು ಇದ್ರು, ಮಕ್ಕಳಿದ್ರು, ನಿಮ್ಮ ಶಿಲ್ಪಕಲೆ ನೋಡಿ ಏನನ್ನ ಅಭಿಪ್ರಾಯ ವ್ಯಕ್ತಪಡ್ತಾ ಇದ್ರು? ನಿಮ್ ಹೆಂಗಸಾಗ್ಲಿ ಮಕ್ಕಳಾಗ್ಲಿ? ಇದು ಕಷ್ಟದ ಕೆಲಸ ಅಂತ ಅವರ ಮನ್ಸಲ್ಲಿ ಇತ್ತು ಸಹ. ಆದ್ರೆ ಇದನ್ನ ನಮ್ಮ ಮಗ ಹೇಳ್ದಂಗೆ ಅದನ್ನ ಸಾಧನೆ ಮಾಡ್ಕೊಂಡು ಬಂದಾಗ ತೃಪ್ತಿ ಕೊಡೋ ಅಂತ ಕೆಲ್ಸ. ಯಾಕಂದ್ರೆ ಕಲೆ ಎಲ್ಲಾರ್ಗೂ ಒಲೆಯಲ್ಲ, ಯಾರಿಗೂ ಒಂದಷ್ಟು. ಈ ಉದಾಹರಣೆಯನ್ನ ನಮ್ಗೆ ಸುತ್ತೂರು ಶ್ರೀಗಳೇ ಹೇಳವ್ರೆ, ಎಲ್ರೂ ಈ ಕೆಲಸ ಮಾಡಕ್ಕಾಗಲ್ಲಪ್ಪ, ಯಾರು ರಕ್ತಗತವಾಗಿ ಅಭ್ಯಾಸ ಆಗಿರ್ತಾರೆ ಅವರೇ ಮಾಡ್ಬೇಕು, ಬೇರೆ ಕೆಲ್ಸಗಳು ಯಾರಾದ್ರೂ ಮಾಡ್ಕೊಂಡು ಹೋಗ್ಬೋದು. ಈ ಕಲೆ ಅಂತ ಕಲಾ ಸಂಸ್ಕೃತಿ ಇರೋದು ಅವ್ರವ್ರಿಗೆ ಬರ್ಬೇಕು, ಇದನ್ನೇ ಮುಂದುವರಿಸಿ ಅಂತ ನಮ್ಮ ಮಗಳ ಜೊತೆ ಗುರುಗಳೇ ಹೇಳಿದವ್ರು, ಈಗಿರ್ತಕ್ಕಂಥ ಗುರುಗಳು. ಆದ್ರಿಂದ ಈ ಕಲೆ ತುಂಬಾ ಉತ್ತಮವೇ, ಸಾಧನೆ ಮಾಡಿ ಉದ್ಘಾಟನೆ ಮಾಡ್ಕೋಬೇಕು, ಆವಾಗ ಇದು ಬೆಳೀತೆ ಸರ್, ತಡ್ಕೋಬೇಕು, ಆಗ ತುಂಬಾ ಉತ್ತಮ. ಅದು ಈಗ ಬುದ್ಧಿಯವರು ನಮ್ಗೆ ಆರ್ಡರ್ ಕೊಟ್ಟಿದ್ದೀರಾ? ಅವರು ಅವ್ರ ಕಡೆಯಿಂದನೇ ಎಷ್ಟೋ ಈ ಬಸವಣ್ಣವ್ರ ಮೂರ್ತಿಗಳೆಲ್ಲ ಅವರೇ ಕಳ್ಸ್ಕೊಟ್ಟಿದ್ದು. ಅಲ್ಲಿ ಮೈಸೂರಲ್ಲಿ ಮಾಡೋದಕ್ಕಿಂತ ಈ ಊರ್ಲಿ ಮಾಡೋ ವ್ಯಕ್ತಿಗೆ ಕೊಡಪ್ಪ, ಮಾಡ್ತಾನೆ ಅವನು ಅಂತ ಹೇಳಿ ಕಳ್ಸ್ಕೊಟ್ಟಿದ್ರು. ಮಾಡಿದ್ವಿ, ನೋಡ್ದು ಲಿಂಗ ಪೂಜೆ ಮಾಡೋ ಬಸವಣ್ಣವ್ರು ಮಾಡಿದ್ದು ಅದನ್ನ ನೋಡಿ ಖುಷಿ ಪಟ್ರು. ನಮ್ಮ ಧರ್ಮಕ್ಕೆ ಅವ್ರು ಹೇಳಿದ್ದು
ವೀರಶೈವ ಧರ್ಮಕ್ಕೆ ಕುದುರೆ ಮೇಲೆ ಕೂತಿರೋ ಬಸವಣ್ಣ ಅಲ್ಲ, ಜ್ಞಾನ ಹಿಡ್ಕೊಂಡು ಕೂತಿರೋದಲ್ಲ, ಲಿಂಗ ಪೂಜೆ ಮಾಡೋ ಬಸವಣ್ಣನೇ ಶ್ರೇಷ್ಠ. ಆ ಮೂರ್ತಿ ಇವ್ರು ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿದೆ ಅಂತ ಅವ್ರು ಹೇಳಿ ಸ್ಪೀಚ್ ಅಲ್ಲಿ ಬೈಕಲ್ಲಿ ಅನಂತರ ನಮ್ಗೆ ಸನ್ಮಾನ ಮಾಡಿದ್ರು. ಅದು ಒಂದು ಆಶೀರ್ವಾದ ಅಂತ ತಿಳ್ಕೊಂಡ್ವಿ ನಾವು. ಈಗ ನಿಮ್ಮಂತೆ ನೀವು ಶಿಲ್ಪಕಲೆ ಆಗಿದ್ದೀರಿ. ಈಗ ನಿಮ್ಮ ಮಗ ಅವರು ನಿಮ್ಮನ್ನು ನೋಡ್ಕೊಂಡು ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಅವರು ಶಿಲ್ಪಕಲಾವಿದರಾಗಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಈಗ ನಿಮ್ಮ ಮಗ ಅವ್ರು ಶಿಲ್ಪಕಲಾವಿದರಾಗಿದ್ದಾರಿಂದ ನಿಮ್ಗೆ ಏನ್ ಅನ್ಸುತ್ತೆ? ಈಗ ಹೆಚ್ಚಿನ ರೀತಿ ನಾನು ಒಂದ್ ಭಾಗ ಮಾಡ್ಕೊಂಡ್ ಬರ್ತಾ ಇದ್ದೆ ಸರ್. ಈಗ ನಮ್ಮಿಬ್ಬರು ಮಕ್ಕಳು ಈ ವೃತ್ತಿಯನ್ನ ಮುಂದುವರ್ಸ್ಕೊಂಡ್ ಬಂದ್ಮೇಲೆ ನಮ್ಮ ಹೆಸರು ಇನ್ನು ಹೆಚ್ಚಿನ ರೀತಿ ಬೆಳಕಿಗೆ ಬಂತು. ಈಗ ಎಲ್ಲ ಜನ ನಿಮ್ಮಂತ ಹಿರಿಯರು ನೀವು ಮಾಡ್ದದ್ಕಿಂತ ನಿಮ್ ಮಕ್ಳು ಇನ್ನೂ ಚೆನ್ನಾಗ್ ಮಾಡ್ತಾರೆ ಅಂದಾಗ ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್. ಅದನ್ನ ಗುರುಗಳ ಹತ್ರನೂ ಪ್ರಶಂಸೆ ಆಗಿದೆ. ನಿಮ್ ಹುಡುಗರು ಒಳ್ಳೆ ಹುಡುಗರು ಮಾಡ್ತಾರೆ ಬಿಡಿ, ಇಷ್ಟೇ ಮೇಲೆ ನಮ್ಗೆ ತುಂಬಾ ಸಂತೋಷ ಪಡ ಅಂತದ್ದು. ಆದ್ರೆ ರಾಜಕೀಯವಾಗಿ ರಾಜಕಾರಣಿಗಳಿಂದ ಮಿನಿಸ್ಟ್ರಿಗಳಿಂದ ಏನೇನು ಇಲ್ಲ. ಸ್ಟೇಟ್ ಅವಾರ್ಡ್ ಆಗ್ಲಿ, ಇಲ್ಲಿ ನಮ್ಮ ಹುಡುಗನ್ಗೆ ಅದೇ ಆಸೆ ಇದೆ. ರಾಮನ್ ಮಾಡಿ ಅವನು ಅರುಣ ತಗೊಂಡಂಗೆ ಅಷ್ಟಿದ್ದೇನು ಒಂದ್ ಮಟ್ಟಕ್ಕೆ ನಾವು ರಾಜಕೀಯವಾಗಿ ಹೋಗ್ಬೇಕಲ್ಲ ಅಂತ ನಮ್ ಚಿಕ್ಕ ಮಗನ್ ತುಂಬಾ ಆಸೆ ಇದೆ. ಅವಕಾಶಗಳು ಬಂದ್ರೆ ನಾವು ಮಾಡ್ತೀವಿ. ನಾನು ಎಷ್ಟೋ ರಾಮದೇವ್ರ ಮೂರ್ತಿಗಳು ಮಾಡ್ಕೊಟ್ಟಿದ್ದೀನಿ. ಆದ್ರೆ ಇವರು ಬಾಲರಾಮಂದು ನಮ್ ದೊಡ್ಡ ರಾಮನ್ನ ಮಾಡ್ಕೊಟ್ಟಿದೀವಿ. ಆದ್ರೆ ಅವಕಾಶಗಳು ಬರ್ಬೇಕು ಸರ್, ಬಂದ್ರೆ ಮಾಡ್ತೀವಿ. ನಿಮ್ಮನ್ನ ನಿಮ್ ಕಲೆಯನ್ನ ಗುರುತಿಸಿ ಸರ್ಕಾರ ಆಗ್ಲಿ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಆಗ್ಲಿ, ಇಂಥದ್ದು ದೇವಸ್ಥಾನಕ್ಕೆ ಇಂಥದ್ದು ವಿಗ್ರಹ ಬೇಕು ಅಂತ ಕೆಲಸ ವಹಿಸ್ಬೇಕು ನಿಮ್ಗೆ. ಕೊಟ್ರೆ ಖಂಡಿತ ಮಾಡ್ಕೊಡ್ತೀವಿ ಸರ್. ನಮ್ ಕೈಲಾದ ದುಡಿಮೆನ ನಾವು ಶ್ರಮ ವಹಿಸಿ ನಮ್ಮ ಇಬ್ಬರು ಮಕ್ಕಳು ನಾವು ದುಡ್ಡು ಕೊಡ್ತೀವಿ. ಅದು ಅವರ ಒಂದ ಇದಕ್ಕೆ ತಲುಪ್ಸಂತ ಮಾಡ್ಕೊಡ್ತೀವಿ. ಅವ್ರ ಮೊದ್ಲು ಅವಕಾಶ ಕೊಡ್ಬೇಕು. ನಿಮಗೆ ಶಿಲ್ಪಕಲಾ ಅಕಾಡೆಮಿಯಿಂದ ಯಾವ್ದು ರೀತಿ ಪ್ರೋತ್ಸಾಹ ಇಲ್ಲ ಸರ್, ಯಾವ್ದು ಇದುವರೆಗೂ ಬಂದಿಲ್ಲ ಸರ್. ಅದು ವಿಷಯ ತಿಳಿಯೋದಕ್ಕೆ ನಾನು ಹಳ್ಳಿಲಿ ಉಳಿದ್ಬಿಟ್ಟು ಸಿಟಿಲಿ ಒಳನಾಡ್ಲಿಲ್ಲ. ಒಳನಾಡ್ದಿಂದ ನಂಗೆ ವಿಚಾರ ಗೊತ್ತಾಗದೆ ಮೂಲೆ ಗುಂಪಾಗಿದ್ದೀನಿ. ಇನ್ನು ಮುಂದಾದ್ರೂ ನೀವು ಕೊಟ್ಟಿರೋ ಈ ಮಾರ್ಗದರ್ಶನ ಈ ಯೂಟ್ಯೂಬ್ ಮೂಲಕ ನಾನು ಪ್ರಚಾರಕ್ಕೆ ಬಂದ್ಮೇಲೆ ಈಗಲಾದ್ರೂ ನನ್ನ ಬಗ್ಗೆ ದಿಗ್ಲಿಟ್ಟು ಅವಕಾಶ ಕೊಟ್ರೆ ಖಂಡಿತ ನಾವು ಮಾಡ್ತೀವಿ. ಈಗ ನಿಮ್ ಇಬ್ರು ಮಕ್ಕಳು ಕೂಡ ಶಿಲ್ಪಕಲಾವಿದರಾಗಿದ್ದಾರೆ, ನಿಮ್ಗೆ ಏನ್ ಅನ್ಸುತ್ತೆ? ತುಂಬಾ ಸಂತೋಷ ಸರ್. ಇಬ್ರು ನಮ್ಗೆ ತುಂಬಾ ನಮ್ಮ ಹೆಸರನ್ನ ನಮ್ಮ ಕುಟುಂಬನೂ ಬೆಳಗ್ತಾ ಇದ್ದಾರೆ, ಹೆಸರನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅದು ತುಂಬಾ ಹೆಮ್ಮೆ ಪಡ ಅಂತ ವಿಚಾರ ಸರ್. ನೀವ್ ಮಾಡ್ತಾ ಇರಕ್ಕಂತ ಶಿಲ್ಪಕಲೆಗೂ ನಿಮ್ ಮಕ್ಕಳು ಮಾಡ್ತಾ ಇರತಕ್ಕಂಥ ಶಿಲ್ಪಕಲೆಗೂ ಇಂಪ್ರೂವ್ಮೆಂಟ್ ಕಂಡಿದ್ಯಾ? ಹೌದು ಸರ್. ನಾನು ಒಂದ್ ಭಾಗ ನಂದಲ್ಲ ಸರ್, 50% ನಂದಿತ್ತು. ಇವರು 100% ಅಷ್ಟು ಆಸಕ್ತಿಯಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅದು ನಮ್ಗೆ ಹೆಚ್ಚಾಗಿ ಕಾಣ್ತಾ ಇದೆ. ನಾನು ಒಂದ್ ಮಟ್ಟಕ್ಕೆ ಮಾಡ್ಕೊಂಡು ಹೋಗ್ತಿದ್ದೆ, ನಾನು ಒಬ್ನೇ ದುಡಿತಿದ್ದಾಗ ಇವ್ರು ಬಂದ್ಮೇಲೆ ಇನ್ನೂ ಕಲೆನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತ ಕಾಣುತ್ತೆ ಸರ್ ನಮ್ಗೆ. ಅದು ತುಂಬಾ ಸಂತೋಷ ಪಡೋ ವಿಚಾರ. ನಿಮ್ ಹೆಂಗಸರು ಕೂಡ ಸಂತೋಷ ಇದೆಯಾ? ಮನೆಯಲ್ಲಿ ಎಲ್ಲರೂ ಕೂಡ ಅದೇನಿಲ್ಲ ಸರ್, ನಮ್ ಬಗ್ಗೆ ಅವರು ಪ್ರೋತ್ಸಾಹ ಕೊಡ್ತಾರೆ, ನಮ್ ಬಗ್ಗೆ ಕಾಳಜಿ ವಹಿಸ್ತಾರೆ, ಎಲ್ಲಾ ರೀತಿ ಸಹಕಾರ ಅವರು ಕೊಡ್ತಾರೆ. ಒಟ್ಟು ನಿಮ್ ಮಿಂತೆ ಒಬ್ರು ಹೆಂಗಸಿದ್ದಾರೆ ಸಪೋರ್ಟ್ ಕೊಡೋದಕ್ಕೆ. ಹೌದು, ನಮ್ ಸೊಸೆ ನಮ್ ಹೆಂಗಸರು ಇಬ್ರು ತುಂಬಾ ಸಪೋರ್ಟ್ ಮಾಡ್ಕೊಡ್ತಾರೆ. ಗೋಪಾಲ್ ಕೃಷ್ಣ ಅವರೇ, ನಿಮ್ಮ ತಂದೆಯವರು ಶಿಲ್ಪಕಲೆ ಕೈಗೊಂಡಿದ್ದನ್ನ ಅವ್ರ ಇಡೀ ಫ್ಯಾಮಿಲಿಯವರು ನೋಡಿ ಮೆಚ್ಕೊಂಡು ಅದಕ್ಕೆ ಸೂಕ್ತವಾಗಿ ಸಹಕಾರ ಕೊಟ್ಟಿದ್ದಾರೆ. ಈಗ ನೀವು ಶಿಲ್ಪಕಲೆ ಪ್ರಾರಂಭ ಮಾಡಿದಿರ, ನಿಮ್ಮ ತಂದೆ ತರ ಶಿಲ್ಪಕಲೆ ಪ್ರಾರಂಭ ಮಾಡಿದಿರಾ. ಈಗ ನಿಮ್ಮ ಪತ್ನಿಯವರು ನಿಮ್ಗೆ ಯಾವ ರೀತಿ ಸಹಕಾರ ಕೊಡ್ತಾರೆ ದಯಮಾಡಿ ತಿಳಿಸಿ ಸರ್. ಸಹಕಾರ ಇದೆ ಸರ್, ಅವ್ರದ್ದು ತುಂಬಾ ಸಹಕಾರ ಇದೆ. ನಮ್ಗೆ ಕೈ ಜೋಡಿಸ್ತಾರೆ. ಕೈ ಜೋಡಿಸ್ತಾ ಇರೋದ್ರಿಂದಾನೇ ನಾವು ಕೆಲ್ಸನ ಇನ್ನ ಹೆಚ್ಚಿಗೆ ಮಾಡಕ್ಕೆ ಸಹಾಯ ಆಗಿರೋದು ಸರ್. ಅವರು ಶ್ರದ್ಧಾ ಭಕ್ತಿಯಿಂದ ಪೂಜೆಗಳಾಗ್ಲಿ, ಮನೇಲಿ ನಮಗ್ ಬೇಕಾದಂತದ್ದು ಪೂಜೆಗಳಿಂದ ಹಿಡಿದು ಪ್ರತಿ ಒಂದಕ್ಕೂ ಅವ್ರ ಸಪೋರ್ಟ್ ಇದೆ ಸರ್. ಸಪೋರ್ಟ್ ಇರೋದ್ರಿಂದಾನೆ ನಮ್ಗೆ ಯಾವ್ದೇ ತಂದದ್ದು ತೊಂದರೆ ಆಗ್ದೇನೆ ಅನುಕೂಲನೇ ಜಾಸ್ತಿ ಆಗಿದೆ. ಅವ್ರು ಸಪೋರ್ಟ್ ಇಲ್ದೇನೆ ಇದ್ರೆ ನಾವು ಮಾಡಕ್ ಆಗಲ್ಲ. ಈಗ ಕೆಲವು ಕಡೆ ಏನ್ ಹೇಳ್ತಾ ಇರೋದು, ಈಗ ಹೊಸದಾಗಿ ಸಿಟಿ ಕಡೆಯಿಂದ ಎಂಟದ್ದು ಮದುವೆ ಇದ್ರೆ ಏನಪ್ಪಾ ಇದು ಶಿಲ್ಪಕಲೆ ಯಾರ್ಗ್ ಬೇಕು, ಯಜಮಾನ್ರು ಯಾವ್ದಾರು ಆಫೀಸರ್ ಆಗಿರ್ಬೇಕು, ಸಂಬಳ ತರಬೇಕು, ಸ್ಕೂಟರ್ ಇರ್ಬೇಕು, ಕಾರ್ ಇರ್ಬೇಕು, ಬಂಗ್ಲೆ ಇರ್ಬೇಕು, ಈ ತರದ್ದೆಲ್ಲ ಕೆಲವು ಭಾವನೆಗಳು ಇಟ್ಕೊಂಡಿರ್ತಾರೆ. ಆದ್ರೆ ನಿಮ್ಮ ಪತ್ನಿಯವರು ಯಾವ ಕಡೆ ಬಂದವರು, ಅವರ ಭಾವನೆಗಳು ಹೆಂಗೆ, ನಿಮ್ಮ ಒಂದು ಶಿಲ್ಪಕಲಾಗಳಿಗೆ ಅವರು ಪ್ರೋತ್ಸಾಹ ಕೊಡ್ತಾರ, ಸಪೋರ್ಟ್ ಕೊಡ್ತಾರ, ಹೀಗೆ ದಯಮಾಡಿ ತಿಳಿಸ್ಕೊಡಿ ಸ್ವಲ್ಪ. ಇಲ್ಲ ಸರ್, ಅವರು ಮೂಲತಃ ಹಳ್ಳಿಯವರೇ. KM ದೊಡ್ಡಿ, ಮಂಡ್ಯದ ಪಕ್ಕ KM ದೊಡ್ಡಿ ಅಂತ ಊರಿದೆ, ಅಲ್ಲಿಂದ ಬಂದವ್ರು ಅವರು. ಅಲ್ಲಿ ನಾವು ಫಸ್ಟ್ ಇಂದನು ನಾವ್ ಹಿಂಗೆ ಕೆಲಸ ಮಾಡಕ್ಕೆ ಇದೇ ವೃತ್ತಿಲಿ ಇರೋದ್ರಿಂದ ಅಂತ ಹೇಳಿದ್ವಿ. ಅದನ್ನ ಇಷ್ಟಪಟ್ಟಿದ್ರಿಂದಾನೇ ನಾವು ಮದುವೆ ಆದ್ವಿ. ಅಲ್ಲಿಂದ ಈಗ ಮದುವೆ ಆಗಿ ಸುಮಾರು 10 ವರ್ಷ ಆಯ್ತು.
10 ವರ್ಷದಿಂದ ಯಾವ್ದೇ ತರದ ತೊಂದರೆ ಏನಾಗಿಲ್ಲ. ಒಂದು ದಿನ ಅವರು ತಕರಾಲೆತ್ತಿಲ್ಲ. ಸಪೋರ್ಟ್ ಮಾಡ್ಕೊಂಡೇ ಹೋಗ್ತಿದಾರೆ ಹೊರತು ಇನ್ನ ನಮ್ಗೆ ಅವ್ರು ಬಂದ ಮೇಲೆಯಿಂದನೂ ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ಕೊಂಡು ಹೋಗ್ತಿದೀವಿ. ಅದಕ್ಕೆ ಪೂರಕವಾಗಿ ಈಗ ನಮ್ದು ಕೆಲಸ ಧೂಳು ಸರ್, ಕಲ್ಪುಡಿ ಎಲ್ಲಾ ಆರುತ್ತೆ, ಧೂಳು ಬರುತ್ತೆ. ಒಂದು ದಿನನೂ ಬೇಜಾರ್ ಮಾಡ್ಕೊಳ್ಳದೆ ಕ್ಲೀನ್ ಮಾಡ್ಕೊಂಡು ಮನೆ ಹತ್ರನೇ ಕೆಲಸ ಮಾಡೋದ್ರಿಂದ 3 ಹೊತ್ತು ಊಟದೇ ಆಗ್ಲಿ ಟೀ ಆಗ್ಲಿ ಎಲ್ಲಾ ಅನುಕೂಲ ಮಾಡ್ಕೊಡೋದ್ರಿಂದ ನಾವ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೀವಿ ಸರ್. ಅವರ ಸಪೋರ್ಟ್ ಇಲ್ಲ ಅಂದಿದ್ರೆ ನಾವ್ ಇನ್ನೇನೋ ಎಲ್ಲಾರು ಬೇರೆ ಎಲ್ಲ ಮಾಡ್ಬೇಕಿತ್ತು. ಎಷ್ಟು ಮಟ್ಟಕ್ಕೆ ಆಗತ್ತೆ ಅಷ್ಟ್ರ ಮಟ್ಟಿಗೆ ಇರ್ತಿದ್ವಿ. ಅವ್ರ ಸಪೋರ್ಟ್ ಇರೋದ್ರಿಂದನೇ ಕೆಲ್ಸನ ಇನ್ನೂ ಚೆನ್ನಾಗಿ ಮಾಡ್ಕೊ ಹೋಗ್ತಿದ್ವಿ, ಇಂಟ್ರೆಸ್ಟ್ ಆಗಿ ಮಾಡ್ತಿದ್ವಿ. ಈಗ ನೀವೊಂದು ಹಂತದಲ್ಲಿ ಹೇಳಿದ್ರೆ ಈ ಶಿಲ್ಪಕಲೆ ಅಂತ ವೃತ್ತಿ ಆಗ್ಬಾರ್ದು, ಅದೊಂದು ಪ್ರವೃತ್ತಿ ಆಗ್ಬೇಕು ಅಂತ ತಾವ್ ಹೇಳಿದ್ರಿ. ಮೂಲತಃ ಒಂದು ವೃತ್ತಿ ಇರ್ಬೇಕು, ಜೀವನಕ್ಕೆ ಒಂದು ವೃತ್ತಿ ಇರ್ಬೇಕು. ಈ ಶಿಲ್ಪಕಲೆ ಪ್ರವೃತ್ತಿ ಆಗ್ಬೇಕು ಅಂತ ತಾವ್ ಹೇಳಿದ್ರಿ. ಇದ್ರ ಬಗ್ಗೆ ಏನ್ ಹೇಳ್ತೀರ ತಾವು? ದಯಮಾಡಿ ತಿಳಿಸ್ಕೊಡಿ ಸರ್. ಸರ್ ಅದೇನೆ ಸರ್, ಇದು ಇವತ್ತಿನ ಬಿಸ್ನೆಸ್ ಆಗಿ ಬೆಳೆಯಕ್ ಹೋಗ್ಬಾರ್ದು. ಬಿಸ್ನೆಸ್ ಆಗಿ ತುಂಬಾ ಕಡೆ ಜನ ಆಸೆ ಪಡ್ತಿದ್ದಾರೆ ಬಿಸ್ನೆಸ್ಗೆ. ಇದು ಬಿಸ್ನೆಸ್ ಆಗಿದ್ರೆ ಯಾವ್ದೇ ಕಾರಣಕ್ಕೂ ಶಿಲ್ಪಿ ಆಗಕ್ ಆಗಲ್ಲ. ಯಾಕಂದ್ರೆ ಒಂದು ಶಿಲ್ಪ ಕೆಲಸ ಮಾಡುವಾಗ ನಮ್ಗೆ ಹಣಕಾಸಿನ ವಿಚಾರ ಬರ್ಬೋದು, ಬರ್ದೇನೆ ಇರ್ಬೋದು. ಆದ್ರೆ ತೃಪ್ತಿ ಇರ್ಬೇಕು ನಮ್ಗೆ. ಯಾಕಂದ್ರೆ ತೃಪ್ತಿ ಇದ್ದವನ್ ಮಾತ್ರ ಆ ಕೆಲಸ, ಆ ಕಲೆ ಜೀವಂತವಾಗಿರುತ್ತೆ. ಒಂದು ಮೂರ್ತಿಲಿ ನಾವು ಇವ್ರು ಇಷ್ಟು ದುಡ್ಡು ಕೊಡ್ತಾರೆ ಅಂತ ಅಷ್ಟಕ್ ಮಟ್ಟಕ್ ಮಾತ್ರ ಕೆಲಸ ಮಾಡಿದ್ರೆ ಅದು ಬಿಸ್ನೆಸ್ ಆಯ್ತು. ಎಷ್ಟೇ ಕೊಡ್ಲಿ ಅದಕ್ಕೊಂದು ಜೀವ ತುಂಬಬೇಕು. ಒಂದೊಂದು ಉಳಿ ಏಟಲ್ಲುವೆ ಒಂದೊಂದು ಮಂತ್ರ ಇದೆ ಅಂತ ಹೇಳ್ತಾರೆ. ಆ ಮಂತ್ರದ ಏಟನ್ನ ಆ ಕಲ್ಲಿಗೆ ಕೊಟ್ಟಾಗ ಅದು ಮೂರ್ತಿಯಾಗಿ ಪ್ರಚಾರ ಬರುತ್ತೆ, ಪ್ರಕಾರಕ್ಕೆ ನಿಲ್ಲುತ್ತೆ. ನಿಲ್ಲ ರೀತಿ ನಾವು ಮಾಡ್ಬೇಕು. ಆ ಆಸೆ ಒಲುಮೆ ಇದ್ದಾಗ ಮಾತ್ರ ಸಾಧ್ಯ. ಸಂಪೂರ್ಣವಾಗಿ ನಾವು ಅದನ್ನು ರೂಢಿ ಮಾಡ್ಕೋಬೇಕು. ಈಗ ಅವರು ಪ್ರವೃತ್ತಿ ಇರ್ಬೇಕು ಶಿಲ್ಪಕಲೆಗೆ, ವೃತ್ತಿ ಬೇರೆ ಇಟ್ಕೊಂಡಿರ್ಬೇಕು ಅಂತ ಹೇಳಿದ್ರಿ. ತಾವು ವೃತ್ತಿ ಬೇರೆ ಇಟ್ಕೊಂಡು ಪ್ರವೃತ್ತಿ ಏನಾದ್ರು ಶಿಲ್ಪಕಲೆ ಇಟ್ಕೊಂಡಿದ್ದೀರಾ ಹೇಗೆ? ಇಲ್ಲ ಸರ್, ಇಲ್ಲ ಸರ್, ಪೂರ್ಣ ಪ್ರಮಾಣದಲ್ಲಿ ಇದೇ ವೃತ್ತಿ ಸರ್ ನಮ್ಗೆ. ಪೂರ್ಣ ಪ್ರಮಾಣದಲ್ಲಿ ಇದನ್ನೇ ಅವಲಂಬಿಸ್ಕೊಂಡಿದೀವಿ, ಇದನ್ನೇ ಆವಿಯಾಗಿ ಇಟ್ಕೊಂಡಿದೀವಿ. ಇದೇ ನಮಗ್ ಫ್ಯಾಷನ್ ಸರ್, ಬೇರೆದು ಯಾವುದೂ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ಇದೇನೆ ಶಿಲ್ಪಕಲೆ, ಶಿಲ್ಪ ಕಲಾವಿದರಾಗಿ ಇರ್ತೀವಿ, ತೊಡಗಿಸ್ಕೊಂಡಿದ್ದಾರೆ. ಈ ಒಂದು ವೃತ್ತಿ ಕೈಗೊಂಡ್ರೆ ನಮ್ಗೆ ಜೀವನಕ್ಕೆ ತೃಪ್ತಿ ಇದೆಯಾ? ಮನಸ್ಸಿಗೆ ತೃಪ್ತಿ ಇದೆಯಾ? ತೃಪ್ತಿ ಇದೆ ಸರ್, ತೃಪ್ತಿ ತುಂಬಾ ಇದೆ ಸರ್. 100ಕ್ಕೆ 100 ಪಟ್ಟು ತೃಪ್ತಿ ಇದೆ. ನಮ್ಗೆ ಯಾವ್ದೇ ತರದ್ದು ತೊಂದರೆ ಆಗೇ ಇಲ್ಲ ಸರ್ ಈ ಕೆಲಸದಿಂದ. ಜೀವನ ಹೇಳದ್ವಲ್ಲ ಸರ್, ಈ ಕೆಲಸಕ್ಕೆ ನಾವು ಬಂದ ಮೇಲೆ ಜೀವನ ತುಂಬಾ ಚೆನ್ನಾಗಿ ನಡೀತಿದೆ. ನಾವು ಹೊರಗಡೆ ಹೋಗಿ ಯಾರ್ದೋ ಕೈ ಹಾಳಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾಗ್ಲೂ ಇಷ್ಟು ಬದುಕ್ತಿದ್ದೋ ಗೊತ್ತಿಲ್ಲ. ನಮ್ಮ ಹತ್ರಕ್ಕೆ 4 ಕಡೆಯಿಂದ 4 ಜನ ಬರ್ತಾರೆ, ಮಾತಾಡ್ತಾರೆ, ವಿಚಾರಗಳು ವಿಭಿನ್ನವಾಗ್ತವೆ, ಅನುಭವಗಳು ಸಿಗ್ತಾ ಇದಾವೆ. ಅನುಭವ ತುಂಬಾ ಆಗಿದೆ ಸರ್. ಅನುಭವ ಶಿಲ್ಪಿ ಆದವನು ಕಲ್ಲನ್ನ ಹೆಂಗ್ ಕೆತ್ತನೋ ಅದೇ ರೀತಿ ಅವನ ಜೀವನನೂ ಅನುಭವದ ರೂಪದಲ್ಲಿ ಇರುತ್ತಲ್ಲ, ಆ ಮಟ್ಟಕ್ಕೆ ನಮ್ದು ಆಗಿದೆ ಸರ್. ಈಗ ಸಾಮಾನ್ಯ ವ್ಯಕ್ತಿ ಇರ್ತಾರೆ, ಎಲ್ಲೋ ಕೆಲ್ಸಕ್ಕೆ ಸೇರ್ಕೊಂಡಿರ್ತಾರೆ, ಸಂಬಳ ಬರ್ತದೆ, ಜೀವನ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಒಂದು ವಿಶೇಷವಾದಕ್ಕಂತ ಶಕ್ತಿ ಏನಪ್ಪಾ ಅಂದ್ರೆ ಕಲಾಶಕ್ತಿ. ಕಲಾಶಕ್ತಿ ಅಂದ್ರೆ ಚಿತ್ರ ಕಲಾವಿದ ಆಗ್ಬಹುದು, ಶಿಲ್ಪ ಕಲಾವಿದ ಆಗ್ಬೋದು, ಹಾಡುಗಾರಿಕೆ ಕಲಾವಿದರಾಗ್ಬೋದು, ನಾಟಕ ಕಲಾವಿದರಾಗ್ಬೋದು, ನಾಟ್ಯ ಕಲಾವಿದರಾಗ್ಬೋದು. ಈ ಕಲಾವಿದರಿಗೆ ದೇವರೊಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಕೊಟ್ಟಿರ್ತಾನೆ, ಅದೇನೆ ಕಲೆ. ಕಲೆಯಲ್ಲಿ ನಾನಾ ಪ್ರಕಾರಗಳಿದೆ. ಸಾಮಾನ್ಯ ವ್ಯಕ್ತಿಗೂ ಕೂಡ ಕಲಾವಿದರಿಗೂ ತುಂಬಾ ವ್ಯತ್ಯಾಸ ಇದೆ. ಕಲಾವಿದರು ಅವರ ಕ್ಷೇತ್ರದಲ್ಲಿ ಸಾಧನೆ ಬೇಕಾದ್ರೆ ಮಾಡ್ಬೋದು, ಆದ್ರೆ ಸಾಮಾನ್ಯ ವ್ಯಕ್ತಿ ಅವ್ನೇನ್ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾನ ಸಾಮಾನ್ಯ ವ್ಯಕ್ತಿಯಾಗಿ ಸಾಯ್ಬೇಕಾಗೈತೆ. ಆದ್ರೆ ಶಿಲ್ಪ ಕಲಾವಿದರಾಗ್ಲಿ ಕಲಾವಿದರಾಗ್ಲಿ ದೇವರು ಕೊಟ್ಟಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಜ್ಞಾನದಲ್ಲಿ ಅವ್ರ ಕ್ಷೇತ್ರದಲ್ಲಿ ಮುಂದುವರ್ಕೊಂಡು ಒಳ್ಳೆಯ ಸ್ಥಾನ ಪಡ್ಕೊಂಡು ಅವರು ತಮ್ಮ ಕಲೆಯಿಂದ ವಿಶೇಷ ಕಲೆಯನ್ನ ಒಂದು ಹೊರಹೊಮ್ಮಿಸ್ಕೊಂಡು ಕಲೆ ನೋಡೋರು ಕೂಡ ಸಂತೋಷ ಕೊಡ್ತಾರೆ. ದೇವ್ರ ವಿಗ್ರಹ ಕೂಡ ಆಗುತ್ತೆ, ಚಿತ್ರಕಲೆ ಕೂಡ ಆಗುತ್ತೆ. ಹಲವಾರು ಜನ ನೋಡಿ ಸಂತೋಷ ಪಡ್ತಾರೆ. ಇದ್ರ ಬಗ್ಗೆ ತಾವು ಸ್ವತಃ ತಾವು ಕಲಾವಿದರಾಗಿದ್ರಿಂದ ಏನು ನಿಮ್ಗೆ ನಿಮ್ಮ ಅನುಭವದಲ್ಲಿ ಹೇಗೆ ಸಾಮಾನ್ಯ ಮಾನವನಿಗೂ ಕಲಾವಿದರಿಗೂ ವ್ಯತ್ಯಾಸ ಏನು, ಅದರ ಒಂದು ವಿಚಾರ ತಿಳಿಸ್ಕೊಡಿ ಸರ್ ನಮ್ಗೆ. ಸರ್ ವ್ಯತ್ಯಾಸ ಜೀವನ ಒಂದೇ ಆಗಿರುತ್ತೆ. ಆ ಭಾವನೆ ಇರುತ್ತಲ್ಲ ಸರ್, ಒಬ್ಬ ಮನುಷ್ಯನ ಭಾವನೆಗೂನು ಶಿಲ್ಪಿಯ ಭಾವನೆಗೂನು ಬೇರೆನೆ ಇರುತ್ತೆ. ಅವ್ನು ನೋಡೋ ರೀತಿ, ಮಾತಾಡ್ಸೋ ರೀತಿ, ನಡ್ಕೊಳ್ಳೋ ರೀತಿ
ಮನುಷ್ಯನ ವಿಕಸನನೇ ಇದರಲ್ಲಿ ಕಾಣೋದು ಸರ್. ಯಾಕಂದ್ರೆ ಕೆಲಸ ಮಾಡೋದೇ ಒಂದ್ ದೊಡ್ಡದು ಕಿನ್ನ ಹೆಚ್ಚಾಗಿ ಆ ವಿಕಸನ ಒಬ್ಬ ಮನುಷ್ಯನಾಗಿ ಹುಟ್ಟದ ಮೇಲೆ ಏನ್ ಚೇಂಜಸ್ ಕಾಣುತ್ತೆ ಅನ್ನೋದು ಈ ಕಲೆಯಲ್ಲಿದೆ. ಈ ಮಣ್ಣಿನ ಗುಣನೇ ಅಂತದ್ದು. ಅದಕ್ಕೆ ಅವಲಂಬಿಕೊಂಡು ಹೋಗದೆ ಮುಖ್ಯವಾಗಿರ್ಬೇಕಾದಂತ ಅಂಶ. ಅದು ಒಳಕ್ ಹೋದಾಗ್ಲೇ ಅದ್ ಸಿಗೋದು. ಯಾಕಂದ್ರೆ ಪ್ರತಿಯೊಬ್ರು ಮಾತಾಡ್ತಾರೆ, ಜೀವನ ನಡೀತಿರುತ್ತೆ. ನಮ್ಮ ಶಿಲ್ಪಿಯ ಜೀವನನೇ ಬೇರೆನೆ, ನಮ್ ಜೀವನನೇ ಬೇರೆ. ಅಲ್ಲಿ ಬದುಕದಾಗ್ಲೇ ಅದ್ರ ಅನುಭವ ಗೊತ್ತಾಗೋದು. 4-6 ಜನದ ಜೊತೆ ಕೆಲ್ಸಕ್ಕೆ ಆರಕ್ಕೆ ಅಂತ ದೇವಸ್ಥಾನಕ್ಕೆ ಹೋದಾಗ ನಮ್ಮನ್ನ ನೋಡೋ ರೀತಿ ಬೇರೆ, ಆ ಅನುಭವನೇ ಬೇರೆ ರೀತಿ ಇರುತ್ತೆ ಸರ್. ಶಿಲ್ಪ ಮಾಡ್ದವನು ಗುರುವಿನ ಸಮಾನ ಅಂತ ಜನ ಕಾಣ್ತಾರೆ. ಆ ಗುರುವಿನ ಸಮಾನ ಆಗ್ಬೇಕಾದ್ರೆ ಅನುಭವ ನಮಗ್ ದೊಡ್ಡದಾಗಿರುತ್ತೆ. ಅನುಭವ ಪಟ್ಟದಾಗ್ಲೇನೆ ಆ ಒಳಗಡೆ ಆ ದೈವಿಕ ಶಕ್ತಿ ನಮ್ಮಲ್ಲೂ ವೃದ್ಧಿ ಆದಾಗ್ಲೇನೆ ನಮ್ಮ ಬದುಕು ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಸರ್ ಈಗ. ತಾವೀಗ ಶಿಲ್ಪಿ ಆಗಿರತಕ್ಕಂತ ಇದರಿಂದ ಈ ವೃತ್ತಿ ನಿಮ್ಗೆ ಸಂತೋಷ ಸಿಕ್ಕಿದೆ. ತುಂಬಾ ಇದೆ ಸರ್. ಈ ಸಂತೋಷ ಏನಪ್ಪಾ ಅಂದ್ರೆ ನೀವು ಶಿಲ್ಪಕಲೆ ಸಂತೋಷ ಪಡ್ತೀರಿ. ಅದನ್ನ ದೇವಸ್ಥಾನಕ್ಕಾಗ್ಲಿ ಯಾರಿಗಾರಾಗ್ಲಿ ಅವಶ್ಯಕತೆ ಯಾರ ಕೊಟ್ರೆ ಅವ್ರದ್ದು ಕೂಡ ನೋಡಿ ಸಂತೋಷ ಪಡ್ತಾರೆ. ಆ ಸಂತೋಷದಲ್ಲಿ ನೀವು ಸಂತೋಷ ಕಾಣ್ತೀರಿ. ಹೌದು ಸರ್. ಇಲ್ಲಿವರೆಗೆ ತಾವು ನಿಮ್ಮ ಅನುಭವಗಳನ್ನ ಯಜಮಾನ್ರು ಮತ್ತು ತಾವು ಇಬ್ರು ಕೂಡ ಎಲ್ಲ ತಿಳ್ಕೊಂಡಿದ್ದೀರಿ. ಈಗ ನಿಮ್ಮ ಒಂದು ವೃತ್ತಿ ವಿಚಾರವಾಗಿ ಎಲ್ಲ ಮಾತಾಡಾಯ್ತು. ನಿಮ್ಮ ಸಾಂಸಾರಿಕ ವಿಚಾರವಾಗಿ ಯಜಮಾನ್ರು ನಿಮ್ಮ ಪತ್ನಿಯವರು ಇದಾರಲ್ವಾ? ಪತ್ನಿಯವರು ಮತ್ತೆ ನಿಮ್ಮ ಪತ್ನಿಯವರು ಮಕ್ಕಳು ದಯಮಾಡಿ ಪರಿಚಯ ಮಾಡ್ಕೊಡ್ಬೇಕಲ್ಲ, ಮಾಡ್ಕೊಡ್ತೀರಾ? ಆಯ್ತು ಸರ್. ವೀಕ್ಷಕರೇ, ಇಲ್ಲಿವರೆಗೆ ತಾವು ಮೌಸಂಬಾಯಿನಲ್ಲಿರತಕ್ಕಂಥ ರಾಜಾಚಾರ್ ಶಿಲ್ಪಕಲಾವಿದರು ಮತ್ತು ಅವ್ರ ಮಗ ಗೋಪಾಲ್ ಕೃಷ್ಣ ಅವ್ರನ್ನ ಪರಿಚಯ ಮಾಡ್ಕೊಂಡಿದ್ವಿ. ಈಗ ಇನ್ನೊಬ್ಬ ಪುತ್ರ ಸದಾಶಿವನ್ ಅವರು ಬಂದಿದ್ದಾರೆ. ಈಗ ಅವ್ರ ವಿಚಾರ ತಿಳ್ಕೊಳ್ಳೋದು ಬನ್ನೀಗ. ನಮಸ್ಕಾರ ಸದಾಶಿವರವರೇ. ನಮಸ್ಕಾರ ಸರ್. ತಾವು ತಮ್ಮ ತಂದೆಯವರು ಮತ್ತು ತಮ್ಮ ಅಣ್ಣವರು ಈ ಒಂದು ಶಿಲ್ಪಕಲೆ ಬಗ್ಗೆ ಯಾವ ರೀತಿ ಬೆಳ್ಕೊಂಬಂದ್ರು ಅದೆಲ್ಲ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಈಗ ತಾವು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ, ಪ್ರೌಢಶಾಲೆ ಅಭ್ಯಾಸ ಮತ್ತು ಪದವಿನ ಎಲ್ಲಿ ತಾವು ಮಾಡಿದ್ರೆ ದಯಮಾಡಿ ತಿಳಿಸ್ಕೊಡಿ ಸರ್. ಸರ್, ನಾನು ಪ್ರಾಥಮಿಕ ಶಾಲೆಯಲ್ಲ ನಮ್ಮ ಮೊಸನಬಾಯನಹಳ್ಳಿಯಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7th ಸ್ಟ್ಯಾಂಡರ್ಡ್ ವರ್ಗು ಇಲ್ಲೇ ಓದ್ದೆ ಸರ್. ಅದಾದ ಮೇಲೆ ಮೈಸೂರಲ್ಲಿ JSS ಸ್ಕೂಲಲ್ಲಿ SSLC ಮುಗಿಸ್ದೆ ಸರ್, ಕಂಪ್ಲೀಟ್ ಮಾಡಿದೆ. ಅದಾದ್ಮೇಲೆ JSSL PUC ಮಾಡಿದೆ ಸರ್. ಅದಾದ್ಮೇಲೆ ಬನ್ಮೇಸ್ ಅಲ್ಲಿ BCom ಮುಗಿಸಿ ನಂತರ ಶಿಲ್ಪಕಲಾ ಪ್ರವೃತ್ತಿಯಾದ ನಮ್ಮ ತಂದೆಯವರ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ತಾವು ಡಿಗ್ರಿ ಆದ್ಮೇಲೆ ಶಿಲ್ಪಕಲೆಗೆ ತೊಡಗಿಸ್ಕೊಂಡ್ರ ತಾವು? ಸರ್ ಇಲ್ಲ, ಡಿಗ್ರಿ ಆದ್ಮೇಲೆ ಅಂತ ಏನಿಲ್ಲ ಸರ್. ನಾನು ಚಿಕ್ಕದ್ರಿಂದನೂ ಸರ್ ಶಿಲ್ಪಕಲೆ ತುಂಬಾ ಆಸಕ್ತಿ ಇರೋದ್ರಿಂದ ಸರ್ ನಾನು ಪ್ರೈಮರಿ ಸ್ಕೂಲ್ ಅಲ್ಲೇ ಇದ್ದಾಗ್ಲಿಂದಾನು ಈ ಚಾಕ್ ಪೀಸ್ ಸೀಮೆ ಸುಣ್ಣಲ್ಲಿ ಸರ್ ಅದ್ರಲ್ಲೇ ನಾನು ಎಲ್ಲಾನು ಪ್ರಯತ್ನ ಪಡ್ತಿದ್ದೆ ಸರ್. ಮತ್ತೆ ಈ ಸರಪಳಿಗಳು ಮತ್ತೆ ಈ ಸ್ಟ್ಯಾಚು ವಿಗ್ರಹಗಳೆಲ್ಲಾನು ಅದ್ರಲ್ಲೇ ಟ್ರೈ ಮಾಡ್ತಿದ್ದೆ ಸರ್. ನಮ್ ತಂದೆಯವ್ರು ಏನ್ ಮಾಡ್ತಿದ್ರು ಅದನ್ನ ನೋಡ್ಕೊಂಡ್ ಮಾಡ್ತಿದ್ದೆ ಸರ್. ಅದರಿಂದ ಹಂಗೆ ನಂತರ ಅದೇ ತರ ಪ್ರಾಕ್ಟೀಸ್ ಮಾಡಿ ತಂದೆಯವರ ಜೊತೆಲೆ ಇತ್ಕೊಂಡ್ ಮಾಡ್ತಾ ಈ ಶಿಲ್ಪಕಲಾ ಕೆಲ್ಸದ್ದು ವಿದ್ಯೆ ನಮ್ ತಂದೆಯವರ ಮುಖಾಂತರ ಕಲ್ತ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೀನಿ ಸರ್. ಸಾಮಾನ್ಯವಾಗಿ ಗಂಡ್ಮಕ್ಳಲ್ಲಿ ತಂದೆ ಏನು ಕೆಲಸ ಕಲ್ತ್ಕೊಂಡಿರ್ತಾರೆ, ತಂದೆ ಕೆಲಸ ನನಗೆ ಬೇಡ, ನಾನೇ ಬೇರೆ ವಿದ್ಯಾಭ್ಯಾಸ ಮಾಡ್ಕೊಂಡು ಸರ್ಕಾರಿ ವೃತ್ತಿ ಕೈಗೊಳ್ತೀನಿ ಅಂತ ಕೆಲವು ಮನೆ ಬಾಣಗಳು ಇರ್ತವೆ. ಆದ್ರೆ ತಾವು ತಂದೆಯವರು ಶಿಲ್ಪಕಲಾವಿದರಾಗಿದ್ರೆ ಶಿಲ್ಪಕಲೆ ಮುಂದುವರ್ತಿ ಅಂತ ಮನಸ್ಸಿಗೆ ಬಂದಿದ್ದು ಹೇಗೆ ಮತ್ತು ಏಕೆ? ಸರ್ ಏಕೆ ಅಂತಂದ್ರೆ ಸರ್, ಆ ಶಿಲ್ಪಕಲೆ ಅನ್ನೋದು ಸರ್ ನಮ್ ತಂದೆಯವರು ಏನು ಮಾಡ್ಕೊಂಡು ಹೋಗ್ತಿದ್ರು, ಆ ಮಾಡ್ತಾರ ಕೆಲ್ಸ, ಆ ಡ್ರಾಯಿಂಗು, ಆ ರೀತಿ, ಆ ನೀತಿಗಳು ನಮ್ ಮನ್ಸಿಗೆ ತುಂಬಾ ಹತ್ತಿರವಾಗಿ ಹೋಗ್ತಾ ಇತ್ತು ಸರ್. ಅದ ಪ್ರತಿ ದಿನ ನೋಡ್ತಾ ಇದ್ವಲ್ಲ ಸರ್, ಅವ್ರು ಏನ್ ಮಾಡ್ತಿದ್ರು ಅದೆಲ್ಲ ನೋಡ್ತಾ ನಮ್ಗೆ ಆಸಕ್ತಿ ಜಾಸ್ತಿ ಹೋಯ್ತು ಸರ್. ಅದ್ರಲ್ಲೇ ಆಸಕ್ತಿ ಜಾಸ್ತಿ ಹೋಯ್ತು. ಅದೇ ನಮ್ಗೆ ಇಷ್ಟವಾದಂತ ಕೆಲ್ಸ ಆಯ್ತು, ಪ್ರವೃತ್ತಿ ತರ ಆಯ್ತು. ನಮ್ಗೆ ಏನಂದ್ರೆ ಇದೇ ನಮ್ಗೆ ತುಂಬಾ ಇಷ್ಟವಾದಂತ ಕೆಲ್ಸ ಆಯ್ತು ಸರ್. ಹಾಗಾಗಿ ಈ ಸರ್ಕಾರಿ ಕೆಲ್ಸ ಎಲ್ಲ
ಪ್ರಯತ್ನ ಪಟ್ವಿ ಸರ್. ಆದ್ರೂ ಅದೆಲ್ಲ ಪ್ರಯತ್ನ ಪಡೋದ್ಕಿಂತ ಹೆಚ್ಚಾಗಿ ನಮ್ ತಂದೆ ವೃತ್ತಿನೇ ಇರ್ಬೇಕಾದ್ರೆ ಇದನ್ನ ಉನ್ನತವಾಗಿ ತಗೊಂಡೋಗ್ಬೇಕು ಅನ್ನೋ ಆಸೆಯಿಂದ ಸರ್ ಈ ಕೆಲ್ಸ ಎಲ್ಲಾನು ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ನಿಮ್ಮ ಶಿಲ್ಪಕಲೆ ಕಲಾವಿದ ತೃಪ್ತಿ ಇದೆ ನಿಮಗೆ ಸರ್? ತುಂಬಾ ತೃಪ್ತಿ ಇದೆ ಸರ್. ಯಾವ ವಿಗ್ರಹಗಳನ್ನ ತಾವು ಮಾಡಿದೀರಾ ಸರ್? ಎಲ್ಲಾ ವಿಗ್ರಹಗಳು ಮಾಡಿದೀವಿ ಸರ್. ನಾವು ಎಕ್ಸ್ಪೆಷಲಿ ದೊಡ್ಡ ವಿಗ್ರಹಗಳಂದ್ರೆ ಅನ್ನಪೂರ್ಣೇಶ್ವರಿ ಮಾಡಿದೀವಿ, ಮತ್ತೆ ಸ್ಟ್ಯಾಚುಗಳು ಬಸವಣ್ಣ ಸ್ಟ್ಯಾಚುಗಳು ಮಾಡಿದೀವಿ, ಸಿದ್ಧಗಂಗಾ ಸ್ಟ್ಯಾಚುಗಳು ಮಾಡಿದೀವಿ, ಮತ್ತೆ ಈ ಶಕ್ತಿ ದೇವರುಗಳು, ಮತ್ತೆ ಸ್ವಾಮಿ ವಿಗ್ರಹಗಳು, ಯಾವ ಕೆಲಸದಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಮತ್ತೆ ವುಡ್ ಕಾರ್ವಿಂಗು ಮಾಡ್ತೀವಿ ಸರ್. ಮರದಲ್ಲಿ ಕೆತ್ತನೆ ಕೆಲಸ, ಆ ಕಾರ್ವಿಂಗ್ ಕೆಲಸನು ಮಾಡ್ತೀವಿ. ಹಾಗಾಗಿ ತುಂಬಾ ತೃಪ್ತಿ ಇದೆ ಸರ್. ಎಲ್ಲಾ ಕೆಲಸನೂ ಮಾಡ್ತೀವಿ. ಒಟ್ಟು ತಾವು ತಮ್ಮಿಗೆ ಸಹಾಯಕರಾಗಿ ಅವ್ರನ್ನ ಕೆಲಸ ಕಲ್ತ್ಕೊಂಡು ತಾವು ಕೂಡ ಈಗ ಶಿಲ್ಪಕಲಾವಿದರಾಗಿ ಮುಂದುವರೆದಿರಾ. ಶಿಲ್ಪಕಲಾವಿದರಾಗಿರೋದಕ್ಕೆ ಯಾವುದೇ ರೀತಿ ಅಂಜಾಗ್ಲಿ ಅಳಕಾಗ್ಲಿ ಬೇಜಾರಾಗ್ಲಿ ಇಲ್ಲ ಸರ್. ಸಂತೋಷದಿಂದ ನೀವು ಈ ಒಂದು ಕಲೆಯಲ್ಲಿ ತಾವು ತೊಡಗಿಕೊಂಡಿದ್ದೀರಾ. ಹೌದು ಸರ್, ತುಂಬಾ ಸಂತೋಷ ಇದೆ ಸರ್. ಅವ್ರ ಜೀವನದಲ್ಲಿ ಏನಾದ್ರು ಮಹತ್ವಾಕಾಂಕ್ಷೆ ಇದೆಯಾ? ಇಂಥದ್ದೊಂದು ಶಿಲ್ಪಕಲೆ ಮಾಡ್ಬೇಕು ಅಂತ ಏನಾದ್ರು ಇದೆಯಾ, ಮನಸ್ಸಲ್ಲಿ ಇದೆಯಾ? ಹೌದು ಸರ್, ತುಂಬಾ ಶಿಲ್ಪಕಲೆಯಲ್ಲಿ ಯಾವ್ದಾದ್ರು ಒಂದು ಉನ್ನತವಾಗಿರಂತ ಕೆಲಸ ಮಾಡ್ಬೇಕು ಅಂತ ತುಂಬಾ ಆಸಕ್ತಿ ಇದೆ ಸರ್. ಆಸಕ್ತಿ ಇರದೆ ಏನಾದ್ರೂ ಒಂದ್ ಮಾಡ್ಬೇಕು ಅನ್ನೋ ಇದಿದೆ ಸರ್. ಅಂದ್ರೆ ನಮ್ಗೆ ಹಳ್ಳಿಲಿರೋದ್ರಿಂದ ಸ್ವಲ್ಪ ಗುರ್ಸ್ಕೊಳ್ಳೋದು ಸ್ವಲ್ಪ ಕಡಿಮೆ ಇತ್ತು ಸರ್. ಅದರಿಂದ ನಾವು ನಮ್ ತಂದೆಯವರ ಹೆಸರು ಇರೋದ್ರಿಂದ, ನಮ್ ತಂದೆಯವರು ಸುಮಾರು ಒಂದ 50 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಆ ಹೆಸರಿಂದ ಮಾಡ್ಕೊಂಡ್ ಹೋಗ್ತಾ ಇದೀವಿ. ಉನ್ನತ ಕೆಲಸ ಸಿಕ್ತಂಗೆ ನಮ್ದು ಹೆಸರು ಬೆಳೆಯುತ್ತೆ ಸರ್. ನಾವೇನಾದ್ರೂ ಒಂದು ಅವಾರ್ಡ್ ಮಾಡಂತ ಕೆಲಸ ಒಂದು ಮಾಡ್ಬೇಕು ಅನ್ನೋ ಛಲ ಆಸಕ್ತಿ ತುಂಬಾ ಇದೆ. ಮಾಡಿ ಏನಾದ್ರು ತೋರ್ಸ್ಬೇಕು ಸರ್. ಅವಾರ್ಡ್ ಸಿಕ್ಬೇಕು ಅಂದ್ರೆ ನೀವು ಈ ಮೈಸಂಬಾಜಿನಲ್ಲಿ ಸಿಟಿಯಿಂದ ದೂರ ಬಂದಿದ್ದೀರಾ. ಮೈಸೂರಿಂದ ಸಿಟಿಗೆ ಬಂದು ಅಲ್ಲಿ ಏನಾದ್ರೂ ಒಂದು ಶಿಲ್ಪಕಲಾ ಕೇಂದ್ರ ಸ್ಥಾಪನೆ ಮಾಡಿ ಅಲ್ಲಿ ಹಲವಾರು ಜನ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡುವಂಥದ್ದು, ಹೊಸ ಶಿಲ್ಪಕಲೆಗಳನ್ನು ಮಾಡ್ತಕ್ಕಂಥದ್ದು ಸಮಾಜದ ಕಣ್ಣಿಗೆ, ಸರ್ಕಾರದ ಕಣ್ಣಿಗೆ ಬೀಳುವಂತಾದ್ರೆ ನಿಮ್ಗೆ ಪ್ರಶಸ್ತಿ ಪುರಸ್ಕಾರಗಳು ಬರೋದಕ್ಕೆ ಸಾಧ್ಯತೆ ಇದೆ. ಹೌದು ಸರ್. ಏನಪ್ಪಾ ಅಂದ್ರೆ ಸಿಟಿಯಿಂದ ದೂರ ಇದ್ದು ನೀವು ಸರ್ಕಾರದಿಂದ ಸಮಾಜದಿಂದ ಬಹಳ ದೂರ ಇದ್ದೀರಾ. ಮೋಸಂಬಾಯಿನಲ್ಲಿ ತುಂಬಾ ಇಂಟೀರಿಯರ್ ಪ್ರದೇಶದಲ್ಲಿದೆ. ಹೌದು ಸರ್. ಸಮಾಜಕ್ಕೆ, ಜನತೆಗೆ, ಮೈಸೂರಿಗೆ ಮತ್ತು ತುಂಬಾ ದೂರ ಇದೆ. ನಿಮ್ಮ ಪರಿಚಯ ಬಹಳ ಕಮ್ಮಿ ಆಗುತ್ತೆ. ಅದನ್ನ ನೀವು ಮೈಸೂರು ಅಂತ ಸಿಟಿಗೆ ಬಂದು ಅಲ್ಲೇನೋ ಶಿಲ್ಪಕಲಾ ಕೇಂದ್ರ ಸ್ಥಾಪನೆ ಮಾಡಿ ಅಲ್ಲೇನೋ ಶಿಲ್ಪಕಲಾ ಚಟುವಟಿಕೆಗಳು ಮಾಡಕ್ ಶುರು ಮಾಡಿದ್ರಿ. ಸರ್ಕಾರದ ಕಣ್ಣು ಮತ್ತೆ ಸಮಾಜದ ಕಣ್ಣು ಬಿದ್ದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಗೆ ಪ್ರತಿಭೆಗಳು, ಪುರಸ್ಕಾರಗಳು, ಸನ್ಮಾನ ಎಲ್ಲ ಬರೋಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ ಸ್ವಲ್ಪ. ಹೌದು ಸರ್, ಖಂಡಿತ ಮಾಡ್ತೀವಿ ಸರ್ ಪ್ರಯತ್ನ. ತಮಗೆ ಮದುವೆ ಆಗಿದೆ ಸರ್? ಈಗ ಮದುವೆ ಆಗಿದೆ ಸರ್. ಎಷ್ಟು ಜನ ಮಕ್ಕಳು ತಮ್ಗೆ? ಸರ್, ಒಬ್ಬ ಮಗ ಸರ್. ಹೌದಾ? ನಿಮ್ಮ ಒಂದು ಶಿಲ್ಪಕಲೆಗೆ ನಿಮ್ಮ ಕುಟುಂಬದವರು ಯಾವ ರೀತಿ ಪ್ರೋತ್ಸಾಹ ಸಹಕಾರ ಕೊಡ್ತಾರೆ ಸರ್? ಸರ್, ಕುಟುಂಬದವರು ತುಂಬಾ ಸಹಕಾರ ಕೊಡ್ತಾರೆ ಸರ್. ಎಲ್ಲಾ ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ. ಎಲ್ಲಾ ತೊಂದರೆ ಇಲ್ಲ ಸರ್. ಅದ್ರಲ್ಲೆಲ್ಲ ತುಂಬಾ ತೃಪ್ತಿ ಇದೆ. ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್. ನಾನೇನು ಕೇಳಿದೆ ಅಂದ್ರೆ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ನನ್ ಗಂಡ ಇದಲ್ಲಿ ಒಳ್ಳೆ ಆಫೀಸಲ್ಲಿ ಆಗಿರ್ಬೇಕು, ಆಫೀಸ್ ಕೆಲ್ಸಕ್ಕೆ ಹೋಗ್ಬೇಕು, ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಸಂತೆ ಬರ್ಬೇಕು, ತಿಂಗಳಿಗೆ ಒಂದ್ಸರಿ ಸಂಬಳ ತಗೊಳಗಿರ್ಬೇಕು, ಆತ ಎಲ್ಲ ಆಸೆ ಪಡ್ತಾರೆ. ಆದ್ರೆ ತಾವು ಈ ಒಂದು ಯಾವ ಹಿನ್ನೆಲೆಯಲ್ಲಿ ತಮ್ಮ ಒಂದು ಹೆಣ್ಣನ್ನ ಮದುವೆ ಮಾಡ್ಕೊಂಡ್ ಬಂದಿದ್ರ, ಹೇಗೆ ಸರ್? ದಯಮಾಡಿ ತಿಳಿಸಿ ಸರ್. ಹಿನ್ನೆಲೆ ಅಂತ ಏನಿಲ್ಲ ಸರ್. ನಾವೇನ್ ಪ್ರವೃತ್ತಿ ಮಾಡ್ತೀವಿ ಆ ವಿಚಾರನೇ ಹೇಳಿ ಸರ್ ಮದುವೆ ಅಂತೂ ಆಗಿರೋದು ಸರ್. ನಾವು ಹಿಂಗ್ ಶಿಲ್ಪಕಲಾ ಕೆಲಸ ಮಾಡ್ತಾ ಇದೀವಿ, ಮತ್ತೆ ಈ ವುಡ್ ಕಾರ್ವಿಂಗ್ ಮಾಡ್ತೀವಿ ಅಂತ ಹೇಳಿ ಅದನ್ನೆಲ್ಲ ನಾನು ತೋರಿಸಿ ಎಲ್ಲಾ ಮಾಡೇ ಮದುವೆ ಆಗಿರೋದು ಸರ್. ಹಾಗಾಗಿ ನಮ್ಗೇನು ಆ ವಿಚಾರದಲ್ಲಿ ಏನು ಸಮಸ್ಯೆ ಏನಿಲ್ಲ ಸರ್. ಏನು ಸಮಸ್ಯೆ ಇಲ್ಲ, ತೊಂದ್ರೆನೂ ಇಲ್ಲ, ಆರಾಮಾಗಿದೆ, ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಒಟ್ಟು ನಿಮ್ ಧರ್ಮಪತಿಯನ್ನು ಕೂಡ ಸಹಕಾರ ಸಿಕ್ಕಿದೆ ಸರ್. ಸಹಕಾರ ಸಿಕ್ಕಿದೆ. ತುಂಬಾ ಸಂತೋಷ ತರಸಿ ಅವರೇ. ಇದೇ ರೀತಿ ಈ ಒಂದು ಶಿಲ್ಪಕಲೆಯಲ್ಲಿ ಹೆಚ್ಚಿನ ಒಂದು ಪ್ರಾವೀಣ್ಯತೆ ಪಡ್ಕೊಂಡು ಒಂದು ವಿಶೇಷವಾಗಿಂತ ಶಿಲ್ಪಕಲೆಯನ್ನ ನಿರ್ಮಾಣ ಮಾಡಿ ಒಳ್ಳೆಯ ಹೆಸರುವಾಸಿ ಕಳಿಸ್ಲಿ, ಸಮಾಜ ಮತ್ತು ಸರ್ಕಾರದ ಹೆಸರು ಕಳಿಸ್ಲಿ ಅಂತ ಹೇಳಕ್ಕೆ ಈ ಮೂಲಕವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಈ ಒಂದು ತಮ್ಮ ಕುಟುಂಬದ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಯೋಚನೆ ಮಾಡಿದಕ್ಕೋಸ್ಕರವಾಗಿ ತಮ್ಮ ಇಡೀ ಕುಟುಂಬ, ತಾವು, ತಂದೆಯವರು, ತಮ್ಮ ತಾಯಿಯರು, ತಮ್ಮ ಧರ್ಮಪತ್ನಿಯವರು, ತಮ್ಮ ಅಣ್ಣ ಅವರು, ಅವರ ಧರ್ಮಪತ್ನಿಯವರು ಎಲ್ಲ ಸೇರಿ ಒಂದು ಸಣ್ಣ ಒಂದು ವಿಡಿಯೋ ಮಾಡ್ಬೇಕು ಅಂತ ಯೋಚನೆ ಮಾಡಿದಕ್ಕೋಸ್ಕರ ದಯಮಾಡಿ ಸಹಕಾರ ಕೊಡ್ಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಆಯ್ತು ಸರ್. ರಾಜಾಚಾರ್ ಅವರೇ, ಸರ್, ನಿಮ್ಮ
ಎಡಗೈ ಮತ್ತು ಬಲಗೈಯಾಗಿರ್ತಕ್ಕಂಥ ನಿಮ್ಮ ಗಂಡು ಮಕ್ಕಳು ನಿಮ್ಮ ಆಸ್ತಿ. ಹೌದು ಸರ್. ಯಾವುದೇ ತಂದೆ ತಾಯಿಗಳಿಗಾಗ್ಲಿ ಅವ್ರ ಮಕ್ಕಳೇನೆ ಆಸ್ತಿ. ಹೆಣ್ಮಕ್ಳು ಮದುವೆ ಮಾಡಿ ಕೊಟ್ಬಿಡ್ತಾರೆ, ಗಂಡು ಮನೆ ಕೊಟ್ಟೋಗ್ಬಿಡ್ತಾರೆ. ಆದ್ರೆ ಗಂಡು ಮಕ್ಕಳೇನೆ ತಂದೆ ತಾಯಿಗಳಿಗೆ ಆಸ್ತಿ. ಆದ ಕಾರಣದಿಂದ ತಮ್ಮ ಇಬ್ಬರು ಮಕ್ಕಳು ಗೋಪಾಲ್ ಕೃಷ್ಣ ಮತ್ತು ಸದಾಶಿವರು ಇಬ್ರು ಕೂಡ ತಮ್ಮ ಎಡಗೈ ಮತ್ತು ಬಲಗೈ ಆಗಿದ್ದಾರೆ. ನೀವು ಏನು ವೃತ್ತಿಯನ್ನು ಕೈಗೊಂಡಿದ್ದೀರಿ, ಶಿಲ್ಪಕಲಾ ವೃತ್ತಿ, ಅದನ್ನ ಕೂಡ ಅವರು ಮೈಗೂಡಿಸ್ಕೊಂಡು ಬಂದಿದ್ದಾರೆ. ಈಗ ಈ ಒಂದು ವಿಚಾರದಲ್ಲಿ ತಾವು ತುಂಬಾ ಅದೃಷ್ಟವಂತರ ತಾವು ತಿಳ್ಕೊಂಡಿದ್ದೀರಾ. ಹೇಗೆ ದಯಮಾಡಿ ತಿಳ್ಕೊಡಿ ಸರ್. ಹೌದು ಸರ್, ನೀವ್ ಹೇಳ್ತಾ ಇರೋ ಮಾತು ಅಕ್ಷರಶಃ ಸತ್ಯ. ಇವರಿಬ್ರು ಬೆಳವಣಿಗೆ ಬಂದು ಈ ನನ್ನ ಕಲೆಯನ್ನ ಇವರಿಬ್ರು ಉದ್ಘಾಟ ಮಾಡಿ ತಮ್ಮ ಕೈಯಲ್ಲಿ ಕಲೆಯನ್ನ ಅಳವಡಿಸ್ಕೊಂಡ್ಮೇಲೆ ಹೆಚ್ಚಿನ ರೀತಿ ಪ್ರೋತ್ಸಾಹ ಸಿಕ್ಕಿ ಬೆಳವಣಿಗೆಗೆ ಅವಕಾಶ ಆಗಿದೆ ಸರ್. ಅವ್ರು ಇದನ್ನ ಮುಂದುವರಿಸಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಚಿಕ್ಕ ಮಗನಿಗಂತೂ ತುಂಬಾ ಆಸಕ್ತಿ ಇದೆ. ಅರುಣ ರಾಮನ್ ವಿಗ್ರಹ ಹೇಗೆ ಮಾಡಿದ್ರು ಆಗ ನಾನು ಮಾಡ್ಬೇಕಲ್ಲ ಅನ್ನೋ ಆಸಕ್ತಿ ತುಂಬಾ ಇದೆ. ಅವಕಾಶಗಳು ಸಿಕ್ಕಿದಾಗ ಖಂಡಿತ ಮಾಡೇ ಮಾಡ್ತಾರೆ ಇಬ್ರು ಸೇರಿ ಅಂತ ನನ್ನೊಂದು ಭಾವನೆ ಇದೆ. ದಯವಿಟ್ಟು ಇದೇ ರೀತಿ ಈಗ ಹೆಂಗ್ ಗುರುತಿಸಿದಾರೋ ಅದೇ ರೀತಿ ಮುಂದುವರೆದು ಜಾಸ್ತಿ ಸರ್ಕಾರ ಮಟ್ಟದಲ್ಲಿ ಜನಗಳ ಅಭಿಪ್ರಾಯಗಳಲ್ಲಿ ಇನ್ನೂ ಬೆಳೆದ್ರೆ ನಾವು ಹೆಚ್ಚಿನ ರೀತಿ ಪ್ರೋತ್ಸಾಹಿತರ ಆಗ್ತೀವಿ. ತಮ್ಮ ಎರಡು ಕಣ್ಣುಗಳಾಗಿ ತಮ್ಮ ಇಬ್ರು ಪುತ್ರರು ಕೂಡ ತಮಗೆ ಸಹಕಾರ ಕೊಟ್ಟು ತಮ್ಮ ವೃತ್ತಿಯನ್ನು ಕೈಗೊಂಡಿದ್ದಾರೆ. ಈಗ ಇವರು ಏನು ಸಾಧನೆ ಮಾಡ್ಬೇಕು ಅಂತ ಇಬ್ರು ಒಟ್ಟ ನೀವು ಶಿಲ್ಪ ಕಲಾವಿದರಾಗಿದ್ರಿ, ನಿಮ್ಮ ಇಬ್ರು ಮಕ್ಕಳು ಕೂಡ ಶಿಲ್ಪ ಕಲಾವಿದರಾಗಿದ್ದಾರೆ. ನೀವು 3 ಜನ ಶಿಲ್ಪ ಕಲಾವಿದರಾಗಿ ಒಂದು ಜೀವನದಲ್ಲಿ ಏನ್ ಸಾಧನೆ ಮಾಡ್ಬೇಕು ಅಂತ ತಮ್ಗೆ ಒಂದು ಗುರಿ ಇದೆ, ಒಂದು ಉದ್ದೇಶ ಇದೆ, ಮಾಡಿ ತಿಳ್ಕೊಡಿ ಸರ್. ನಮ್ಮ ಗುರಿ ಏನಿದೆ ಸರ್, ನಾನು ಮೈಸೂರಲ್ಲಿ ಅಭ್ಯಾಸ ಮಾಡಿದ್ರು ಹಳ್ಳಿಯಲ್ಲಿ ನಮ್ಮ ಊರ್ ಮುಖ್ಯಸ್ಥರು ನಮ್ಮ ಹಳ್ಳಿಗೆ ಹೆಸರು ಬರ್ಬೇಕು, ಮೈಸೂರಲ್ಲೇ ಸೇರಿ ಬೆಳಿಬೇಡ ಅಂತ ಹೇಳಿ ಇಲ್ಲಿ ಉಳಿಸ್ಬಿಟ್ರು. ಇಲ್ಲೇ ಉಳ್ಕೊಂಡು ಈ ಹಳ್ಳಿಯರಿಗೆ ಹೆಸರು ಕೊಟ್ಕೊಂಡು ಬೆಳೆಸ್ಕೊಂಡು ಬಂದೆ. ಇವರು ಅದಕ್ಕೆ ಕೈಗೂಡಿಸಿ ಮುಂದುವರ್ಕೊಂಡು ಬಂದಿದ್ದಾರೆ. ಇನ್ನು ಹೆಚ್ಚಿನ ರೀತಿ ಬರ್ಬೇಕು ಅಂದ್ರೆ ಸರ್ಕಾರಿ ಮಟ್ಟದಲ್ಲಿ ಈಗ ಗುರುಗಳ ಸಂಸ್ಥೆ ಮಟ್ಟದಲ್ಲಿ ಹೆಸರಾಗಿದೆ. ಈಗ ಸುತ್ತೂರು, ಸಿದ್ಧಗಂಗೆ, ದೇವನೂರು ಮಠ ಇಂಥ ಗುರುಪೀಠಗಳಲ್ಲೆಲ್ಲ ಎಲ್ಲಾ ಕಡೆಯಲ್ಲೂ ನನ್ನ ಹೆಸರು ಸ್ವಲ್ಪ ನೋಟೆಡ್ ಆಗಿದೆ ಸರ್. ಆದ್ರೆ ರಾಜಕೀಯವಾಗಿ ಸರ್ಕಾರಿ ಮಿನಿಸ್ಟ್ರಿ ಮಟ್ಟದಲ್ಲಿ ಇನ್ನೂ ಬೆಳೆದಿಲ್ಲ. ಅವಕಾಶಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಉನ್ನತವಾದ ಕೆಲಸವನ್ನು ಮಾಡಿ ನಾವು ಹೆಸರು ಮಾಡ್ತೀವಿ ಅಂತ ನನ್ನ ಆಸಕ್ತಿ ಇದೆ. ಇದಕ್ಕೆ ನಮ್ಮಿಬ್ಬರು ಮಕ್ಕಳು ತುಂಬಾ ಪ್ರೋತ್ಸಾಹ ಕೊಟ್ಟು ನಾನು ಕೈ ಜೋಡಿಸಿರ್ತಕ್ಕಂಥವ್ರು ನಮ್ಮಿಬ್ಬರು ಮಕ್ಕಳು ಸರ್. ಈಗ ನನಗೇನೆ ಇಂಥ ಶಿಲ್ಪ ಕಲಾವಿದರು ಮೋಸಂಬಾಯಿನಲ್ಲಿದ್ದರೆ ನನಗೆ ಗೊತ್ತಿಲ್ಲ. ಈ ಒಂದು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಗುರುಸ್ವಾಮಿ ಅವರು ನನಗೆ ಅಚಾನಕ್ ಆಗಿ ಮೈಸೂರಿನಲ್ಲಿ ಸಿಕ್ಕಿ ಅವರು ನನ್ನ ಸಂದರ್ಶನ ಮಾಡ್ಕೊಡಿ ಸರ್ ಅಂತ ಅವ್ರು ಗುರುಸ್ವಾಮಿ ಕೇಳೋ ಅವ್ರ ಸಂದರ್ಶನ ಮಾಡಿಕೊಟ್ಟೆ. ಆಮೇಲೆ ತಮಗೆ ತೋರಿಸಿದ್ರು. ನನಗೆ ಆಮೇಲೆ ಬಂದು ಹೇಳಿದ್ರು, ಈ ತರ ಇದು ಮೋಸಂಬಾಯಿನಲ್ಲಿ ಒಬ್ರು ಶಿಲ್ಪ ಕಲಾವಿದರು, ಇಬ್ರು ಕೂಡ ಶಿಲ್ಪ ಕಲಾವಿದ್ದಾರೆ, ಅವ್ರ ಸಂದರ್ಶನ ಮಾಡ್ಕೊಡಿ ಸರ್ ಅಂತ ಹೇಳಿದ್ರು. ಆಮೇಲೆ ಹಂಗೆ ಪರಿಚಯ ಆಯ್ತು. ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ಪರಿಚಯ ಆಯ್ತು. ಈಗ ಏನಪ್ಪಾ ಅಂದ್ರೆ ಸಮಸ್ಯೆ ಆಗಿದೆ ಅಂದ್ರೆ ನಿಮ್ಗೆ ಸರ್ಕಾರದ ಗಮನ ಮತ್ತು ಇದು ಜನಸಾಮಾನ್ಯರ ಗಮನ ಸೆಳೆಯೋಕೆ ಏನ್ ತೊಂದರೆ ಆಗಿದೆ ಅಂದ್ರೆ, ನೀವು ಹಳ್ಳಿಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದೀರಾ. ನೀವು ಸಿಟಿಯಿಂದ ತುಂಬಾ ದೂರ ಇದೆ, ಇಂಟೀರಿಯರ್ ಪ್ಲೇಸ್ ಇದೆ. ಸಿಟಿನಲ್ಲಿ ಯಾರು ಕೂಡ ಈ ತರ ಕಲಾವಿದಿರಿ ಅಂತ ಯಾರಿಗೂ ಕೂಡ ಗೊತ್ತಾಗತ್ತಿಲ್ಲ. ಆದ ಕಾರಣದಿಂದ ತಾವೊಂದು ಸಿಟಿನಲ್ಲಿ ಒಂದು ಶಿಲ್ಪಕಲಾ ಕೇಂದ್ರವನ್ನ ಒಂದು ಓಪನ್ ಮಾಡಿದ್ರೆ ಅಲ್ಲಿ ನೀವು ಶಿಲ್ಪಕಲಾ ಚಟುವಟಿಕೆ ಮಾಡಿದಾಗ ಜನರ ಒಂದು ದೃಷ್ಟಿ ಕೂಡ ಬೀಳ್ತದೆ, ಸಮಾಜ ದೃಷ್ಟಿ ಕೂಡ ಬೀಳುತ್ತೆ, ಮತ್ತು ಶಿಲ್ಪಕಲಾ ಅಕಾಡೆಮಿಯವರು ಕೂಡ ದೃಷ್ಟಿ ಬೀಳ್ತದೆ. ಆಗ ನೀವೇನು ಒಳ್ಳೊಳ್ಳೆ ಶಿಲ್ಪಕಲೆಗಳನ್ನ ಮಾಡ್ತೀರಿ, ಅದಕ್ಕೆ ಏನು ಪ್ರತಿಭೆ ಪುರಸ್ಕಾರ ಸಿಗ್ಬೇಕು, ಸನ್ಮಾನಗಳು ಬಿರುದು ಪಾಲುಗಳು ಬೇಕು, ಎಲ್ಲ ಕೂಡ ಸಿಗುತ್ತೆ. ಆದ ಕಾರಣದಿಂದ ನನ್ನ ಒಂದು ಅಡ್ವೈಸ್ ಏನಪ್ಪಾ ಅಂದ್ರೆ, ಮೈಸೂರು ಸಿಟಿಯಲ್ಲಿ ತಮ್ಮ ಒಂದು ಶಿಲ್ಪಕಲಾ ಕೇಂದ್ರವನ್ನು ಓಪನ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ನೀವೇನು ಊರು ಬಿಟ್ಬಿಟ್ಟು ಅಲ್ಲಿ ಬನ್ನಿ ಅಂತ ಹೇಳ್ತಾ ಇಲ್ಲ, ಇಲ್ಲೂ ಇರ್ಲಿ, ಅಲ್ಲೂ ಒಂದು ಆಫೀಸ್ ಮಾಡ್ಕೊಂಡು ಅಲ್ಲೂ ಕೂಡ ಕೆಲಸ ಮಾಡ್ಕೊಳ್ಳಿ, ಅಲ್ಲೂ ಕೂಡ ಒಂದು ಕೇಂದ್ರ ಮಾಡು, ಅಲ್ಲೂ ಕೆಲವು ಕೆಲಸಕಾರ ಇಟ್ಕೊಂಡು ಅಲ್ಲೂ ಕೂಡ ಕೆಲಸ ಮಾಡ್ಲಿ, ಇಲ್ಲೂ ಕೆಲಸ ಮಾಡಿ, ಅಲ್ಲಿಗೆ ಬಂದು ಆದ್ರೂ ಕೂಡ ಇಲ್ಲಿ ಬೇಕಾದ್ರೆ ಮಾಡ್ಕೋಬಹುದು. ಈ ತರ ಮಾಡ್ಕೊಂಡ್ರೆ ನಿಮ್ಮ ದೃಷ್ಟಿ ಸಮಾಜಕ್ಕೆ ಮತ್ತು ಸರ್ಕಾರಕ್ಕೂ ಕೂಡ ಬೀಳುತ್ತೆ. ಇದೊಂದು ಪ್ರಯತ್ನ ಮಾಡಿ ಅಂತ ನಮ್ಗೆ ಒಂದು ಸಲಹೆ ಕೊಡ್ತಾ ಇದ್ದೀನಿ. ಇದನ್ನ ಮಾಡ್ಬೇಕು ಅಂತಾನೆ ಏನಿಲ್ಲ, ನಮ್ದೊಂದು ಸಲಹೆ ಕೊಟ್ರೆ ನಿಮ್ಗೆ ಮುಂದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ತಮ್ಮ ಇಬ್ಬರು ಮಕ್ಕಳನ್ನ ಪರಿಚಯ ಮಾಡ್ಕೊಂಡಿದ್ರೆ ಆ ಸಂದರ್ಶನ ಕೂಡ ಎಲ್ಲ ಮಾಡಾಗಿದೆ. ನಿಮ್ಮ ಧರ್ಮಪತ್ನಿಯವರು ಅವ್ರದೊಂದು ಪರಿಚಯ ಮಾಡ್ಕೊಡ್ಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೀವಿ. ಅವ್ರನ್ನ ದಯಮಾಡಿ ಕರ್ಸ್ಕೊಡಿ ಸರ್. ವೀಕ್ಷಕರೇ, ಮೌಸಂಬಾಯಿನಲ್ಲಿರತಕ್ಕಂಥ ರಾಜಾಚಾರ್ ಮತ್ತು ಅವರ ಇಬ್ಬರು ಮಕ್ಕಳು ಗೋಪಾಲ್ ಮತ್ತು ಸದಾಶಿವರ ಪರಿಚಯ ಮಾಡ್ಕೊಟ್ಟಿದ್ದೀನಿ. ಅವರ ವಿವರಗಳು ತಮಗೆ ಕೊಟ್ಟಿದ್ದೀನಿ. ಈಗ ರಾಜಾಚಾರ್ ಅವರ ಧರ್ಮಪತಿಯವರು ಕೂಡ ಇದ್ದಾರೆ. ರಾಜಾಚಾರ್ ಅವರು ಏನ್ ಶಿಲ್ಪಕಲೆಗಳನ್ನ ಮಾಡ್ತಾ ಇದ್ರು, ಶಿಲ್ಪಕಲಾವಿದರಾಗಿದ್ರು, ಅವರ ಬೆನ್ನಿಂದ ನಿಂತು ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಇರ್ತಾರೆ ಅಂತ ಗಾದೆ ಇದೆ. ಅದೇ ಪ್ರಕಾರವಾಗಿ
ಅವ್ರ ಪತ್ನಿ ಕೂಡ ಇದ್ದಾರೆ. ನಮ್ಮ ಹೆಸರೇಮ್ಮ ರಾಜಮ್ಮ. ಅವರು ಕೂಡ ರಾಜಾಚಾರ್ಯ ಧರ್ಮಪತ್ನಿಯಾಗಿದ್ದಾರೆ. ಅವರು ರಾಜಾಚಾರ್ಯ ಅವರು ಈ ಶಿಲ್ಪಕಲೆಯನ್ನ ವೃತ್ತಿಯನ್ನಾಗಿ ಕೈಗೊಂಡಿದ್ದಾಗ ಸಂಸಾರ ನಿರ್ವಹಣೆ ಹೇಗ್ ಮಾಡ್ತಾ ಇದ್ರು, ಆ ಶಿಲ್ಪಕಲೆ ಯಜಮಾನರು ಮಾಡ್ತಾ ಇರ್ತಕ್ಕಂಥ ಶಿಲ್ಪಕಲೆ ಅವ್ರಿಗೆ ಇಷ್ಟ ಆಯ್ತಾ ಏನು ಅಂತ ದಯಮಾಡಿ ಒಂದೆರಡು ಮಾತು ತಿಳಿಸ್ಕೊಡಿ. ಇಷ್ಟ ಇತ್ತು, ಅವ್ರು ಮಾಡ್ಕೊಂಡು ಹೋಯ್ತಾ ಇದ್ರು. ಆಮೇಲಿಂದ ಮಕ್ಳಾದ್ಮೇಲೆ ಏನ್ ತೊಂದ್ರೆ ಏನಿಲ್ಲ, ಮಕ್ಕಳು ಮಾಡ್ಕೊಂಡು ಹೋಯ್ತಾರೆ. ಈಗ ಸಾಮಾನ್ಯವಾಗಿ ಗಂಡಸುಗಳು ಕೆಲ್ಸಕ್ಕೆ ಹೋಗ್ಬೇಕು, ಸರ್ಕಾರಿ ಕೆಲ್ಸಕ್ಕೆ ಹೋಗ್ಬೇಕು, ಸಂಬಳ ತರಬೇಕು ಅಂತ ಟೂಟು ಬುಟ್ಟು ಹಾಕೊಂಡು ನೋಡ್ಬೇಕು ಅಂತ ಮನೋಭಾವನೆ ಇದೆ. ಆದ್ರೆ ತಾವು ತಮ್ಮ ಯಜಮಾನರು ಶಿಲ್ಪ ಕಲಾವಿದರಾಗಿದ್ರು ಕೂಡ ತಾವು ಹೇಗೆ ಅವರನ್ನ ಇಷ್ಟಪಟ್ರಿ, ಅವರ ವೃತ್ತಿಯನ್ನು ಹೇಗೆ ಇಷ್ಟಪಟ್ರಿ, ಅವರ ಸಮಾಜಕ್ಕೆ ಮುಂದುವರಿಕೆಗೆ ಅವಕಾಶ ಮಾಡಿಕೊಟ್ರಿ, ದಯಮಾಡಿ ತಿಳಿಸ್ಕೊಡಿ. ಮತ್ತೆ ಅದೇನ್ ತೊಂದ್ರೆ ಇಲ್ಲ, ನಮಗ ಮೊದ್ಲೇ ಹೇಳಿದ್ರು, ಅದ್ರಿಂದ ಆಯ್ತು ಅಂತ ಒಪ್ಕೊಂಡ್ ಮದ್ವೆ ಆದ್ವಿ. ಆಮೇಲೆ ಮಕ್ಳು ಎತ್ಕೊಂಡ್ಮೇಲೆ ಮಕ್ಳು ಕಲ್ತ್ಕೊಂಡ್ರಲ್ಲ, ಅವಾಗಿಂದ ಏನು ಪ್ರಾಬ್ಲಮ್ ಏನಿಲ್ಲ. ಈಗ ಸಾಮಾನ್ಯ ವ್ಯಕ್ತಿ ಅಂದ್ರೆ ಸಾಮಾನ್ಯವಾಗಿ ಅವನು ಯಾರು ಕೆಲಸ ಹೋಗ್ತಾನೆ, ಸಾಮಾನ್ಯವಾಗಿ ಜೀವನ ಮಾಡ್ಕೊಂಡಿರ್ತಾನೆ. ಆದ್ರೆ ಕಲಾವಿದರು ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಒಂದು ಜ್ಞಾನ, ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರ್ತದೆ ಅವ್ರಿಗೆ. ಅವ್ರಿಗೆ ಒಳ್ಳೊಳ್ಳೆ ಕಲಾಕೃತಿಗಳನ್ನ ತಯಾರು ಮಾಡ್ತಾರೆ. ಅದನ್ನ ನೋಡಿ ಬೇರೆ ಬೇರೆ ಸಮಾಜದ ಜನಗಳು ನೋಡಿ ಸಂತೋಷ ಪಡ್ತಾರೆ. ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನ ನಿಮ್ಮ ಯಜಮಾನರು ರಾಜಾಚಾರ್ಯ ಗಳಿಸ್ಕೊಡಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಹೇಳ್ತಾ ಮಾಡಿ ತಿಳಿಸ್ಕೊಡಿ ಸರ್. ಅದೇನು ಇದಿಲ್ಲ ಸರ್, ಮಾಡ್ಕೊಂಡು ಹೋಯ್ತಾವ್ರಲ್ಲ, ನಾವು ಅವ್ರ ಜೊತೆಗೆ ಹೆಲ್ಪ್ ಆಗಿರ್ಬೋದಲ್ಲ ಅಂತ ಸುಮ್ನೆ ಅಷ್ಟೇ. ನಿಮ್ಮ ಯಜಮಾನರು ಮಾಡ್ತಾ ಇರ್ತಕ್ಕಂಥ ಕಲಾವಿದಕ್ಕೆ ನಿಮಗೆ ಏನ್ ಸತ್ಯ ಸಂತೋಷ ಅನ್ನತ್ತ, ಹೇಗೇನತ್ತೆ? ಈಗ ಮಾಡ್ಕೊಂಡು ಹೋಗೋದು ಖುಷಿನೇ, ನಾವು ಹೋಗಿ ನೋಡ್ತೀವಿ, ಮಾಡ್ತೀವಿ, ಎಲ್ಲ ಮನೆಯಲ್ಲೇ ಇರ್ತಾರಲ್ಲ, ಅದ್ರಿಂದ ಏನ್ ತೊಂದ್ರೆ ಇಲ್ಲ. ತುಂಬಾ ಧನ್ಯವಾದಗಳು. ನಿಮ್ಮಂತ ಮನೆ ಗೃಹಿಣಿಯರು ಈ ಇರ್ಬೇಕು. ಯಜಮಾನರು ಯಾವುದೇ ಕೆಲಸ ಮಾಡ್ಲಿ ಅವ್ರಿಗೆ ಸಾಥ್ ಕೊಡ್ಬೇಕು, ಪ್ರೋತ್ಸಾಹ ಕೊಡ್ಬೇಕು. ನಾನಿದ್ದೀನಿ ಅಂತ ಧೈರ್ಯ ಕೊಡ್ಬೇಕು. ಒಬ್ಬ ಯಶಸ್ವಿ ಪುರುಷರಾಗಿದ್ದೀವಿ, ಒಬ್ಬ ಸ್ತ್ರೀ ಇರ್ತೀರ ಅನ್ನೋ ಗಾದೆಗೆ ತಾವು ತಕ್ಕಂತೆ ಇದ್ದೀರ. ತಾವು ತುಂಬಾ ಸಂತೋಷ ಮೇಡಮ್. ರಾಜಾಚಾರ್ಯ ಅವರೇ, ನಿಮ್ಮ ಒಂದು ತುಂಬಾ ಕುಟುಂಬ ಇದೆ ಇಲ್ಲಿ. ಕುಟುಂಬದ ನೀವು, ನಿಮ್ಮ ಧರ್ಮಪತ್ನಿಯವರು, ನಿಮ್ಮ ಇಬ್ಬರು ಮಕ್ಕಳು ಮತ್ತು ನಿಮ್ಮ ಸೊಸೆ, ಮೊದಲನೇ ಸೊಸೆ ಸೌಮ್ಯರು ಕೂಡ ಇದ್ದಾರೆ. ಸೌಮ್ಯ ಅವರೇ, ನೀವು ನಿಮ್ಮ ಯಜಮಾನರು ಶಿಲ್ಪ ಕಲಾವಿದರಾಗಿರೋದಕ್ಕೆ ತಮ್ಗೆ ಹೇಗೆ ಅನ್ಸುತ್ತೆ? ಸಂತೋಷ ಅನ್ಸುತ್ತೋ, ದುಃಖ ಅನ್ಸುತ್ತೋ, ಅಥವಾ ಇಲ್ಲಿ ಪರವಾಗಿಲ್ಲ ಅನ್ಸುತ್ತೋ, ಹೇಗೆ ದಯಮಾಡಿ ತಿಳ್ಕೊಡಿ. ಖುಷಿಯಾಗಿದೆ ಸರ್. ಖುಷಿ ಆಗುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಅವ್ರ ಗಂಡ ಒಳ್ಳೆ ಆಫೀಸ್ ಕೆಲ್ಸಕ್ಕೆ ಹೋಗ್ಬೇಕು, ಸಂಪಾದನೆ ಮಾಡ್ಕೋಬೇಕು, ಕೂಟಿಕಾಗಿ ಸೂಟ ಬೂಟ ಹಾಕೊಂಡು ಕೆಲ್ಸಕ್ಕೆ ಹೋಗ್ಬೇಕು, ಬೆಳಿಗ್ಗೆ ಸಂಜೆ ಬರ್ಬೇಕು ಅಂತ ಒಂದು ಮನೋಭಾವನೆ ಇರ್ತದೆ. ಆದ್ರೆ ತಮ್ಮ ಯಜಮಾನ್ರವರು ಗೋಪಾಲ್ ಅವರು ಕಲ್ಲಿನಲ್ಲಿ ಕೆತ್ತನೆ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು, ಕಲ್ಲು ಬೀಳುತ್ತೆ, ಧೂಳು ಬೀಳುತ್ತೆ, ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಆದ್ರೂ ಕೂಡ ನಾವು ನಿಮ್ಮ ಯಜಮಾನರ ಶಿಲ್ಪಕಲೆಯನ್ನ ಯಾವ ರೀತಿ ಮೆಚ್ಕೊಂಡಿದ್ದೀರಾ, ಹೇಗೆ ದಯಮಾಡಿ ತಿಳ್ಕೊಡಿ. ಖುಷಿಯಾಗಿದೆ ಸರ್, ಮನೆ ಹತ್ರನೇ ಎಲ್ಲಾ ಕೆಲಸ ಮಾಡ್ತಾ ಇರೋದ್ರಿಂದ ಏನು ತೊಂದ್ರೆ ಏನು ಅನಿಸ್ತಾ ಇಲ್ಲ. ಖುಷಿಯಾಗಿದೆ. ದೇವಸ್ಥಾನಗಳಿಗೆ ವಿಗ್ರಹ ಕೊಡ್ತಾ ಇರೋದ್ರಿಂದ ಒಂದ್ ಹೆಸರಿದೆ, ಅದನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಖುಷಿ ಆಗ್ತಿದೆ. ಒಬ್ಬ ಯಶಸ್ವಿ ಪುರುಷನಾಗಿದ್ದೆ ಒಬ್ಬ ಸ್ತ್ರೀ ಇರ್ತಾರೆ ಅಂತ ಗಾದೆ ಇದೆ. ಹಾಗೆ ನಿಮ್ಮ ಯಜಮಾನರು ಶಿಲ್ಪಕಲೆಯನ್ನು ಮಾಡ್ತಾರೆ, ಅವ್ರಿಗೆ ಪ್ರೋತ್ಸಾಹ ಕೊಟ್ಕೊಂಡು ಸಪೋರ್ಟ್ ಕೊಟ್ಕೊಂಡು ತಾವು ಇರೋದಕ್ಕೆ ಸಾಧ್ಯ ಇದೆಯಾ ಮೇಡಮ್? ಇದೆ ಸರ್, ಜೀವನ ಪೂರ್ತಿಯಾಗಿ ಇರ್ತೀನಿ ಸರ್ ಅವ್ರ ಜೊತೆ. ಇಲ್ಲಿವರೆಗೆ ರಾಜಾಚಾರ್ಯ ಅವರ ಧರ್ಮಪತ್ನಿಯವರು ರಾಜಾಚಾರ್ಯ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರು, ಮತ್ತು ರಾಜಾಚಾರ್ಯ ಅವರ ಮಕ್ಕಳು ಸದಸ್ಯರು ಮತ್ತು ಗೋಪಾಲ್ ಅವರ ಪತ್ನಿಯವರು ಕೂಡ ಅವರ ಕನ್ನಡಿಗರಿಗೆ ಪ್ರೋತ್ಸಾಹ ಕೊಟ್ಕೊಂಡಿದ್ದಾರೆ. ಶಿಲ್ಪಕಲೆ ಅಂದ್ರೆ ಸಾಮಾನ್ಯ ಕಲೆ ಇಲ್ಲ. ಅದು ಸಾಮಾನ್ಯವಾಗಿ ಯಾವ್ದಾದ್ರು ಆಫೀಸ್ ಕೆಲ್ಸಕ್ಕೆ ಹೋಗೋದು ಬರ್ಬೋದು. ಆದ್ರೆ ಶಿಲ್ಪಕಲೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ಯೆ ಅದು. ಆ ಶಿಲ್ಪಕಲೆಯನ್ನು ಕೆತ್ತಿ ಸಮಾಜಕ್ಕೆ ಕೊಡ್ತಾರೆ, ಸಮಾಜ ನೋಡಿ ಸಂತೋಷ ಪಡ್ತಾರೆ, ಎಲ್ಲರೂ ನೋಡಿ ಸಂತೋಷ ಪಡ್ತಾ ಇರ್ತಕ್ಕಂಥ ಕಲೆಯನ್ನು ಅವ್ರು ಕಲ್ತ್ಕೊಂಡಿರ್ತಕ್ಕಂಥದ್ದು ಹೆಮ್ಮೆ ವಿಚಾರ. ತಂದೆಗಳಾಗ್ಲಿ ಅವರ ಧರ್ಮಪತ್ನಿಯರಿಗಾಗಲಿ ತುಂಬಾ ಹೆಮ್ಮೆ ವಿಚಾರ. ನಮ್ಮ ಯಜಮಾನರು ಒಂದು ಶಿಲ್ಪಕಲೆಯನ್ನ ಕೈಗೊಂಡಿದ್ದಾರೆ, ಶಿಲ್ಪಕಲೆಯನ್ನ ಕೆತ್ತಿ ಸಮಾಜಕ್ಕೆ ಕೊಡ್ತಾರೆ, ಹಲವಾರು ಜನ ನೋಡಿ ಸಂತೋಷ ಪಡ್ತಾರೆ, ಮತ್ತು ದೇವಸ್ಥಾನಗಳಲ್ಲಿ ಪೂಜೆಗೂ ಕೂಡ ಮಾಡ್ತಾರೆ ಅನ್ನೋ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಆಗಿದೆ. ಹಾಗೆ ಅದರಿಂದ ಈ ಒಂದು ಸುಖಿ ಕುಟುಂಬ ತಾವು ನಡ್ಸ್ಕೊಂಡೋಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರೂ ಕೂಡ ಅನಂತ ಧನ್ಯವಾದಗಳು. ನಮಸ್ಕಾರ. Thank you.
ನವಗ್ರಹ ವಿಗ್ರಹ ಮಾಡ್ತಾ ಇದ್ದೀರಾ? ಹೌದು ಸರ್. ಹೌದಾ? 9 ವಿಗ್ರಹಗಳು ಮಾಡ್ಬೇಕೀಗ. 9 ವಿಗ್ರಹಗಳು. ಇದು ಯಾವ್ಯಾವ ಗ್ರಹಗಳು ಹೆಂಗಿರ್ಬೇಕು, ಅದು ಆಯುಧಗಳೇನು, ಅದ್ರ ಮುಖದ ಒಳಗಡೆ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಅನ್ನೋದನ್ನೇ ಗೊತ್ತಿರುತ್ತೆ. ಗೊತ್ತಿದೆ ಮಾಡಿ. ಇಂಗ್ಲಿಷ್ ಯಾವ್ದು ಸರ್? ಇದು ಲಕ್ಷ್ಮೀದೇವಿ ವಿಗ್ರಹ ಸರ್. ಲಕ್ಷ್ಮೀದೇವಿ ವಿಗ್ರಹ. ಲಕ್ಷ್ಮೀದೇವಿ ವಿಗ್ರಹ ಇನ್ನು ಫಿನಿಶಿಂಗ್ ಆಗಿಲ್ಲ. ಇನ್ನೂ ಫಿನಿಶಿಂಗ್ ಆಗಿಲ್ಲ. ನಿಜ ವಿಗ್ರಹ ಮಾಡ್ತಾ ಇರೋದು? ನಿಜ ವಿಗ್ರಹ ಮಾಡ್ತಾ ಇರೋದು ಸರ್? ಇದು ಶನಿದೇವ್ರದ್ದು ಮೂರ್ತಿ ಸರ್. ಶನಿದೇವ್ರ ಸ್ವಾಮಿ ವಿಗ್ರಹ ಹಾಕಬೇಕು. ಶ್ರಾವಣ ಬರ್ತಿದೆಯಲ್ಲ ಸರ್, ಶ್ರಾವಣಕ್ಕೆ ಕೊಡ್ಬೇಕು. ಅದಕ್ಕೆ ಮೊದಲು ದಪ್ಪ ಎಲ್ಲ ಬಡಿತಾ ಇದೀವಿ ಸರ್. ಆಮೇಲೆ ಡ್ರಾಯಿಂಗ್ ಹಾಕಿ ಆಕಾರನ ತೆಗಿತೀವಿ. ಈಗ ಇಲ್ಲಿ ಕುಟ್ತಾ ಇರೋದಕ್ಕೆ, ಕೆತ್ತೆ ಮಾಡ್ತಾ ಇರೋದಕ್ಕೆ ಸೌಂಡ್ ಆಗುತ್ತೆ ನಿಮ್ಗೆ ತುಂಬಾ ಸರ್? ಅಕ್ಕಪಕ್ಕ ಜನಗಳು ಏನು ಅಬ್ಜೆಕ್ಷನ್ ಮಾಡೋದಿಲ್ವಾ? ಏನಿಲ್ಲ ಸರ್, ಏನಿಲ್ಲ ಏನಿಲ್ಲ ಸರ್, ಅಬ್ಜೆಕ್ಷನ್ ಏನಿಲ್ಲ. ಇದು ಮೂರ್ತಿ ಏನು ಕೆತ್ತಾಗಿಲ್ಲ ಇನ್ನೂ ಇಲ್ಲ ಸರ್. ಪ್ರಾರಂಭ ಮಾಡಿ. ಇದು ಪ್ರಾರಂಭ ಸರ್, ಬೇಸಿಕ್. ಇದು ಫೇಸ್ ಐಕ ಬರೋದು. ಹಿಂದ್ಗಡೆಗೆ ಡ್ರಾಯಿಂಗ್ ಹಾಕಿ ಇಲ್ಲಿ ಬರುತ್ತೆ. ಇದು ಹಿಂದೆ ಭಾಗ. ಸರಿ ಸರಿ ಸರಿ. ಇದು ಚದರ ಕರೆಕ್ಟ್ ಆದ್ರೆ ವಿಗ್ರಹ ಅಳತೆ ಪ್ರಮಾಣ ಕರೆಕ್ಟ್ ಆಗಿ ಸಿಗುತ್ತೆ. ಅದಕ್ಕೆ ಮೊದಲು ಇದನ್ನ ರೆಡಿ ಮಾಡ್ಕೊಂತೀವಿ. ಕೃಷ್ಣ ಶಿಲೆ ಏನಾಯ್ತು ಸರ್? ನೋಡಿ, ಹೌದು ಸರ್, ಕೃಷ್ಣ ಶಿಲೆ ಆಗಿದ್ದಕ್ಕೆ ಈ ನಾದ ಬರೋದು ಸರ್. ನೋಡಿ ಸರ್, ಇಲ್ಲಿ ಕೃಷ್ಣ ಶಿಲೆ ಅಂದ್ರೆ ಆಕಾಶ ಕಲರ್ ಇರ್ತದೆ. ತುಂಬಾ ನೋಡಿ ಸರ್, ವೆಯ್ಟ್ ನೋಡಿ, ಕಲರ್ ನೋಡಿ, ನಾದ ಬಳಪದ ಕಲರ್. ಬಳಪದ ಕಲ್ ಇಷ್ಟು ವೆಯ್ಟ್ ಬರಲ್ಲ ಸರ್. ಚಂದ್ರಶಿಲೆ ಹಾ ಸರ್, ಬಾಲಶಿಲೆ. ಬಾಲಶಿಲೆನ ಅದು ಆಗ್ತಾನೆ ಹುಟ್ಟಿರ್ತದೆ ಅಂತಾರಲ್ಲ, ಅದು ಬಳಪದ ಕಲ್ಲು. ಇದು ಕೃಷ್ಣ ಶಿಲೆ. ತುಂಬಾ ಗಟ್ಟಿ ಇರ್ತದೆ. ಮುದ್ದೆ ಮುದ್ದೆ. ಇದರಲ್ಲಿ ನೀರು ಎಣ್ಣೆ ಅಂಶ ಇರುತ್ತೆ. ಎಣ್ಣೆ ಅಂಶ ಇರ್ತದೆ. ಒಂದು ಮುದ್ದೆ ತರ ಇರ್ತದೆ, ಬಿಡಲ್ಲ. ನಾವ್ ಎಷ್ಟು ಏಟ್ ಹೊಡಿತೀವಿ ಅಷ್ಟೇ ಕೇಳೋದು. ಹಂಗಿದ್ರೆ ಇದೆಲ್ಲ ಹೊಡಿಬಹುದು. ನೋಡಿ, ಇಷ್ಟು ಸುತ್ತಿಗೆಯಲ್ಲಿ ಹೊಡೆದ್ರೆ ನೋಡಿ ಇಷ್ಟೇ ಕೀಳ್ತಿದೆ. ಎಷ್ಟೇ ಹೊಡೆದ್ರು ಇಷ್ಟೇ ಕೀಳ್ತಿದೆ. ಇದು ಅದರ ಅಂಶ. ಸುಮಾರು 3 ಅಡಿ ಇದೆಯಾ? 3 ಅಡಿ ಇದೆ. 3 ಅಡಿ ಬರುತ್ತೆ ಸರ್. 3 ಅಡಿ ಶನಿದೇವ ವಿಗ್ರಹ. 3 ಅಡಿ ಶನಿದೇವ ವಿಗ್ರಹ ಪ್ರಾರಂಭ ಮಾಡ್ತಾ ಇದ್ದೀವಿ. ರೆಡಿ ಮಾಡ್ತಿದ್ರು. ಇದೊಂದು ಶನಿದೇವ ವಿಗ್ರಹ ಕಟ್ಟಕ್ಕೆ ಎಷ್ಟು ದಿನ ಬೇಕಾಗತ್ತೆ ಸರ್? ಬೇಕು ಸರ್, 3 ಅಡಿ ವಿಗ್ರಹ ಮಾಡ್ಲಿಕ್ಕೆ 1 ತಿಂಗಳು ಬೇಕು. 1.5 ತಿಂಗಳು ಬೇಕು. ಇದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಿ ಇದಕ್ಕೆ ಸರ್? ಇದೊಂದು ವಿಗ್ರಹಕ್ಕೆ 85,000 ರಿಂದ 90,000 ರೂಪಾಯಿ ಚಾರ್ಜ್. 90,000. 90,000 ರೂಪಾಯಿ. 3 ಅಡಿ ವಿಗ್ರಹ, 1/2 ಅಡಿ ಪೀಠ. ಇದು ಆರ್ಡರ್ ಬಂದಿರೋದ? ಈಗ ಆರ್ಡರ್ ಇರೋದೆ ಸರ್. ಆರ್ಡರ್ ಇರೋದೆ. ಇದು ಆರ್ಡರ್ ಇದೆ, ಇದು ಆರ್ಡರ್ ಇದೆ. ನಮ್ ಡೇಟ್ ಗಳು ನೋಡ್ಕೊಂಡು ಹಂಗೆ ಪೆಂಡಿಂಗ್ ಮಾಡಿ. ಇದು ಅಮ್ಮನವ್ರ ವಿಗ್ರಹ ಮಾಡ್ಬೇಕು ಸರ್.
ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಡ್ರಾಯಿಂಗ್ ರೆಡಿ ಮಾಡಿ ಇಟ್ಟಿದೀವಿ, ಡ್ರಾಯಿಂಗ್ ಒಂದ್ ಹಾಕ್ಬೇಕಷ್ಟೇ. ಇದೊಂದಾಯ್ತು ಅದದು ಅದೊಂದು ಅದು 3 ಅಡಿದು ವಿಗ್ರಹ ಹಾಕ್ಬೇಕು. ಇದಾದ್ಮೇಲೆ ಅದನ್ನ ತಗೊಳಕ್ಕೆ. ಏನಕ್ಕೆ ಎಷ್ಟು ಟೈಮ್ ಕೆಲಸ ಮಾಡ್ತೀರಿ ಸರ್? ಡೈಲಿ ಒಂದು 8 ಗಂಟೆ ಮಾಡ್ತೀವಿ. 8 ಗಂಟೆ ಟೈಮ್ ಕೆಲಸ ಮಾಡ್ತೀವಿ. ನೈಟ್ ಎಲ್ಲ ಮಾಡ್ತೀರಾ? ನೈಟ್ ಆರ್ಡರ್ ಇದ್ರೆ ನೈಟು ಮಾಡ್ತೀವಿ ಸರ್. ಆರ್ಡರ್ಗಳಿದ್ರೆ ಒಂದು ಒಳ್ಳೆ ದಿನಗಳು ಬಂದಾಗ 24 ಅವರ್ಸ್ ಕೆಲಸ ಮಾಡಿದ್ದುಂಟು. ಡೇಟ್ಗಳು ಹಾಕ್ಬಿಟ್ಟಿರ್ತಾರೆ, ಕೊಡ್ಬೇಕು, ಡೇಟ್ ಕೊಡ್ಲೇಬೇಕು. ನಾವು ಡೇಟ್ ಮಿಸ್ ಮಾಡಂತೂ ಇಲ್ಲ. ಡೇಟ್ ಕೊಟ್ಟ ಮೇಲೆ ನಾವು ಫೈನಲ್ ಮಾಡೇ ಬಿಡ್ತೀವಿ ಸರ್. ಇನ್ ಟೈಮ್ ಗ್ಯಾರಂಟಿ ಎಲ್ಲಾನು ನಾವು ಮೇಂಟೈನ್ ಮಾಡಿದೀವಿ. ಒಂದು ಬ್ಯಾಡ್ ಮಾರ್ಕ್ ಬಂದಿಲ್ಲ. ರಫ್ ವರ್ಕ್ ಸ್ಮೂತ್ ವರ್ಕ್. ಈಗ ಆ ಲಕ್ಷ್ಮೀ ದೇವಿ ರಫ್ ವರ್ಕ್ ಆಗಿದೆ, ಇನ್ ಸ್ಮೂತ್ ವರ್ಕ್. ರಫ್ ಆದ್ಮೇಲೆ ಇದು ಸ್ಮೂತ್ ವರ್ಕ್ ಬರುತ್ತೆ. ಇದು ಫೈನಲ್. ಈಗ ಅದು ಕೇತು ವಿಗ್ರಹ. ಕೇತು ವಿಗ್ರಹ ಇದು. ಕೇತುಗೆ ಸಿಂಹ, ಸಿಂಹದ ಮುಖ, ಆವನ ದೇಹ, ಸಿಂಹದ ಮುಖ ಭಾವನೆ. ಫಿನಿಶ್ ಆಗಿದೆ ಕೇತು ಇದು. ಫಿನಿಶ್ ಆಗಿದೆ. ಇನ್ ಸ್ವಲ್ಪ ಸಣ್ಣ ಪುಟ್ಟದೆಲ್ಲಾನು ಚೆಕ್ ಮಾಡಿ ಫೈನಲ್ ಮಾಡಿ ಕಪ್ಪಚ್ತೀವಿ, ಪಾಲಿಶ್ ಮಾಡ್ತೀವಿ. ನೀವು ಮಾಡ್ತಾ ಇರ್ತಿದ್ ಯಾವ ಗ್ರಹ ಇದ್ದು ಸರ್? ಇದು ಗುರು. ಗುರು ಗುರು ಗುರುಗೆ ಏನೇನು ಆಯುಧ ಬೇಕು, ಕೇತಿಗೆ ಏನೇನು ಆಯುಧ ಬೇಕು? ಸರ್ ಶುಕ್ರನ ಇದು. ಅದಕ್ಕೆ ಗುರುಗಳಿಗೆ ಕಮಂಡಲ ಇರುತ್ತೆ, ಜಪಮಾಲೆ ಇರುತ್ತೆ, ಕಮಂಡಲ, ಆಶೀರ್ವಾದ. ಆದ್ರೆ ಶುಕ್ರ ಗ್ರಹಕ್ಕೆ ಹಿಂದ್ಗಡೆ ಬಂದು ಮಂಡಲ ಬಂದು ಸ್ಟಾರ್ ಇರ್ತದೆ, ಗೃಹ ಗ್ರಹಕ್ಕೆ ಚೌಕ, ವಿಭಿನ್ನ. ಅವೆಲ್ಲಾನು ಅಬ್ಸರ್ವ್ ಮಾಡ್ಕೊಂಡೆ ಮಾಡ್ತೀವಿ. ಶಾಸ್ತ್ರ ಸರ್. ಮಂಡಲ ಸಮೇತನೇ ಇರ್ಬೇಕು, ಪದ್ಮಾಸನದಲ್ಲೇ ಕೂತಿರ್ಬೇಕು. ಅದೇ ನವಗ್ರಹಗಳು ನಿಂತಿದ್ರೆ, ನಿಂತ ಬರಣದಲ್ಲಿ ಬಂದ್ರೆ ಹಿಂದ್ಗಡೆ ಇವ್ರು ಬರ್ತಾರೆ, ವಾಹನಗಳು ಬರ್ತವೆ. ಪದ್ಮಾಸನ ಬಂದಾಗ ವಾಹನಗಳು ಬರಲ್ಲ, ಮಂಡಲ ಬರುತ್ತೆ. ಶಾಸ್ತ್ರ ಅದು. ಮಂಡಲ ಹಿಂದ್ಗಡೆ ಅವರವರ ಮಂಡಲದಲ್ಲಿ ಕೂತಿರ್ತಾರೆ ಅಂತ. ಮಂಡಲದ ಮೇಲೆ, ಪೀಠದ ಮೇಲೆ ಕೂತಿರ್ತಾರೆ, ಇಲ್ಲ ಅವರ ವಾಹನದ ಮೇಲೆ ನಿಂತಿರ್ತಾರೆ ನನ್ನ ಶಾಸ್ತ್ರ. ನವಗ್ರಹಗಳಿಗೆ ಅದ ಅನುಸಾರ ನಾವು ಮಾಡ್ತೀವಿ. ಇದಕ್ಕೆ ಕಲರ್ ಆಗ್ತಿರೋದಕ್ಕೆ ಆಮೇಲೆ ಇದಕ್ಕೆ ಕೊಬ್ಬರಿ ಎಣ್ಣೆ, ಕೊಬ್ಬರಿಕಾಯಿ ಪೌಡ್ರು, ಮೇಣ ಎಲ್ಲಾನು ಕರಗಿಸ್ಬಿಟ್ಟು ಬಿಸಿ ಮಾಡಿ ಪಾಲಿಶ್ ಹಚ್ಚಿದ್ರೆ ಅದು ಹೀರ್ಕೊಂಡ್ಬಿಡುತ್ತೆ, ಕರಿ ಬಣ್ಣಕ್ಕೆ ಬರುತ್ತೆ. ಅಭಿಷೇಕಾದಿಗಳು ಆಗ್ತಾ 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 ಕ್ರಮೇಣ ಕಲ್ಲೇ ಚೇಂಜ್ ಆಗ್ಬಿಡುತ್ತೆ. ಕಲ್ಲೇ ಕರಿ ಬಣ್ಣಕ್ಕೆ ಚೇಂಜ್ ಆಗ್ಬಿಡುತ್ತೆ. ಅಭಿಷೇಕ ಮಾಡ್ತಾ 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 ಡಾರ್ಕ್ ಕಲರ್ ಬಂದ್ಬಿಡುತ್ತೆ, ಪೂರ್ತಿ ಡಾರ್ಕ್ ಆಗ್ಬಿಡುತ್ತೆ. ಅಲ್ಲಿ ನೋಡಿ ಸರ್, ನಾದ ನೋಡಿ ಸರ್, ಸಣ್ಣ ಏಟ್ಗುನು ಡಣ್ 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 ಅನ್ ಬರುತ್ತೆ, ಕಂಚಿನಂಗೆ. ಅದು ಕೃಷ್ಣ ಶಿಲೆಯ ಗುಟ್ಟು ಪರಿಕಲ್ಪನೆ. ಆ ತಗಳಂತ ಏಟಿನ ನಾದ ಅದು. ಅದೇ ಬಳಪದ ಕಲ್ಲು ಏನಿದೆ, ಡಬ್ 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 ಬನ್ನುತ್ತೆ, ಗಟ್ಟಿ ಇರಲ್ಲ. ಅದೇನಿದ್ರು ಬರೀ ಕೆಲಸ ಇಷ್ಟೇ ಸರ್, ಹಿಂಗೆ ಚುಚ್ಚೋದು ಅಷ್ಟೇ. ಇದು ಸುತ್ತಿಗೆ ಸಮಯನ ಹೊಡಿತಾ ಇದೀವಿ. ಒಂದು 9 ನವಗ್ರಹ ಸೆಟ್ ಮಾಡಕ್ಕೆ ಎಷ್ಟು ದಿನ ಹಿಡಿಯುತ್ತೆ ಸರ್? ಸರ್ 9 ನವಗ್ರಹ ಸೆಟ್ ಮಾಡಕ್ಕೆ ಅದನ್ನು ಬೇಕು ಸರ್, 1.5 ತಿಂಗಳು ಬೇಕು. 1.5 ತಿಂಗಳು ಬೇಕು. ಈಗ 2 ಸೆಟ್ ಇದೆ. 2 ಸೆಟ್ ಇದೆ ಸರ್. ದೇವಸ್ಥಾನಕ್ಕೆ ಆರ್ಡರ್ ಬಂದಿರೋದ? ಹಾ ಸರ್, 2 ದೇವಸ್ಥಾನಕ್ಕೆ ಆರ್ಡರ್. ಇನ್ನೂ 1 ಸೆಟ್ ಹಾಕ್ಬೇಕು, ಕಲ್ನ ರೆಡಿ ಮಾಡ್ಬೇಕು. ಈಗ 2 ಸೆಟ್ ಮುಗಿದ್ಮೇಲೆ ಇನ್ನೊಂದ್ ಸೆಟ್ ತಗಂತೀವಿ. ಎಷ್ಟು ಸಲ ಆದ್ರಿಂದ ಎಷ್ಟು ಹುಳಿ ತಡ್ಕೊಳ್ಳುತ್ತೆ, ತಡೀತದೆ, ಹೊಡಿಯೋದಿಲ್ಲ, ಬಿಡಲ್ಲ, ಅದು ಬಿಟ್ಕೊಡಲ್ಲ. ತಂಗಿ ಎತ್ ನಿಲ್ಸು, ಧೂಳ್ ತೆಗೆದ್ಬಿಟ್ಟು ವಿಡಿಯೋಗೆ ಧೂಳ್ ತೆಗಿ ತೋರ್ಸು. ನೋಡಿ ಸರ್, ಆ ಕಲ್ಲರ್ನ ಬಣ್ಣ ಆಕಾರ ಇಷ್ಟು ನಡೀತದೆ. ಇದು ಅರ್ಧ ಕೆಲ್ಸ. ಇದಾದ್ಮೇಲೆ ಸಣ್ಣ ಕೆಲ್ಸ ಮಾಡ್ಕೊಂತೀವಿ. ಈಗ ಸಣ್ಣ ಕೆಲ್ಸಕ್ಕೆ ಹೋಗ್ತಿದೆ.
ಒಂದು 3-4 ಪ್ರಮಾಣದಲ್ಲಿ ಕಲ್ಲನ್ನ ತೆಗಿತೀವಿ. ಬೇಸಿಕ್ ಒಂದು ಬಿಟ್ರೆ 4-5 ಪ್ರಮಾಣದಲ್ಲಿ ತೆಗಿತೀವಿ. ಹಂತ ಹಂತವಾಗಿ ತೆಗಿತಾ ಈ ಮಟ್ಟಕ್ಕೆ ಬರುತ್ತೆ. ಸಣ್ಣ ಕೆಲಸದ್ದು ಈ ದಪ್ಪದ ಸುತ್ತಿಗೆ ಸಣ್ಣ ಸುತ್ತಿಗೆಯಲ್ಲಿ ಮಾಡಿ ಫೈನಲ್ ಮಾಡ್ತೀವಿ. ಅದು ಕಿರೀಟ ಎಲ್ಲ ಮಾಡ್ಬೇಕು ಇನ್ನು ಅದೆಲ್ಲ? ಹಾ ಸರ್, ಮಾಡ್ಬೇಕು. ಇದೆಲ್ಲ ಆಗಿದೆ? ಇದಾಗಿದೆ, ಕಿರೀಟಗಳಾಗಿದೆ. ಬಾಕಿ ಇದೆ. ಇದು ಆಗಿದೆ, ಇದು ಆಗಿದೆ. ಕೇತು ಫೈನಲ್ ಆದ್ಮೇಲೆ ಈ ತರ ನಿತ್ಕೊ ಒಂದು ಚಂದ್ರ ನಿತ್ಕೊ. ಎಲ್ಲ ಒಂದೇ ಸೈಜ್ಗೆ ಮಾಡ್ತಿರೋದೆಲ್ಲ? ಇಲ್ಲ ಸರ್, ಇದು ಕಡಿಮೆ ಸೈಜ್. ಇದು ಯಾವ ಗ್ರಹ ಇದು? ಇದು ಚಂದ್ರ ಗ್ರಹ. ಇದು ಚಂದ್ರಗ್ರಹ ಚಿಕ್ಕದಾಗಿರುತ್ತೆ? ಚಿಕ್ಕ ಸೈಜ್ ಅಲ್ಲ, ಚಿಕ್ಕ. ಇದು ಒಂದು ನವಗ್ರಹ ಸೆಟ್ ಚಿಕ್ಕದು. ಈ ಸೆಟ್ ಬೇರೆ, ಆ ಸೆಟ್ ಬೇರೆ? ಆ ಸೆಟ್ ಬೇರೆ. ಅದು 1 ಅಡಿ ಬರುತ್ತೆ, ಇದು 10 ಅಂಗುಲ ಬರುತ್ತೆ. ಎಲ್ಲವೂ ಶಾಸ್ತ್ರೋಕ್ತವಾಗಿ ಯಾವ್ಯಾವ ಆಯುಧಗಳು ಇರ್ಬೇಕು, ಹೆಂಗಿರ್ಬೇಕು ಅದೇ ರೀತಿ ಮಾಡೋದಲ್ಲ ನೀವು? ಒಂದು ಮಿಸ್ ಆಗಂಗಿಲ್ಲ ಸರ್, ಆಯುಧಗಳು ಮಿಸ್ ಆಗಂಗಿಲ್ಲ. ನೋಡಿ, ಚಂದ್ರನಿಗೆ 2 ಕೈ, ಮಂಗಳಗೆ 4 ಕೈ ಬರುತ್ತೆ. ಆಯುಧಗಳು ಬೇರೆ, ಬುಧಾಗ ಬೇರೆ.